ಎಲ್ಲರಿಗೆ ನಮಸ್ಕಾರ. ಹರಣ್ಯ ಮಹಾಕವಿಯ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧದ ಭಾಷಣ ಮಾಲಿಕೆಯ 2ನೇ ದಿವಸದಕ್ಕೆ ಬಂದಿದ್ದೀವಿ. ದುರ್ಯೋಧನ ಸಂಜಯನ ಮಾತನ್ನು ಕೇಳದೆ, ಸಂಧಿಗೆ ಒಡಂಬಡದೆ, ಕಠೋರ ಮನಸ್ಕನಾಗಿ ಯುದ್ಧಕ್ಕೆ ಸನ್ನದ್ಧನಾಗುವ ಆ ಸಂದರ್ಭದಲ್ಲಿ ನಾವಿದ್ದೀವಿ. ಅವನಿಗೆ ಇನ್ನೆಷ್ಟು ಹೇಳಿದ್ರೂ ಪ್ರಯೋಜನವಿಲ್ಲ ಅಂತ ಸುಮ್ಮನಾಗ್ಬಿಡ್ತಾನೆ ಸಂಜಯ. ಆ ಸಂದರ್ಭದಲ್ಲಿ ಬರುವಂಥ ಮಾತುಗಳು, ದುರ್ಯೋಧನ ಸಂಜಯನಿಗೆ ಮತ್ತೆ ಹೇಳ್ತಾನೆ, ತ್ರಿದಶ ನದೀ ಸುತ ನಿಂ ತೀರದ ಕಜ್ಜಂ ಮುನ್ನ ಕಲಶ ಸಂಭವ ನಿಂ ತೀರದ ಕಜ್ಜಂ ಇನಜ ನಿಂ ತೀರದ ಕಜ್ಜಂ ದ್ರೋಣಪುತ್ರ ನಿಂ ತೀರ್ಧಪುದೆ. ಅಶ್ವತ್ಥಾಮ ಬರಲಿ, ಕೃಪ ಮತ್ತು ಕೃತವರ್ಮ ಇನ್ನಿಬ್ಬರಿದ್ದಾರೆ, ಅವರಿಂದ ಏನಾದರೂ ಆದೀತು, ಅದಕ್ಕಾಗಿ ಸ್ವಲ್ಪ ತಾಳ್ಮೆ ಅಂತ ಸಂಜಯ ಹೇಳಿದ್ದಕ್ಕೆ, ತ್ರಿದಶ ನದೀ ಸುತ, ತ್ರಿದಶ ಅಂದರೆ ದೇವಲೋಕ, ದೇವತೆಗಳು, ಅವರ ನದಿ, ಆ ನದಿ ಅಮರ ನದಿಯಾದ ಗಂಗೆ, ಆ ಗಂಗಾ ನದಿಯ ಪುತ್ರ ಭೀಷ್ಮ, ಅವನಿಂದ ಕಲಶ ಸಂಭವ ಕುಂಭಸಂಭವನಾದ ಆಚಾರ್ಯ ದ್ರೋಣ, ಇವರಿಂದ ತೀರದೇ ಇರತಕ್ಕಂಥ ಕಜ್ಜ ಕಾರ್ಯ ಅನ್ನುವುದರ ತದ್ಭವ, ಅದು ಇನಜನಿಂ ತೀರದ ಕಜ್ಜಂ ಅಂದರೆ ಸೂರ್ಯಸುತನಾದ ಕರ್ಣನಿಂದ ಕೂಡ ತೀರದೇ ಇರತಕ್ಕಂಥದ್ದು ದ್ರೋಣಪುತ್ರನಿಂ ತೀರ್ಧಪುದೆ. ನಾನು ಯುದ್ಧ ಮಾಡ್ತೀನಿ, ಅವನಿಗೆ ಕಾಯೋದಿಲ್ಲ ಅಂತಾನೆ. ದ್ರೋಣನ್ ಯಮಗೊಳ್ಳಿ ಕೈದಂ, ನನಗೆ ದ್ರೋಣನ ಬಗ್ಗೆ ಬೇಸರ ಇಲ್ಲ. ದ್ರೋಣನ ಸುತನ್ ಒಳ್ಳಿ ಕೈಯ ದಿರ್ಕುಮೆ ಸಮರಕ್ಷೋಣಿಯೊಳ್ ಇನ್ನವನಾಸೆಯೇ ಮಾಣೆಯಣಂ ಕೈ ಪೆಸೋರೆಯ ಕುಡಿಯೇಂ ಮಿಡಿಯಂ. ನನಗೆ ದ್ರೋಣನ ಬಗ್ಗೆ ಬೇಸರವಿಲ್ಲ, ಆದರೆ ದ್ರೋಣ ಮಾಡಿದ್ದೇನು. ದ್ರೋಣನ್ ಯಮಗೊಳ್ಳಿ ಕೈದಂ, ಒಳ್ಳೆಯದನ್ನೇ ಮಾಡ್ದ ನಮಗೆ. ಅದರೊಳಗೊಂದು ವ್ಯಂಗ್ಯ ಇದೆ. ದ್ರೋಣನ ಸುತನ್ ಒಳ್ಳಿ ಕೈಯೇ ದಿರ್ಕುಮೆ, ಇನ್ನು ದ್ರೋಣನ ಮಗ ಮಾಡದೇ ಇರ್ತಾನೆ ಒಳ್ಳೆಯದು. ಕ್ಷೋಣಿಯೊಳ್ಳಿನ್ ಅವನಾಸೆಯೇ ಮಾಡಿ, ಇನ್ನು ಈ ಭೂಮಿಯಲ್ಲಿಯೇ ಆ ತಂದೆ ಮಕ್ಕಳ ಆಸೆ ಬಿಟ್ಟಿದ್ದೀನಿ. ಯಾಕೆ? ಕೈಪೆ ಸೋರೆಯ ಕುಡಿಯೇಂ ಮಿಡಿಯೇಂ, ಕಹಿ ಸೋರೆ ಹೀಚಲ್ಲೂ ಕಹಿ, ಬೆಳೆದ ಮೇಲೂ ಕಹಿ. ಹಾಗಾಗಿ ತಂದೆ ಏನು ಮಗ ಏನು ಎಲ್ಲ ಒಂದೇ, ನನಗೆ ಪ್ರಯೋಜನವಿಲ್ಲದೆ ಹೋದರು ಅಂತಂತಾನೆ. ಈ ಕೈಪು ಸೋರೆ ಕುಡಿಯೇಂ ಮಿಡಿಯೇಂ ಅನ್ನುವಂಥ ಮಾತಿದೆಯಲ್ಲ, ಇದು ತುಂಬ ಚೆನ್ನಾಗಿರುವಂಥ ಲೋಕೋಕ್ತಿ. ಕನ್ನಡದ ಭಾಷೆಯ ಸೊಗಸು ಇಂಥ ಗಾದೆ ಮಾತುಗಳಲ್ಲಿ, ನುಡಿಗಟ್ಟುಗಳಲ್ಲಿ ತೋರಿಕೊಳ್ಳುತ್ತದೆ. ಅದನ್ನೆಲ್ಲ ರನ್ನ ಪಂಪ ತುಂಬ ಚೆನ್ನಾಗಿ ಬಳಸ್ಕೊಳ್ತಾರೆ. ಪಂಪ ಒಂದು ಕಡೆಗೆ ಸೆಟ್ಟಿಯ ಬಳ್ಳಂ ಕಿರಿದು ಅಂತಂತಾನೆ, ಅಂದರೆ ಮಾರುವಾಗ ಅಳತೆ ಕಡಿಮೆ ಇರುತ್ತದೆ ಅಂತ. ಯಾರೂ ವೃತ್ತಿ ಸಂಬಂಧಪಟ್ಟಂಥದ್ದಾಗಿ ತಿಳಿಯಬೇಕೇ ಹೊರತು ಇದು ವರ್ಣ ಜಾತಿ ಸಂಬಂಧಪಟ್ಟದ್ದಲ್ಲ ಅಂತಂದುಕೊಳ್ಬೇಕು. ಯಾಕೆಂದರೆ ವಾಣಿಜ್ಯದಲ್ಲಿರುವಂಥ ಯಾರೂ ಮಾಡುವಂಥದ್ದೊಳಗೆ ಈ ಒಂದು ಪ್ರಲೋಭನೆ ಇದೆ ಅಂತ ಗೊತ್ತಾಗುತ್ತದೆ. ಹೀಗೆ ಬೇಕಾದಷ್ಟು ಕುಮಾರವ್ಯಾಸ ಸ್ವಯಂ ಶಾನುಭೋಗನೇ ಆಗಿದ್ದರೂ ಕೂಡ ಬೇಕಾದಂತೆ ಶಾನುಭೋಗರನ್ನು ಗೇಲಿ ಮಾಡ್ತಾನೆ. ಒಳಲಂಚದೊಳಗೆ ಛಿದ್ರಿಸ್ತಾರೆ ಅಂತ ಹೇಳ್ಬಿಟ್ಟಂತಾನೆ. ಲಂಚ ಕೊಡದೇ ಇದ್ದರೆ ಅದು ಶಿಲಾಲಿಪಿ, ಲಂಚ ಕೊಟ್ಟ ಮೇಲೆ ಜಲಲಿಪಿ, ನೀರಿನ ಮೇಲೆ ಬರೆದಂತೆ ಇಡೀ ಕರಾರು ಪತ್ರಗಳನ್ನು, ಡಾಕ್ಯುಮೆಂಟ್ಸನ್ನೆಲ್ಲ ಅವರು ಕೌಂಟರ್ಫೀಟ್ ಮಾಡ್ತಾರೆ, ಫೋರ್ಜ್ ಮಾಡ್ತಾರೆ ಅನ್ನುವಂಥದ್ದು. ತುಂಬ ಬೇಸರವಾಗಿರೋದು ಏನು ಅಂತಂದರೆ, ಅವನು ಹೇಳ್ತಾನೆ, ಬಲರಾಮ ಇನ್ನ ಬಂದಿಲ್ಲ. ಹಲಿಯಂ ರಣಕೇಳಿ ಕುತೂಹಲಿಯಂ ನಚ್ಚಿರ್ದೆನ್ ಅವನು ಆಹವ ಕೋಲಾಹಲದಲ್ಲಿ ತೀರ್ಥಯಾತ್ರಾ ಛಲದಿಂದಂ ಅಗಲ್ದು ಪೋದ ನಿನ್ನಂ ಬಾರಂ ಅಂತ. ಎಷ್ಟು ಚೆನ್ನಾದ ಕಂದ. ಹಲಿಯಂ ರಣಕೇಲಿ ಕುತೂಹಲಿಯಂ, ಹಲಿ ಅಂದರೆ ಹಲಧರ, ಸೀರಿ, ಲಾಂಗಲಿ ಅಂತ ಹೇಳುವಂತಹ ಬಲಭದ್ರ ಬಲರಾಮ, ಹಲವನ್ನು ಧರಿಸಿರುವವನು ಹಲಿ ಅಂತ. ಈ ರೀತಿಯಾದ ಶಬ್ದಗಳನ್ನು ಸಂಸ್ಕೃತದಲ್ಲಿ ಮಾತ್ರ ಮಾಡೋದಕ್ಕೆ ಸಾಧ್ಯ. ಇನ್ನು ನನಗೆ ಗೊತ್ತಿರುವ ಭಾಷೆಗಳಲ್ಲಿ ಬೇರೆ ಎಲ್ಲೂ ಸಾಧ್ಯ ಇಲ್ಲ. ಈಗ ದೊಣ್ಣೆ ಇರತಕ್ಕಂಥವ್ನು ದೊಣ್ಣಿಗ ಅಂತ ಕರಿಬೋದು ಕನ್ನಡದಲ್ಲಿ, ಈಗ ಪ್ರತ್ಯಯ ಸೇರಿಸಿ. ಆದರೆ ದೊಣ್ಣಿ ಅಂತ ಕರೆಯೋಕ್ಕಾಗಲ್ಲ, ಅಷ್ಟು ಸಂಕ್ಷೇಪ ರುಚಿರತೆ ಈ ಭಾಷೆಯಲ್ಲಿದೆ. ಹಲಿಯಂ ರಣಕೇಲಿ ಕುತೂಹಲಿಯಂ, ಆ 2ನೇ ಪಾದ ಬರೋದಕ್ಕೆ ರಣಕೇಲಿ ಕುತೂಹಲಿಯಂ, ಕುತೂಹಲ ಉಳ್ಳವನು ಕುತೂಹಲಿ. ಹಲಿ ಅನ್ನುವ ಶಬ್ದ 3 ಅಕ್ಷರದ್ದು ಹಲಿಯಂ ಅನ್ನೋದು, ಮತ್ತು ಹಲಿಯಂ ಅಂತ ರಿಪೀಟ್ ಆಗುತ್ತೆ, ಆದರೆ ಅದಕ್ಕೆ ಬೇರೆ ಅರ್ಥ ಸ್ವಾರಸ್ಯ ಇದೆ. ಈ ರೀತಿ 2 ಅಕ್ಷರಕ್ಕಿಂತ ಮಿಗಿಲಾದ ಧ್ವನಿ ಸಾಮ್ಯ ಇದ್ದದ್ದನ್ನು ಯಮಕಾಲಂಕಾರ ಅಂತ ಕರೀತಾರೆ. 1 ಅಕ್ಷರದ ಸಾಮ್ಯ ಇದ್ದು ಆಗಾಗ ಬರುವುದನ್ನು ವೃತ್ಯನುಪ್ರಾಸ ಅಂತ ಕರೆದರೆ, 2 ಅಕ್ಷರ ಇರುವಂಥದ್ದನ್ನು ಛೇಕಾನುಪ್ರಾಸ ಅಂತ ಕರೀತಾರೆ. ಈಗ ಹಲಿ, ರಣಕೇಲಿ ಕುತೂಹಲಿ ಅಂತಂದಾಗ ಅದು ಛೇಕಾನುಪ್ರಾಸ. ಹಾಗಲ್ಲದೆ ಚಂಚಲ ಲೋಲ ನಯನ ಅನ್ನುವಲ್ಲಿ ಚಂಚಲ ಲೋಲ, ಅಲ್ಲಿ ಲಕಾರ ಬಂದಿರುವುದಲ್ಲ ವೃತ್ಯನುಪ್ರಾಸ.
ಹಾಗಲ್ಲದೆ ಹಲಿಯಂ ರಣಕೇಲಿ ಕುತೂಹಲಿಯಂ ಅನ್ನುವಲ್ಲಿಗೆ 3 ಅಕ್ಷರ ಬಂತಲ್ಲ, ಹಾಗೆ ಬಂದಾಗ ಅದು ಯಮಕಾಲಂಕಾರ ಅಂತ ಕಷ್ಟ. ಇದನ್ನೆಲ್ಲ ಭಾಷೆಯ ಚಾತುರ್ಯ ಎಂಥದ್ದು, ಯಾವ ಸಾಮರ್ಥ್ಯ ಇದೆ ಅಂತ ಬಲ್ಲವರು ಬಳಸಬಲ್ಲೋದು ಅಷ್ಟೇ, ತುಂಬ ಜನಕ್ಕೆ ಆಗೋಲ್ಲ. ಆದರೆ ಆ ಕವಿತೆಯ ಸ್ಪಂದ ಇದ್ದರೆ ಯಾರಿಗೂ ಸಾಧ್ಯವಾಗುತ್ತದೆ, ಅಷ್ಟು ವ್ಯುತ್ಪತ್ತಿಯನ್ನು ಒಳಗೊಂಡಿರಬೇಕಷ್ಟೇ. ನಮ್ಮ ಸಾಮಾನ್ಯ ಆಡುನುಡಿಯಲ್ಲಿಯೂ ಬರಬಹುದು, ಸಿನಿಮಾ ಹಾಡುಗಳಲ್ಲಿ ಕೂಡ ಬರೋದಕ್ಕೆ ಸಾಧ್ಯ ಉಂಟು. ಆ ರೀತಿ ಮಾಡಬೇಕು, ಅಷ್ಟು ಚಮತ್ಕಾರ ಇರಬೇಕು, ಅದು ಯುಕ್ತವಾಗಿ ಇರಬೇಕು, ಔಚಿತ್ಯಪೂರ್ಣವಾಗಿರಬೇಕು. ಇದೆಲ್ಲ ಬರುವುದು ಯಾವಾಗ? ಭಾಷೆಗೊಂದು ಶಿಸ್ತಿದೆ, ಒಂದು ಸೊಗಸಿದೆ, ಛಂದಸ್ಸಿದೆ, ಅಲಂಕಾರ ಇದೆ ಅಂತ. ಅವು ಯಾವುದೂ ಇಲ್ಲದೇ ಇದ್ದರೆ ಇದು ಬರುವಂಥದ್ದಲ್ಲ. ನಮ್ಮ ಡುಂಡಿರಾಜರಂಥವರು ತುಂಬ ಚೆನ್ನಾಗಿ ತಮ್ಮ ಹಾಸ್ಯವನ್ನು ಚುಟುಕಗಳ ಮೂಲಕ, ಹನಿಗಮನಗಳ ಮೂಲಕ ತೋರಿಸ್ತಾರೆ. ಆದರೆ ಛಂದಸ್ಸೊಂದು ಇಲ್ಲದ ಕಾರಣ ಅದು ಡಾಲ್ಡಾದಲ್ಲಿ ಮಾಡಿದ ಮೈಸೂರು ಪಾಕ್ ಥರ ಇರುತ್ತೆ, ಕಡಲೆಕಾಯಿ ಎಣ್ಣೆಯಲ್ಲಿ ಮಾಡಿರ್ತಕ್ಕಂಥ ಕೇಸರಿ ಬಾತ್ ಥರ ಇರುತ್ತೆ. ಎಲ್ಲ ಸಾಮಾನು ಹಾಕ್ತಾರೆ, ಕಡಲೆಕಾಯಿ ಎಣ್ಣೆ, ಡಾಲ್ಡ. ಅಸಲ್ ತುಪ್ಪದಲ್ಲಾಗಬೇಕು ಅಂದರೆ ಛಂದೋಬದ್ಧವಾಗಬೇಕು. ಮನಸ್ಸಿನಲ್ಲಿ ಉಳಿಯಬೇಕು ಅಂತಂದರೆ ಆ ರೀತಿ ಛಂದೋಗತಿ ಇರಬೇಕು, ಆಗ ಚೆನ್ನವಾಗುತ್ತೆ. ಇಲ್ಲದೇ ಇದ್ದರೆ ಇಲ್ಲ. ಇಲ್ಲಿ ನೋಡಿ ಕಂದ ಪದ್ಯ, ಹಲಿಯಂ ರಣಕೇಲಿ ಕುತೂಹಲಿಯಂ ನಚ್ಚೃದ್ಯನ್. ಆ 12 ಮಾತ್ರ ಆದ ತಕ್ಷಣ ಮುಂದಿನ ಸಾಲು ಬರುತ್ತೆ, ಹಲಿಯಂ ಹಲಿಯಂ ರಣಕೇಲಿ ಕುತು ಹಲಿಯಂ, ಹಲಿಯಂ ರಣಕೇಲಿ ಕುತು ಹಲಿಯಂ. 4ನೇ ಗಣಕ್ಕೆ ಮತ್ತೆ ಹಲಿಯಂ ಬರುತ್ತೆ. ಅದು ಒಂದು ತಾಳಾವರ್ತನಕ್ಕೆ ಬಂದಂತೆ ಬರುತ್ತೆ ಕರೆಕ್ಟಾಗಿ. ಇದನ್ನು ತಾಳ ಹಾಕಿಕೊಂಡು ಹಾಡ್ಬೋದು, ತಾಳ ಇಲ್ಲದೆಯೂ ಹಾಡ್ಬೋದು. 2 ಬಗೆಯ ತಾಳದಲ್ಲಿ ಹಾಡ್ಬೋದು, ರೂಪಕ ತಾಳ, ಆದಿ ತಾಳದಲ್ಲಿ. ಇನ್ನು ಬೇಕು ಅಂದರೆ ಏಕತಾಳದಲ್ಲಿ ಬೇಕಾದರೂ ಹಾಡ್ಬೋದು. ಲೀಲಾಜಾಲವಾಗಿ 3 ತಾಳಗಳಿಗೆ ಬರುವಂಥದ್ದು ಕಂದಪದ್ಯ. ವಿತಾಳದಲ್ಲಿ ಕೂಡ ಹೇಳೋಕ್ಕೆ ಸಾಧ್ಯ ಉಂಟು. ಅವನು ಬರ್ತಾನೆ, ಬಲರಾಮ ಗುರುದೇವ ಬಲದೇವ ಬರ್ತಾನೆ ಅಂದ್ಕೊಂಡ್ರೆ ಅವನು ಆಹವ ಕೋಲಾಹಲದಲ್ಲಿ, ಆ ಹಲಿ ಹೋಗಿ ಹಲದಲ್ಲಿ ಆಗಿದೆ 3ನೇ ಸಾಲಲ್ಲಿ. ತೀರ್ಥಯಾತ್ರಾ ಛಲದಿಂದಂ ಅಗಲ್ದು ಪೋದ ನಿನ್ನೂಂಬಾರಂ, ಇನ್ನೂ ಬಂದಿಲ್ಲ. ಸರಸ್ವತಿ ತೀರದ ಎಲ್ಲ ಕ್ಷೇತ್ರಗಳನ್ನು ನೋಡ್ತಾ ಇದ್ದಾನೆ, ಓಡಾಡ್ತಾ ಇದ್ದಾನೆ. ಆ ಬಲರಾಮ ಮಾಡಿದ ತೀರ್ಥಯಾತ್ರೆ ಪುಣ್ಯದಿಂದ ನಮಗೆ ಸರಸ್ವತಿ ದಕ್ಕಿದ್ದಾಳೆ ಇವತ್ತು. ಈ ಒಂದು ಶಲ್ಯ ಪರ್ವದಲ್ಲಿ ಬಲರಾಮನ ತೀರ್ಥಯಾತ್ರೆಯ ವಿವರಗಳನ್ನು ವ್ಯಾಸಭಾರತದಲ್ಲಿ ನೋಡ್ತೀವಿ. ಆ ತೀರ್ಥಯಾತ್ರೆಯ ವಿವರಗಳನ್ನು ಕೊಟ್ಟಿದ್ದರಿಂದಲೇ ವಾಕಣಕರ್ ಮೊದಲಾದವರು ಇಡೀ ಸರಸ್ವತಿಯ ಪ್ರವಾಹ ಎಲ್ಲಿ ಹರಿದಿತ್ತು ಅನ್ನೋದನ್ನು ಸಂಶೋಧನೆ ಮಾಡಿದ್ರು. ಈ ಹೊತ್ತು ನಮಗೆ ಆ ವೈದಿಕ ಸರಸ್ವತಿ ಬತ್ತೋಗಿರೋದಾದರೂ ಯಾವ ಜಾಡು ಅಂತನ್ನೋದು ಗೊತ್ತಾಯಿತು. ಮಹಾಭಾರತದ ಮಹಾಕೃತಿಯ ಬೈ ಪ್ರಾಡಕ್ಟ್ಸ್ ಎಷ್ಟು ಬೆಲೆ ಬಾಳುವುದಾಗಿರುತ್ತವೆ ಅಂತ ನಮಗೆ ಗೊತ್ತಾಗುತ್ತೆ. ಮಹಾಭಾರತ ಇಸ್ ನಾಟ್ ಎ ಫಿಕ್ಷನ್ ಅಂತ ಅನ್ನೋದು ಗೊತ್ತಾಗುತ್ತೆ. ಅದು ವಾಸ್ತವವನ್ನು ಬರೆದಿದೆ. ಎಷ್ಟೋ ಜನ ಕೇಳ್ತಾರೆ ಮಹಾಭಾರತ ನಡೆದಿತ್ತಾ ಅಂತ. ನಡೆದಿತ್ತೋ, ನಿಂತಿತ್ತೋ, ಕೂತಿತ್ತೋ, ಓಡಿತ್ತೋ, ಅದೆಲ್ಲ ಮುಖ್ಯ ಅಂತ ಹೇಳಿದ್ರೆ ಗೊತ್ತಾಗೋಲ್ಲ. ಒಂದು ಜುಜುಬಿ ಸಣ್ಣ ಕಥೆ ಯಾವುದೋ ಒಂದು ವಾರಪತ್ರಿಕೆಗೋ ಮಾಸಪತ್ರಿಕೆಗೋ ಸ್ಪರ್ಧೆಗೆ ಕಳಿಸೋದಕ್ಕೆ ನಮಗೆ ಅನುಭವ ಇಲ್ಲದೆ ಬರೆಯೋಕ್ಕಾಗೋಲ್ಲ. ನಮ್ಮ ಬದುಕಿನ ಯಾವುದೋ ಒಂದು ಘಟನೆಯ ಎಳೆಯನ್ನು ನಾವು ಕಂಡದ್ದು ಕೇಳಿದ್ದನ್ನು ಆಧರಿಸದೆ ಲೇಖನಿ ಒಂದು ಪದವು ಮುಂದೆ ಇಡೋಲ್ಲ. ಹಾಗಿದ್ದಾಗ ಲಕ್ಷ ಶ್ಲೋಕಗಳ ಮಹಾಕೃತಿಯನ್ನು ವಾಸ್ತವ ಘಟನೆಗಳ ಆಧಾರವಿಲ್ಲದೆ, ಅನುಭವವಿಲ್ಲದೆ ಬರೆಯೋದಕ್ಕೆ ಸಾಧ್ಯವ? ಮಹಾಭಾರತದ ಮೂಲ ಕಥೆ ಕಣ್ಣೆದುರಿಗೆ ವ್ಯಾಸರ ಮುಂದೆ ಕುಣಿದಾಡಿಬಿಟ್ಟಿತ್ತು. ಅದರಿಂದಲೇ ಅವರು ಹಾಗೆ ಬರೆದರು. ಬಲರಾಮ ಆ ಯಾತ್ರೆಯಲ್ಲಿದ್ದಾನೆ, ಇನ್ನೂ ಬಂದಿಲ್ಲ, ಅವನಾದರೂ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ದುರ್ಯೋಧನ ಅಂದುಕೊಳ್ತಾನೆ. ಮೂಲದಲ್ಲಿ ಅದು ಯಾವುದೂ ಇಲ್ಲ, ಇಲ್ಲಿ ಅವೆಲ್ಲ ಬರುತ್ತೆ. ಇದಕ್ಕೆ ಒಂದು ಸೂಚನೆ ಏನೆಂದರೆ, ಭಾಸನದೆಂದು ಪ್ರಸಿದ್ಧವಾದ ಊರುಭಂಗ ನಾಟಕದಲ್ಲಿ ಗದಾಯುದ್ಧ ನಡೆಯುವ ಹೊತ್ತಿಗೆ ಬಲರಾಮ ಬಂದು ತೀವ್ರವಾದ ಪ್ರತಿಕ್ರಿಯೆಗಳನ್ನೆಲ್ಲ ಮಾಡ್ತಾನೆ. ಇಲ್ಲಿ ಕೂಡ ಅಂಥದ್ದೇ ಕಾಣಿಸುತ್ತದೆ, ಮುಂದೆ ನಾವು ನೋಡ್ತೀವಿ. ಸಂಸ್ಕೃತದ ಪೂರ್ವ ಕವಿಗಳಿಂದ ಇವರೆಷ್ಟು ಪ್ರಭಾವಿತರಾಗಿದ್ದರು, ಅವ್ರನ್ನ ಎಷ್ಟು ಆಧರಿಸಿ ಅನುಕರಣೆ ಮಾಡಿದರು ಅಂತ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಅವರು ಬರುವವರೆಗೂ ನಾನು ಕಾಯಬಹುದೇ ಹೊರತು ಅಶ್ವತ್ಥಾಮನನ್ನೇನು ನಚ್ಚಿಲ್ಲ. ಆದರೆ ನನಗೆ ಮನಮಿಂದು ಶೂನ್ಯಂ, ಮನೆ ಶೂನ್ಯಂ, ಬೀಡು ಶೂನ್ಯಂ ಆದುದು ಸಕಲಾವನಿ ಶೂನ್ಯಮಾಯಿತು, ದುಶ್ಯಾಸನ ನಿಲ್ಲದೆ ಕರ್ಣ ನಿಲ್ಲದೆ ಆನ್ ಎಂತಿರ್ಪೆಂ. ಪಂಪನ ಆದಿಪುರಾಣದಲ್ಲಿ ಅಲಕಂ ಮಂದಾರ ಶೂನ್ಯಂ ಅಂತ ಒಂದು ಪ್ರಸಿದ್ಧವಾದ ಮಹಾಶ್ರದ್ಧರ ಛಂದಸ್ಸಿನ ಪದ್ಯ ಬರುತ್ತೆ. 13 ಬಾರಿ ಶೂನ್ಯಂ 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 ಅಂತ ಬರುತ್ತೆ ಆ ಪದ್ಯದಲ್ಲಿ. ಖಾಲಿಯಾಗಿದೆ ಅನ್ನೋದನ್ನು ಹೇಳೋದಕ್ಕೆ ಕವಿ 13 ಬಳಸಿದ್ದಾನೆ. ಅಲಕಂ ಮಂದಾರ ಶೂನ್ಯಂ ಶೂನ್ಯಂ ಶೂನ್ಯಂ. ಆ ಎಂಟಿನೆಸ್ಸನ್ನು ಅಷ್ಟು ರಿಪೀಟ್ ಮಾಡಬೇಕು, ಮಾಡಿದಾಗ ಗೊತ್ತಾಗುತ್ತೆ. ಈ ಒಂದು ಪುನರುಕ್ತಿಯಲ್ಲಿ ತನ್ನದೇ ಆದ ಸ್ವಾರಸ್ಯ ಇದೆ.
ಆ ವಸ್ತುವೃತ್ತಿ ಎಂಥದ್ದು ಅನ್ನೋದನ್ನು ಅವಧಾರಣೆ ಮಾಡಿ ಹೇಳೋದಕ್ಕಾಗುತ್ತೆ. ಗೋವಿಂದ ಪೈಗಳು ಒಂದು ಕಡೆ ಬುದ್ಧನ ವರ್ಣನೆ ಮಾಡೋದಕ್ಕೆ ಹೊರಟಾಗ ವೈಶಾಖಿಯಲ್ಲಿ ವರ್ಷವೆಂಬತ್ತಂತೆ ಹಿಂದೆ ತುಂಬಿತ್ತಂತೆ ನವರಿನತು ನೆರೆತಿಲ್ಲ ಹುರಿಯಣಂ ಬಗ್ಗಿಲ್ಲ ಪಲ್ಲಣಂ ಜಗುಳಿಲ್ಲ ಅಂತ ಇಲ್ಲ 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 ಅಂತ ಹೇಳ್ಕೊಂಡು ಬರ್ತಾರಲ್ಲ, ಆಗ ನಮಗೆ ಯಾವುದೋ ಒಂದು ಸ್ಪಂದ ಆಗುತ್ತೆ. ನಾ ಅನ್ನುವಂಥ ಸಂಸ್ಕೃತದಲ್ಲಿ ಮಾಡ್ಕೊಂಡು ಬರ್ತಾರೆ. ಅದು ಹಾಗಲ್ಲ ನ ತಜ್ಜಲಂ ಎನ್ನ ಸುಚಾರು ಪಂಕಜಂ ನ ಪಂಕಜಂ ಎನ್ನ ಯದಲೀನ ಷಟ್ಪದಂ ನ ಷಟ್ಪದಂ ಎನ್ನ ನ ಮಂಜು ಗುಂಜಿತಂ ನ ಗುಂಜಿತಂ ಎನ್ನ ಜಹಾರತನ್ ಮನಃ ಅಲ್ವಲಿ ಅದಲ್ಲ ಅನ್ನುವಂತೆ ರಚನೆಯ ವಿವರಗಳು ನಮಗೆ ಬೇಕು. ಇದು ಯಾತಕ್ಕೆ ಇಷ್ಟು ರಚನೆಯ ವಿವರಗಳ ತಲೆ ಕೆಡಿಸ್ಕೊಳ್ಬೇಕು ಅಂದರೆ ಡೀಟೇಲ್ಸಲ್ಲಿಯೇ ಬದುಕಿರೋದು. ಇಲ್ಲದ್ರೆ ನಮ್ಮ ಬದುಕನ್ನೆಲ್ಲ ಏನು ಮಹಾನ್ ಬಿಡೋದು, ಹುಟ್ಟರು ಬೆಳೆದ್ರು ಸತ್ರು ಅಂತ ಅನ್ಬೋದು ಅಷ್ಟೇ. ಇನ್ನು ಏನಿದೆ ಆ ವಿವರದಲ್ಲಿ ತಾನೇ ಇರತಕ್ಕಂಥದ್ದು. ಕವಿಗೂ ಸಾಮಾನ್ಯನಿಗೂ ಇರೋ ವ್ಯತ್ಯಾಸ ಇದೆ. ವಿವರಗಳನ್ನು ಕೊಡ್ತಾನೆ, ಡೀಟೇಲ್ಸಲ್ಲಿ ಕೊಡ್ತಾನೆ. ಆ ಡೀಟೇಲ್ಸನ್ನು ಎಂಜಾಯ್ ಮಾಡಿದ್ರೆ ನಮಗೆ ಹೆಚ್ಚಿನ ಆನಂದ. ಅದು ಮಾತ್ರವಲ್ಲ, ನಮಗೆ ಆ ವಿವರಗಳನ್ನು ಆಸ್ವಾದ ಮಾಡೋಕ್ಕೆ ಆಗದೇ ಇರೋದ್ರಿಂದಲೇ ಅಭಿನವ ಮಧುಲೋಲುಪರಂತೆ ಮುಸ್ಲಿಮರು ನವಾಬರು ಜನಾನಗಳನ್ನು ಬೆಳೆಸ್ಕೊಂಡ್ರು. ಹಿಂದೂಗಳು ರಾಜರು ಮಾಡಿದ್ದಾರೆ, ಇವರು ತುಂಬ ಜಾಸ್ತಿ. 1000 ಜನ 2000 ಜನ 5000 ಜನ ಬೇಗಮ್ಮಗಳನ್ನು ಕಟ್ಟಿಕೊಂಡು ಎಲ್ಲಿಯೂ ತೃಪ್ತಿ ಕಾಣದೇ ಇದ್ದಿದ್ದಕ್ಕೆ ಕಾರಣ ವಿವರಗಳಲ್ಲಿ ಹೊಸದನ್ನು ಕಾಣದೇ ಇದ್ದಿದ್ದೆ. ಪ್ರತಿ ವರ್ತನೆಯಲ್ಲಿ, ಪ್ರತಿ ನಡೆಯಲ್ಲಿ, ನುಡಿಯಲ್ಲಿ, ನಿಲುವಿನಲ್ಲಿ ಹೊಸತನವನ್ನು ಕಂಡರೆ ಮತ್ತೆ ಬೇರೆಯದ್ರ ಹಿಂದೆ ಬೆನ್ನಟ್ಟಿ ಹೋಗಬೇಕಾಗಿಲ್ಲ, ಹಾಯಾಗಿರಬಹುದು. ಒಂದೊಂದು ಪದ್ಯವನ್ನು ಈ ಮಟ್ಟದಲ್ಲಿ ಆಸ್ವಾದ ಮಾಡಬೇಕು. ಎನಗೆ ಮನಮಿಂದು ಶೂನ್ಯಂ, ಇವತ್ತು ಮನಸ್ಸು ಶೂನ್ಯವಾಗಿದೆ. ಮನೆ ಶೂನ್ಯಂ, ಬೀಡು ಶೂನ್ಯಂ, ಸಕಲಾವನಿ ಶೂನ್ಯಂ, ದುಶಾಸನ ನಿಲ್ಲದೆ ಕರ್ಣ ನಿಲ್ಲದೆ ಆನ್ ಎಂತಿರ್ಪ್ಯಂ. ಯಾವ ವಿಶೇಷವಾದ ಅಲಂಕಾರವೂ ಇಲ್ಲ, ಆದರೆ ಹೇಳಿದಾಗ ಒಂದು ಅಲಂಕಾರ ಇರುವಂತೆ ಅನಿಸುತ್ತೆ. ಯಾಕೆಂದರೆ ಆ ಪುನರುಕ್ತಿಯ ರೀತಿಯಿಂದ ಇದು ನಮಗೆ ಕಾವ್ಯ ಎಷ್ಟೆಲ್ಲ ತಂತ್ರಗಳನ್ನು ತೋರಿಸುತ್ತೆ ಅಂತ ಗೊತ್ತಾಗುತ್ತೆ. ಏನಿಲ್ಲ ನೋಡಿ, ಅದೇ ಪಾತ್ರೆ, ಅದೇ ಅನ್ನ, ಅದೇ ಸಾರು, ಅದೇ ಮಜ್ಜಿಗೆ, ಅದನ್ನು ತಟ್ಟೆನ ಹಾಕಿಕೊಂಡು ಕಲಸಿಕೊಂಡು ತಿನ್ನುವಾಗ ಅದೇ ಸಾರಿನ ಚರಟ, ಅದೇ ನೀರು ಮಜ್ಜಿಗೆ ಹಾಕ್ಕೊಂಡು ತಿನ್ನುವಾಗ ಕಡೇ ತುತ್ತಿಗೆ ಬಂದರೆ ಅದೆಷ್ಟು ರುಚಿ, ಅದೆಷ್ಟು ನೆಕ್ಕಿ ತಿಂತೀವಿ. ಅದು ಇಲ್ಲಿಗೆ ಹೇಗೆ, ಯಾವ ಥರ ಹೇಳೋದು? ನಮ್ಮೆಲ್ಲರ ಅನುಭವಕ್ಕೆ ಇರತಕ್ಕಂಥದ್ದು. ಅಲ್ಲಿವರೆಗೆ ಊಟ ಮಾಡಬೇಕು. ನೀವು ಇನ್ನೂ ಒಂದೆರಡು ತುತ್ತು ಇರುವಾಗಲೇ ಬಿಟ್ಟು ಹೋಗೋದು ಅಥವಾ ಸಾಕು ಅಂತಂದರೆ ಆ ರುಚಿ ಬರೋದಿಲ್ಲ. ಹಾಗೆಯೇ ಆ ಪುನರುಕ್ತಿಯಲ್ಲಿ ಕೂಡ ಒಂದು ಸೊಗಸನ್ನು ಕವಿ ತೋರಿಸಬಲ್ಲ, ಅಷ್ಟರ ಮಟ್ಟಿಗೆ ಮುಂದುವರಿಯಬೇಕಾಗುತ್ತದೆ. ಆಮೇಲೆ ದುರ್ಯೋಧನನಿಗೆ ಒಂದೇ ಚಿಂತೆ, ತಂದೆ ತಾಯಿಗಳನ್ನು ಹೇಗೆ ಕಾಣುವುದು, ಯಾವ ರೀತಿ ಮಾತಾಡಿಸುವುದು. ಕಂದ ನಿಜಾನುಜರ್ ಎಲ್ಲಿದರ್ ಎಂದೆನ್ನಂ ಜನನಿ ಬಂದು ಬೆಸೆಗೊಂಡಡೆ ಅದೇನೆಂದು ಮರುಮಾತು ಗುಡುವೆಂ ಕೊಂದರ್ ಕೌಂತೇಯರೆಂದು ಭಿನ್ನಯಿಸುವೆನೋ. ತುಂಬ ಕಷ್ಟ. ತಂದೆ ತಾಯಂದ್ರನ್ನು ಹೋಗಿ ನೋಡೋಣ ಅಂದರೆ, ಕಂದ ನಿಜಾನುಜರ್ ಎಲ್ಲಿದರ್, ನಿನ್ನ ತಮ್ಮಂದರು ಎಲ್ಲಪ್ಪ ಎಂದೆನ್ನಂ ಜನನಿ ಬಂದು ಬೆಸಗೊಳ್ಳಲ್. ತಾಯಿ ಬಂದು ಕೇಳಿದ್ರೆ ಅದೇನೆಂದು ಮರುಮಾತು ಗುಡುವೆಂ, ಏನಂತ ನಾನು ಪ್ರತಿಕ್ರಿಯೆ ಹೇಳಲಿ, ಉತ್ತರವೇ ನನಗೆ ಸಾಧ್ಯ ಇಲ್ಲವಲ್ಲ. ಕೊಂದರ್ ಕೌಂತೇಯರೆಂದು ಮಿಗೆ ಭಿನ್ನಯಿಸುವೆನು. ಕುಂತಿಯ ಮಕ್ಕಳು ಕೊಂದುಬಿಟ್ರು ಅನ್ನಲ್ಲ. ಇಲ್ಲಿ ನೋಡಿ, ಕೌಂತೇಯರನ್ನುವಂಥ ಶಬ್ದವನ್ನು ಕವಿ ಬಳಸ್ತಾನೆ. ಪಾಂಡವರ್ ಅಂತ ಹೇಳ್ಬೋದಾಗಿತ್ತು. ತಾಯಿಯ ಮಕ್ಕಳನ್ನು ಇನ್ನೊಬ್ಬ ತಾಯಿಯ ಮಕ್ಕಳು ಕೊಂದಿದ್ದಾರೆ ಎನ್ನಬೇಕು. ಗಾಂಧಾರಿಯ ಗರ್ಭ ಸಂಭೂತರನ್ನು ಕುಂತಿ ಗರ್ಭದ ಸಂಜಾತರು ಕೊಂದಿದ್ದಾರೆ ಅಂತ. ಒಂದು ಶಬ್ದಕ್ಕೆ 10,000 ಶಬ್ದಗಳಿರ್ಬೋದು ಪರ್ಯಾಯ, ಇದನ್ನೇ ಬಳಸಬೇಕು ಅಂತ ಆಗಬೇಕಲ್ಲ. ವಿ ಸೀತಾರಾಮಯ್ಯನವರು ಅಜ್ಜಿಯ ಅಡುಗೆ ಅಂತ ಒಂದು ಬಹಳ ಒಳ್ಳೆಯ ಲಲಿತ ಪ್ರಬಂಧ ಬರೆದಿದ್ದಾರೆ. ಅಲ್ಲಿ ಅವರು ಹೇಳ್ತಾರೆ, ಅವರ ಅಜ್ಜಿಗೆ ಯಾವುದಕ್ಕೆ ಹುಚ್ಚೆಳ್ಳಿನ ಚಟ್ನಿ, ಯಾವುದಕ್ಕೆ ಕೊಬ್ಬರಿ ಚಟ್ನಿ, ಯಾವುದಕ್ಕೆ ಕಡಲೆ ಬೀಜದ ಚಟ್ನಿ, ಇನ್ನು ಯಾವುದಕ್ಕೆ ಕಡಲೆ ಬೇಳೆಯ ಚಟ್ನಿ, ಇನ್ನು ಯಾವುದಕ್ಕೆ ಹುರುಳಿ ಚಟ್ನಿ, ಇವೆಲ್ಲ ಗೊತ್ತಿತ್ತಂತೆ. ಹಾಗೆ ಯಾವುದಕ್ಕೆ ಹೆತ್ತುಪ್ಪ ಗಟ್ಟಿ ತುಪ್ಪ ಹಾಕಬೇಕು, ಯಾವುದಕ್ಕೆ ಕರಗಿದ ತುಪ್ಪ ಹಾಕಬೇಕು, ಯಾವುದಕ್ಕೆ ಬೆಣ್ಣೆ ಹಾಕಬೇಕು, ಯಾವುದಕ್ಕೆ ಎಳ್ಳೆಣ್ಣೆ ಹಾಕಬೇಕು ತಿನ್ನುವಾಗ ಅದೆಲ್ಲವೂ ತಿಳ್ಕೊಂಡಿದ್ರಂತೆ. ಇದೇ ಹಾಕಬೇಕು, ಬೇರೆದಲ್ಲ ಅನ್ನುವಂಥದ್ದು. ಅವುಗಳವುಗಳ ಮಾರ್ಗದಲ್ಲಿಯೇ ಸದ್ಗತಿಯನ್ನು ಕಾಣಬೇಕು, ಶಾಖಾಸಂಕರ ಮಾಡುವಂತೆ ಇಲ್ಲ ಅಂತ. ಅಂದರೆ ಇದಕ್ಯಾತಕ್ಕೆ ಈ ಒಗ್ಗರಣೆ ಹಾಕ್ತೀರಾ ಅಂದರೆ ಅಷ್ಟೇ, ಅದು ತಲೆಮಾರುಗಳಿಂದ ಬಂದು ಪಾಕ ಆಗಿರುವಂಥದ್ದು. ನೀವು ಸ್ವಾಚ್ಛಂದ್ಯ ತಗೊಳ್ಬೋದು, ಆದರೆ ಅದು ಸರಿಯಾಗುವಂಥದ್ದು ಅಲ್ಲ, ಅಷ್ಟಕ್ಕೆ ಇರಬೇಕಾಗುತ್ತದೆ. ಹಸಿ ಮಜ್ಜಿಗೆ ಹುಳಿಗೂ ಅಜಗಜಾಂತರ.
ಯಾಕೆ ಅಂದರೆ ಅದು ಅದಕ್ಕೆ ಅಷ್ಟೆ. ಹೀಗೆ ಇವುಗಳನ್ನು ಅನುಭವಿಸಿ ತಿಳ್ಕೊಳ್ಬೇಕು. ಒಂದೊಂದು ಶಬ್ದಕ್ಕೆ ಯಾವ್ಯಾವ ವ್ಯತ್ಯಾಸ ಇರುತ್ತೆ, ಯಾವ್ಯಾವ ಧ್ವನಿ ಇರುತ್ತದೆ ಅನ್ನೋದನ್ನೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ಅದನ್ನು ಹೇಳ್ತಾ ಇದ್ದಾನೆ. ಮತ್ತೆ ನೋಡಿ, ಆ ಪದ್ಯವನ್ನು ಎತ್ತಿಕೊಳ್ಳೋ ರೀತಿಯ ಕಂದ ನಿಜ ಅನುಜರ್ ಎಲ್ಲಿದರ್, ನಿನ್ನ ತಮ್ಮಂದರು ಎಲ್ಲಿ ಅಂತ ಕೇಳಿದ್ರೆ ಆ ಕಂದ ಅಂತ ಹೇಳ್ತಾಳೆ ದುರ್ಯೋಧನನ್ನು. ಅವನು ಮಹಾರಾಜನೇ ಆಗಿರಬಹುದು, ಆದರೆ ತಾಯಿಗೆ ಅವನು ಮಗನೇ. ಈ ರೀತಿಯಾದ ಧ್ವನಿಗಳನ್ನು ನಮ್ಮ ಪ್ರಾಚೀನ ಕವಿಗಳ ಪ್ರಬಂಧಗಳಲ್ಲಿ ಯಥೇಷ್ಟವಾಗಿ ಕಾಣ್ತೀವಿ. ಮತ್ತು ಒಂದು ಶಬ್ದವೂ ಕಷ್ಟ ಇಲ್ಲ. ಕಂದ ನಿಜ ಅನುಜರ್ ಎಲ್ಲಿದರೆಂದೆನ್ನಂ ಜನನಿ ಬಂದು ಬೆಸೆಗೊಂಡಡೆ ಅದೇನೆಂದು ಮರುಮಾತು ಕೊಡುವೆಂ ಕೊಂದರ್ ಕೌಂತೆಯರೆಂದು ಭಿನ್ನಯಿಸುವೆನೋ. ಹಾಗಂತ ಹೇಳ್ತಾ ಅವನು ತುಂಬ ಸಂಕಟಪಟ್ಟು ಮೂರ್ಛೆಗೆ ಹೋಗ್ತಾನೆ. ಆಮೇಲೆ ಮೂರ್ಛಿತನಾದಂಥ ದುರ್ಯೋಧನನಿಗೆ ಉಪಶಾಂತಿಯನ್ನು ಮಾಡಿ ಸಂಜಯ ಅವನನ್ನು ಎಬ್ಬಿಸ್ತಾನೆ. ಎಬ್ಬಿಸಿ ಆ ಹೊತ್ತಿಗೆ ಹತ್ತಿರ ಬಂದಂತಹ ಪರಿಜನರನ್ನು ಕಂಡು ಅಲ್ಲಿಯೇ ಬಂದಂತಹ ಗಾಂಧಾರಿ ಮತ್ತು ಧೃತರಾಷ್ಟ್ರ ಅವರಿಬ್ಬರನ್ನು ಕೂಡ ಕಾಣಿಸಿಕೊಡ್ತಾನೆ. ಆಗ ಅವರಿಬ್ಬರೂ ನೋಡಿ ತುಂಬ ಸಂಕಟ ಪಡ್ತಾರೆ. ಈ ಭಾಗಗಳೆಲ್ಲ ವೇಣಿ ಸಂಹಾರದ 5ನೇ ಅಂಕದಲ್ಲಿ ಬಂದಿರುವುದನ್ನು ಸುಮಾರು ಅದೇ ರೀತಿಯಲ್ಲಿ ತೆಗೆದುಕೊಂಡು ಬಿಟ್ಟಿದ್ದಾನೆ ನಮ್ಮ ಕವಿ. ಪಂಪನು ಹಾಗೆ ತೆಗೆದುಕೊಂಡು ಬಿಟ್ಟಿದ್ದಾನೆ. ತಪ್ಪಲ್ಲ, ನಾನು ನಿನ್ನೆನೇ ಹೇಳಿದ್ದೀನಿ. ಇದನ್ನು ನಾವು ಕಾಣ್ಬೋದು. ಬಹಳ ಚೆನ್ನಾಗಿ ಅಷ್ಟೆಷ್ಟು ಮಾತುಗಳನ್ನು ಹಾಗಾಗಿಯೇ ಬಳಸಿ ಉಳಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಹೇಳ್ತಾಳೆ ದುರ್ಯೋಧನ, ಹೋಗಿ ಹೇಳ್ತಾನೆ, ಯಮಗಂಧ ಎಷ್ಟಿಯಾಗಿರ್ದೆ ಮಗನೇ ನೀನ್ ಉಳ್ಳೊಡೆಲ್ಲರ್ ಒಳರ್ ಎಂದೀ ಎಂದೆನ್ನು ಅನಿಸದೆ ಕುರ್ವಂಶ ನಿಮಿತ್ತ ರಿಪು ಪಾಶಪಾಣಿ ಸವಿ ನೋಡಿದನೆ. ಗಾಂಧಾರಿ ಬಂದು ಕೇಳ್ತಾಳೆ, ಅಪ್ಪ ಯಮಗೆ ಅಂಧ ಎಷ್ಟಿಯಾಗಿರ್ದೆ ಮಗನೇ, ನೀನು ನಮಗೊಂದೇ ಒಂದು ಕುರುಡುಗೋಲು ಅಂತ ಆಗಿದ್ದೀಯಲ್ಲ, ಅದನ್ನು ನಾವು ಇವತ್ತು ಕಳ್ಕೊಳ್ಳೋದಕ್ಕೆ ತಯಾರಿಲ್ಲ. ನೀನು ಎಂದೆಂದಿಗೂ ಯುದ್ಧ ಮಾಡಿ ಸಾಯಬಾರದು ಅನ್ನುವಂಥ ಮಾತನ್ನು ಗಾಂಧಾರಿ ಹೇಳ್ತಾಳೆ. ಇದನ್ನೇ ಮೂಲದಲ್ಲಿ ನಾವು ನೋಡ್ತೀವಿ. ಎಷ್ಟಿರೇ ಕೋಸಿ, ನೀನು ಒಬ್ಬನೇ ಒಂದು ದೊಣ್ಣೆ ಆಗಿದ್ದೀಯಾ ಅಂತ, ನಮಗೆ ಊರೆಗೋಲಾಗಿದ್ದೀಯಾ. ಮಹಾಭಾರತದ ವ್ಯಾಸರ ಮಾತು ಬರ್ತದೆ, ಎಷ್ಟಿರೇಖಾನ ವರ್ಜಿತ ಅಂತ. ಅದು ಭೀಮನಿಗೆ ಗಾಂಧಾರಿ ಹೇಳ್ತಾಳೆ, ಅಪ್ಪ ಕೊಲ್ಲೋದು ಕೊಂದೆ, 100 ಜನನೂ ಕೊಂದೆ, ಒಬ್ಬರನ್ನಾದರೂ ನಮಗೆ ಕೊನೆಗಾಲದ ಊರೆಗೋಲಾಗಿ ಉಳಿಸ್ಬೋದಾಗಿತ್ತು, ಅವರನ್ನೂ ಬಿಡಲಿಲ್ವಲ್ಲ ಅಂತ. ಆ ಭಾವವನ್ನು ಹಾಗೆ ತೆಗೆದುಕೊಳ್ತಾನೆ. ಯಮಗೆ ಅಂಧ ಎಷ್ಟೇ ಆಗಿರ್ದೆ ಮಗನೇ ನೀನು ಉಳ್ಳೊಡೆ ಎಲ್ಲರೂ ಒಳರ್ ಎನ್ನನ್ನು ಮುರಿಸದೆ, ನೀನಿದ್ದರೆ ಇನ್ನೆಲ್ಲರೂ ಇದ್ದಂತೆ ಅಂತಿದ್ಯಲ್ಲ, ನನ್ನ ಹೊಟ್ಟೆ ಉರಿಸಬೇಡ. ಕುರುವಂಶ ಅನಿಮಿತ್ತ ರಿಪು ಪಾಶಪಾಣಿ ಸವಿ ನೋಡಿದನೆ. ಕುರುವಂಶಕ್ಕೆ ಕಾರಣವಿಲ್ಲದ ವೈರಿ ಯಮ ಸಿಕ್ಬಿಟ್ಟ, ಅವನು ಮಾಡಿದ ಇದು. ನೀನು ಮಾತ್ರ ಇನ್ನು ಮುಂದೆ ಯುದ್ಧಕ್ಕಾಗಿ ತೆರಳಬೇಡ, ಉಳಿದು ಬಿಡು ಇಲ್ಲೇ ಅಂತಂತಾಳೆ. ಗುರುಚರಣಂಗಳ್ಗೆರಗದೆ ಪರಕೆಯನ್ ಆದರಿದನ್ ಅಂತುಕೊಳ್ಳದೆ ಮೋನಂ ಬೆರೆಸಿರ್ಪುದು ನಿನಗುಚಿತಮೇ ಗುರು ವಿನಯಂ ಏಕೆ ಮರೆದೆ ಕುರುಕುಲ ತಿಲಕ. ಬಂದಾಗೆಲ್ಲ ಕಾಲು ಹಿಡಿದೇ ಇದ್ದವನಲ್ಲ ನೀನು, ಈಗ ಯಾತಕ್ಕೆ ಈ ಥರ ಮಾಡ್ತೀಯ? ಈ ಭಾವವನ್ನು ಭಾಸನ ಊರುಭಂಗದಿಂದ ತೆಗೆದುಕೊಳ್ತಾ ಇದ್ದಾನೆ. ಊರುಭಂಗದಲ್ಲಿ ತೊಡೆ ಮುರ್ಕೊಂಡು ದುರ್ಯೋಧನ ಬಿದ್ದಿದ್ದಾನೆ. ಗಾಂಧಾರಿ ಮತ್ತು ಧೃತರಾಷ್ಟ್ರ, ಮಾಳವಿ ಅಂತ ದುರ್ಯೋಧನ ಪತ್ನಿ, ದುರ್ಜಯ ಅಂತ ಮಗ, ಇದೆಲ್ಲ ಕವಿಯ ಕಲ್ಪನೆ. ಅವರುಗಳು ಬರ್ತಾರೆ. ಇದೇನು ಎಂದಿಲ್ಲದ ಅಭಿನಯ ಇವತ್ತು ನಮ್ಮ ಮಗನದು, ಧ್ವನಿ ಕೇಳಿಸ್ತಾ ಇದೆ, ಹತ್ತಿರ ಬಂದು ಕಾಲಿಗೆ ನಮಸ್ಕಾರ ಮಾಡ್ತಾ ಇಲ್ಲ ಅಂತ ಧೃತರಾಷ್ಟ್ರಾದಿಗಳು ಹೇಳ್ಕೊಳ್ತಾರೆ. ಎಷ್ಟು ಪೂರ್ವ ಕವಿಗಳ ಭಾವಗಳಿಂದ ನಾವು ಮೈದುಂಬಿಸಿಕೊಳ್ತೀವಿ ಅನ್ನೋದನ್ನು ಗಮನಿಸಬೇಕು. ಕನ್ನಡ ಸಾಹಿತ್ಯ ಯಾರು ಹಂಗಿಲ್ಲದೆ ಬೆಳೆದು ಬಿಡ್ತು, ಹಾ ಹೂ ಅಂತೆಲ್ಲ ಕೋಲಾಹಲ ಮಾಡ್ತಾರೆ. ಅವ್ರುಗಳಿಗೇನಾದರೂ ಗೊತ್ತಿದೆಯಾ, ಹಿಂದು ಮುಂದೆ ಗೊತ್ತಿದೆಯಾ? ಬರಗೂರು ರಾಮಚಂದ್ರಪ್ಪನಂಥವರು ಕಳೆದ ಬಾರಿ ಆಳ್ವಾಸ್ ನುಡಿಸಿರಿ ಅಂತ ಅದರೊಳಗೆ ಕನ್ನಡಿಗರದು ದುರ್ಯೋಧನ ಪ್ರಜ್ಞೆ ಅಂತ. ಏನದು? ಬೇರೆಯವರ ಹೆಂಗಸರ ಸೆರೆಗೆಳೆಯೋದ ದುರ್ಯೋಧನ ಪ್ರಜ್ಞೆ, ಬೇರೆಯವರ ಹೊನ್ನನ್ನು ಅಪಹರಣ ಮಾಡೋದ ದುರ್ಯೋಧನ ಪ್ರಜ್ಞೆ, ಬೇರೆಯವ್ರ ಮಾನ ಕಳೆಯೋದಕ್ಕೆ ನೋಡೋದ, ಬೇರೆಯವ್ರನ್ನ ಸಜೀವವಾಗಿ ಸುಡೋದ, ಬೇರೆಯವರಿಗೆ ವಿಷ ಹಾಕೋದ, ಅಯೋಗ್ಯರ ಪ್ರಜ್ಞೆಯನ್ನು ತೆಗೆದುಕೊಂಡು ಬಂದು ಹೇಳಿದ್ರೆ ಗದಾಯುದ್ಧವನ್ನು ದುರ್ಯೋಧನ ಪರ ಅಂತ ಭ್ರಮೆ ಮಾಡಿಕೊಂಡು ಬಿಟ್ಟಿದೆ. ವಸ್ತುತಃ ಭೀಮಶ್ರೀ ಅವರಿಗೆ ಬೇರೆ ಉದ್ದೇಶ ಇತ್ತು. ಗ್ರೀಕರ ಆ ಒಂದು ಟ್ರ್ಯಾಜಿಡಿ ದುರಂತ ನಾಟಕ ಅಥವಾ ಎಸ್ ವಿ ರಂಗಣ್ಣವ್ರು ಹೇಳುವಂತೆ ಗಂಭೀರ ನಾಟಕದ ಜಾಡಿನಲ್ಲಿ ಇದನ್ನು ಬೆಳೆಸೋದಕ್ಕೆ ಸಾಧ್ಯ ಇದೆ. ಮತ್ತು ನಮ್ಮ ಪ್ರಾಚೀನ ಕವಿಗಳು ವರ್ಣನಾ ನಿಪುಣರಾಗಿದ್ದ ಬರೆದ ಒಂದು ಕಾವ್ಯ ಅದು ನಾಟಕೀಯವಾದ ದೃಶ್ಯಗಳನ್ನು ಒಳಗೊಂಡಿದೆ ಅಂತ ತೋರಿಸೋದಕ್ಕೋಸ್ಕರ ಮಾಡಿದ್ರು. ಉದಾಹರಣೆಗೆ ರಾಘವಾಂಕನಲ್ಲಿ ಆ ರೀತಿಯಾದ ನಾಟಕೀಯತೆ ಇದೆ, ರನ್ನನಲ್ಲಿ ಕಾಣಿಸುತ್ತದೆ, ಕುಮಾರವ್ಯಾಸನಲ್ಲಿ ಕಾಣಿಸುತ್ತದೆ. ಆ ಮಾತ್ರಕ್ಕೆ ಬಂದರೆ ಮಹಾಕವಿಗಳಲ್ಲೆಲ್ಲ ನಾಟ್ಯಾಯಮಾನತ್ವ ಇದ್ದೇ ಇರುತ್ತದೆ. ಭಟ್ಟತೋತ ಅದಕ್ಕೆ ಹೇಳಿದ.
ಅನುಭಾವ ವಿಭಾವಾನಾಂ ವರ್ಣನಾ ಕಾವ್ಯ ಮುಚ್ಯತೆ ತೇಷಾಮೇವ ಪ್ರಯೋಗಸ್ತು ನಾಟ್ಯಂ ಗೀತಾದಿ ರಂಜಿತಂ. ಅನುಭಾವ ವಿಭಾವಗಳ ಭಾವ ಪ್ರತಿಕ್ರಿಯೆಗಳ ಭಾವ ಪ್ರದರ್ಶನಗಳ ಅಂಗ ವಿಕಾರಗಳ ಅಂಗ ವಿಕ್ಷೇಪಗಳ ಒಂದು ವರ್ಣನೆಯನ್ನು ಕಾವ್ಯ ಅಂದರೆ ಅವುಗಳನ್ನು ಮಾಡಿಬಿಟ್ರೆ ಅದು ರೂಪಕ ನಾಟಕ ಆಗುತ್ತದೆ ಅಂತ ಹೇಳಿಬಿಟ್ಟು, ಅದೇ ರೀತಿಯಲ್ಲಿ ಪ್ರಯೋಗತ್ವ ಮನಾಪನ್ನೇ ಕಾವ್ಯೇ ನಾಸ್ವಾದ ಸಂಭವ ಅಂತಾನೆ. ಪ್ರಯೋಗ ಅಂದರೆ ರಂಗಾರೋಹಣತ್ವ, ಸ್ಟೇಜಬಿಲಿಟಿ ಬರದೆ ನಮ್ಮ ಕಣ್ಮುಂದೆ ಕುಣಿಯದೆ ಅದಕ್ಕೆ ಕಲಾತ್ಮಕತೆ ಬರೋದಿಲ್ಲ, ರಸವೇ ಸಿಗೋದಿಲ್ಲ ಅಂತ. ಕುವೆಂಪು ಅವರು ಹೇಳ್ತಾರೆ, ಕಾದಂಬರಿ ಕರತಲ ರಂಗಭೂಮಿಯ ನಾಟಕ ಅಂತಾರೆ. ಅಂಗೈಯಲ್ಲಿ ರಂಗಭೂಮಿ ಯಾವ ಕಾವ್ಯಕ್ಕೂ ಉಂಟು. ಆದರೆ ಇವರಲ್ಲಿ ಉತ್ತಮ ಕವಿಗಳಾಗಿದ್ದರಿಂದ, ಸಂವಾದವನ್ನು ಚಮತ್ಕಾರವಾಗಿ ರಸಭರಿತವಾಗಿ ಬೆಳೆಸಬಲ್ಲವರಾದ್ದರಿಂದ ಆ ವಿವರಗಳು ಹೆಚ್ಚಾಗಿ ತೋರಿಕೊಳ್ಳುತ್ತವೆ ಅಂತ ಗೊತ್ತಾಗುತ್ತದೆ. ಭಾರತೀಯ ಭಾಷೆಗಳಿಗೆ ಯಾವುದು, ತಮಿಳನ್ನೂ ಸೇರಿಸಿಕೊಂಡು ಅದೇನು ದೊಡ್ಡ ಪ್ರತ್ಯೇಕತೆ ಇಲ್ಲ. ಪ್ರತಿಯೊಂದು ಭಾಷೆಯೂ ಸಂಸ್ಕೃತಕ್ಕೆ ಯಥೇಷ್ಟವಾಗಿ ಋಣಪಟ್ಟಿದೆ. 19ನೇ ಶತಮಾನದವರೆಗೂ ಸಂಸ್ಕೃತದ್ದೇ ಋಣ ಇದ್ದಿದ್ದು. ಆಮೇಲೆ ಪಾಶ್ಚಾತ್ಯ ಭಾಷೆಗಳ, ವಿಶೇಷವಾಗಿ ಇಂಗ್ಲೀಷಿನ ಋಣ ಬಂದು ಬೆಳೆದಿವೆ. ಒಬ್ಬರಿಂದ ಸ್ವೀಕರಣ ಮಾಡೋದು ಎಂದು ತಪ್ಪಲ್ಲ, ಆದರೆ ಅದನ್ನು ಒಪ್ಪಿಕೊಳ್ಳದೇ ಇದ್ದಾಗ ತಪ್ಪಾಗುತ್ತೆ. ಸ್ವೀಕರಿಸಿ ಬೆಳೆಯೋದಿದ್ದೇ ಇರುತ್ತೆ. ನಾವು ತಂದೆ ತಾಯಿಗಳಿಂದ ದೇಹವನ್ನು ಮೊದಲುಕೊಂಡು ಎಲ್ಲ ಸ್ವೀಕರಿಸಿದ್ದೀವಿ, ಹಾಗಂತ ಎಂದಾದರೂ ನಾವು ಹೀನ ಮಾಡಿಕೊಂಡಿದ್ದೀವ? ಆಮೇಲೆ ಹೇಳ್ತಾಳೆ, ಮಡಿದಿ ದುಶ್ಶಾಸನನೇಂ ನುಡಿಯಿಸುವನು ಕುರು ನರೇಂದ್ರ, ದುರ್ಮರ್ಶನನೇಂ ನುಡಿಸುವನು, ದುಷ್ಕರ್ಣಂ ನುಡಿಯಿಸುವನು, ನೀನೂ ಉಸಿರದಿರ್ಪುದೆ ಮಗನೇ. ಅಲ್ಲ ದುರ್ಯೋಧನ, ಸತ್ತ ದುಶ್ಶಾಸನ ನಮ್ಮ ಜೊತೆ ಮಾತಾಡ್ತಾನ, ದುರ್ಮರ್ಶನ ಮಾತಾಡ್ತಾನ, ದುಷ್ಕರ್ಣ ಮಾತಾಡ್ತಾನ, ಇವರೆಲ್ಲ ದುರ್ಯೋಧನನ ತಮ್ಮಂದಿರು. ನೀನೊಬ್ಬನೇ ಮಾತಾಡಬೇಕಾದವನು, ಹೋಗಿದ್ದು ಹೋಯಿತು, ನೀನಾದರೂ ನಮ್ಮ ಪಾಲಿಗೆ ಇರಪ್ಪ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಇದು ನಮಗೆ ತುಂಬ ಹೃದಯಕ್ಕೆ ಚುಚ್ಚತಕ್ಕಂಥ ಮಾತಾಗುತ್ತೆ. ಅಂಥ ತಾಯಿ ಪಾಪ ಎಷ್ಟು ದೀರ್ಘವಾಗಿ ದೊಡ್ಡ ರೀತಿಯಲ್ಲಿ ಬೆಳೆದು ಬಂದವಳು, 100 ಜನ ಮಕ್ಕಳ ತಾಯಿ. ದುರ್ಯೋಧನ ಹೇಳ್ತಾನೆ, ಮಾತಾ ಕಿಮಪ್ಯಸದೃಶಂ ಕೃಪಣಂ ವಚಸ್ತೆ ಸುಕ್ಷತ್ರಿಯ ಕ್ವ ಭವತಿ ಕ್ವಚ ದೀನತೈಷ ನಿರ್ವತ್ಸಲೇ ಸುತಶತಸ್ಯ ವಿಪತ್ತಿಮೇನಾಂ ತ್ವಂ ನಾನು ಚಿಂತಯಿಸಿ ರಕ್ಷಸಿ ಮಾಮಯೋಗ್ಯಂ ಅಂತಲೇ ಬೇಡ್ಕೋತಾನೆ. ನೀನು 100 ಜನ ಮಕ್ಕಳ ಸಾವನ್ನು ಕೂಡ ತಾಳಬಲ್ಲ ವೀರಮಾತೆ, ಇವತ್ತು ನನಗೋಸ್ಕರ ಇಷ್ಟು ದೀನದೀನಿ ಆಗಿಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ಬೇಡ್ಕೋತಾ ಇದ್ದಾನೆ. ಹೀಯಮಾನ ಕಿಲ ರಿಪೋಹೋ ನೃಪ ಸಂದಧತೆ ಪರಾನ್ ದುಶ್ಶಾಸನೆ ಹತೆ ಹೀನ ಸಾನುಜಾ ಪಾಂಡವ ಕಥಂ. ಆಮೇಲೆ ತನ್ನ ತಾಯಿಯ ಗೋಳಾಟವನ್ನು ಕಂಡು ಅವನಿಗೆ ಮೂರ್ಛೆ ಬಂದುಬಿಡುತ್ತೆ. ಮತ್ತೆ ಸಮಾಶ್ವಸಿತನಾಗಿ ಹೇಳ್ತಾನೆ. ಎದ್ದಾಗ ತಂದೆ ಬೇಡ್ಕೋತಾನೆ, ಧೃತರಾಷ್ಟ್ರ ಕೇಳ್ಕೋತಾನೆ. ಹೇಳ್ತಾನೆ, ಯಮಸುತ ನಿಂಬು ಕೈವನ್ ಯಮಗಿನ್ನುಂ ಒಡಂಬಡು ಕಂದ, ಸಂಧಿಯಂ ಸಮಗೊಳಿಸಲ್ಕೆ ಸಂಜಯನ ನಟ್ಟುವೆ ಭೀಮನೊಳು ಆದ ಬದ್ಧವೈರಮನ್ ಉಳಿ ನೋಡದಿರ್ ಸುತ ಸಹೋದರ ದುಃಖಮನ್ ಈವುದು ಅರ್ಧರಾಜ್ಯಮನ್ ಅವರ್ಗೆಂದು ಕಾಲ್ವಿಡಿದು ಬೇಡಿದನ್ ಅಂಧ ನೃಪಾಲ ಪುತ್ರನಂ. ಇಷ್ಟು ಚೆನ್ನಾಗಿ ಕಾಲಿಗೆ ಬಿದ್ದು ಪಾಪ ಕೇಳ್ತಾ ಇದ್ದಾನೆ. ಯಮಸುತ ನಿಂಬು ಕೈವನ್, ನನಗೆ ಗೊತ್ತಿದೆಯಪ್ಪ, ಧರ್ಮರಾಜ ಯಾವತ್ತೂ ಒಳ್ಳೆಯದನ್ನು ಮಾಡ್ತಾನೆ, ಅವನು ನನ್ನ ಮಾತನ್ನು ತೆಗೆದುಹಾಕೋಲ್ಲ. ಇನ್ನೂ ಒಡಂಬಡು, ಇನ್ನಾದರೂ ಒಡಂಬಡಿಸಿಕೋ, ಇನ್ನಾದರೂ ಹೊಂದಾಣಿಕೆ ಮಾಡಿಕೋ ಕಂದ, ಒಡಂಬಡು. ಸಂಧಿಯಂ ಸಮಗೊಳಿಸಲಿಕ್ಕೆ ಸಂಜಯನ ನಟ್ಟುವೆ, ಇನ್ನು ಸಂಧಿ ಆಗೋದಕ್ಕೆ ಸಂಜಯನನ್ನು ಕಳಿಸ್ತೀನಿ ನಾನು. ಭೀಮನೊಳಾದ ಬದ್ಧ ವೈರಮನ್ ಉಳಿ, ಭೀಮನ ಜೊತೆಗೆ ನಿನಗಿರೋ ವೈರವನ್ನು ಬಿಸಾಕ ಆ ಕಡೆಗೆ. ನೋಡದಿರ್ ಸುತ ಸಹೋದರ ದುಃಖಮನ್, ಮಕ್ಕಳ ಸತ್ತರು, ತಮ್ಮಂದ್ರ ಸತ್ತರು, ಆ ದುಃಖವನ್ನು ಪಕ್ಕಕ್ಕಿಡು. ಈ ಉದು ಅರ್ಧರಾಜ್ಯಮನ್ ಅವರಿಗೆ, ಅರ್ಧರಾಜ್ಯ ಅವರು ಕೊಟ್ಬಿಡು ಅಂತ ಹೇಳಿ ಬೇಡ್ಕೋತಾ ಇದ್ದಾನೆ. ಹಳಗನ್ನಡ ಎಷ್ಟು ಸರಳವಾಗಿದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ನಾನು ನೆನ್ನೆಯೇ ಆ ಬಗ್ಗೆ ಹೇಳಿದ್ದೀನಿ. ಮತ್ತು ನೋಡಿ, ಕೆಲವೊಂದು ವ್ಯಾಕರಣದ ಚಮತ್ಕಾರದ ಅಥವಾ ವ್ಯಾಕರಣದ ಸೂಕ್ಷ್ಮತೆಗಳನ್ನು ನಾವು ಗಮನಿಸೋದಾದರೆ, ಕನ್ನಡದಲ್ಲಿ ಬಿಂದು 0 ಅನುನಾಸಿಕಕ್ಕೆ ತುಂಬ ಬೆಲೆ ಉಂಟು. ಆದರೆ ಕೆಲವೊಮ್ಮೆ ಅದು ಬಿಟ್ಟು ಹೋಗಬಹುದು. ಅಂಥ ಪ್ರಯೋಗಗಳನ್ನು ಇಲ್ಲಿ ಮಾಡಿದ್ದಾನೆ ಕವಿ. ಭಾವ ತೀವ್ರತೆಯಲ್ಲಿ, ರಸಭರಿತವಾದ ಪದ್ಯ ರಚನೆಯಲ್ಲಿ ವ್ಯಾಕರಣಕ್ಕೆ ಒಂದಿಷ್ಟು ವಿನಾಯಿತಿ ಕೊಡಬಹುದು ಅಂತ ಇದೆ, ಅದರನ್ನು ಪಾಲಿಸಿದ್ದಾನೆ. ಜೊತೆಗೆ ಆಡು ನುಡಿಯಲ್ಲಿ, ಒಂದು ಬೆಳೆಯುವ ಭಾಷೆಯಲ್ಲಿ, ಜೀವದ್ಭಾಷೆಯಲ್ಲಿ ಇದು ಸಹಜ. ಹಾಗಾಗಿ ಅವನು ಹೇಳ್ತಾ ಬೇಡಿದ ಅಂಧ ನೃಪಾಲ ಪುತ್ರನಂ ಅಂತ. ನೃಪಾಲ ಅಂತ ಸಂಸ್ಕೃತ ಶಬ್ದ ಬಂದರೆ ಕಡೆಗೆ ನೃಪಾಲಂ ಅಂತ ಬಿಂದು ಬರಬೇಕು ಅಂತ ವ್ಯಾಕರಣ ನಿಯಮ ಕೇಶರಾಜ ಹೇಳ್ತಾನೆ. ಆದರೆ ಇದನ್ನು ಬಿಟ್ಟಿದ್ದಾನೆ ಛಂದಸ್ಗೋಸ್ಕರವಾಗಿ, ಅಂಧ ನೃಪಾಲ ಪುತ್ರನಂ ಅಂತ ಹೇಳಿಬಿಡ್ತಾನೆ. ಅದೇ ರೀತಿಯಲ್ಲಿ
ಇನ್ನೊಂದು ಕಡೆ ಕೂಡ ಹೇಳ್ತಾನೆ, ಸಂಧಿಯಂ ಸಮಗೊಳಿಸಲ್ಕೆ ಸಂಜಯನ ನಟ್ಟುವೆ ಭೀಮನೊಳಾದ ಬದ್ಧವೀರಮನ್ ಉಳಿ ನೋಡದಿರ್ ಸುತ ಸಹೋದರ ದುಃಖಮನ್ ಈವುದು ಅರ್ಧರಾಜ್ಯಮನ್ ಅವರಿಗೆಂದು. ಇಲ್ಲಿ ಕೇಳುವಲ್ಲಿ ಇಲ್ಲಿ ಒಂದು ಕಡೆಗೆ ಮತ್ತು ಇನ್ನೊಂದು ಕಡೆಯೂ ಕೂಡ ಬಿಂದು ಬಿಟ್ಟು ಹೋಗಿದೆ. ಎರಡು ಬಿಂದುಗಳನ್ನು ಬಿಟ್ಟರೂ ಕೂಡ ಪದ್ಯ ಚೆನ್ನಾಗಿದೆ. ಅಂದರೆ ವ್ಯಾಕರಣದ ಅತಿಶಯವಾದಂಥ ಭಾರವನ್ನು ತಲೆ ಮೇಲೆ ಹೊತ್ತು ರಚನೆ ಮಾಡಬೇಕು ಅಂತ ನಮ್ಮ ಪ್ರಾಚೀನ ಕವಿಗಳು, ಪ್ರಾಚೀನ ಲಕ್ಷಣಕಾರರು ಹೇಳಿಲ್ಲ. 10 ಕಡೆ ಬರುವುದು, ಒಂದು ಕಡೆ ತಪ್ಪಿದ್ರೆ ಏನೂ ತೊಂದರೆ ಇಲ್ಲ, ಇಷ್ಟು ಔದಾರ್ಯವನ್ನು ತೋರಿಸಿದ್ದಾರೆ. ಆಮೇಲಿನ ಮುಂದಿನ ಕವಿಗಳಲ್ಲಿ ಇಂಥದ್ದು ಕಾಣ್ತೀವಿ. ಹಳಗನ್ನಡದ ಪ್ರಯೋಗಕ್ಕೆ ಯಾರು ಪರಮ ಪ್ರಮಾಣ ಅಂದರೆ ವೆಂಕಟಾಚಲ ಶಾಸ್ತ್ರಿಗಳನ್ನೇ ಕೇಳಿದ್ದೆ, ಯಾರನ್ನು ತಗೊಳ್ಬೇಕು ಪ್ರಮಾಣ? ಪಂಪ, ರನ್ನ. ಈ 2 ಮಾತಿಲ್ಲದೆ ತಕ್ಷಣ ವಿತೌಟ್ ಬ್ಯಾಟಿಂಗ್ ಇವನ್ ದಿ ಐಲಿಡ್ಸ್ ಹೇಳಿದ್ದು ಇಬ್ಬರೇ, ರನ್ನ, ಪಂಪ ಅಂತ. ಅವರುಗಳಲ್ಲಿಯೇ ಈ ವಿನಾಯಿತಿಗಳು ಕಾಣಿಸುತ್ತವೆ ಅಂತಂದರೆ ಮುಂದಿನ ಕವಿಗಳಲ್ಲಿ ಅದು ಎದ್ದು ಕಾಣುವಂಥದ್ದೇ ಆಗಿದೆ. ಅಂಥದ್ದೆಲ್ಲ ಇರುವಾಗ ಇಷ್ಟು ಸೊಗಸಾದ ಮಾರ್ಗವನ್ನು ಬಿಟ್ಟು ಭಾಷೆಗೆ ಅವಮರ್ಯಾದೆ ಮಾಡುವುದು ತುಂಬ ತುಂಬ ಅಪಾಯಕಾರಿಯಾದದ್ದು. ಹಾಗಂದರೂ ಕೂಡ ಇವನು ಒಪ್ಪೋದಿಲ್ಲ. ಶ್ರೀವನಿತೆಗೆ ನಿಜ ವಿಜಯಶ್ರೀವನಿತೆಗೆ ಸವತಿಯಾಗಿ ರಿಪು ನೃಪರಂ ಶೌರ್ಯಾವಷ್ಟಂಭದೆ ಗೆಲ್ದ ಜಯಾವಸತನ್ ಅಸಾಧ್ಯನಲ್ತೆ ಸಾಹಸ ಭೀಮಂ ಅಂತ. ಅಲ್ಲ, ಈಗ ನಾವು ಕೇಳೋದು ಏನು ಚೆನ್ನ, ಶ್ರೀವನಿತೆಗೆ ವಿಜಯಶ್ರೀವನಿತೆಗೆ ಸವತಿಯಾಗಿ, ಶ್ರೀವನಿತೆ ಮತ್ತು ವಿಜಯಶ್ರೀವನಿತೆ ಇಬ್ಬರು ಸವತಿಯಾಗುವರಂತೆ ಸಾಹಸ ಭೀಮ ಎಲ್ಲರನ್ನೂ ಗೆದ್ದಿದ್ದಾನೆ, ಅವನು ಒಪ್ಕೋತಾನ? ಬೇಡ ಅಂತನ್ನುವ ಮಾತನ್ನು ದುರ್ಯೋಧನ ಹೇಳ್ತಾನೆ. ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ, ತಾನು ಕೊಡಬೇಕಾದ ಕಾಲದಲ್ಲಿ ಕೊಡಲಿಲ್ಲವಾದ್ದರಿಂದ ಈಗ ಹೇಗೆ ಕೊಡ್ತಾನೆ? ಸಮರ ವ್ಯಾಪಾರಂ ಮಂಡು ಮಗನೆ ನಿಜ ಶಿಬಿರದತ್ತ ವಿಜಯಂಗೈ ಸತ್ತ ಮಗಂದಿರ್ ಸತ್ತರ್ ನೀನ್ ಯಮಗುಳ್ಳೊಡೆ ಸಾಲ್ವುದವರಿಂ ತಂದಪವೇ. ಸತ್ತವ್ರನ್ನ ತಂದು ಕೊಡೋಕ್ಕಾಗುತ್ತಾ? ನೀನಿದ್ರೆ ಸಾಕಪ್ಪ, ಯುದ್ಧ ಬಿಡು, ಗದೆಯನ್ನು ಬಿಸಾಕು, ಕವಚವನ್ನು ಕಳಚು, ಬಾ ಅಂತಂತಾನೆ. ಆದರೆ ಇವನು ಒಪ್ಪೋದಿಲ್ಲ. ನಾನು ಯುದ್ಧವನ್ನೇ ಮಾಡಬೇಕು, ಅಷ್ಟು ಎಣೆಮೀರಿ ಬಂದುಬಿಟ್ಟಿದ್ದೀನಿ, ಅದಕ್ಕಿಂತ ಹಿಂದೆ ನಾನು ಬರೋದಕ್ಕೆ ಸಾಧ್ಯ ಇಲ್ಲ ಅಂತನ್ನುವ ಮಾತನ್ನು ಹೇಳ್ತಾನೆ. ಎಷ್ಟೋ ಬಾರಿ ದುಷ್ಟರಿಗೆ ಇದು ಒಂದು ಸಮಸ್ಯೆ ಬರುವಂಥದ್ದು. ತಿದ್ದುಕೊಳ್ಳೋಕ್ಕೆ ಆಗದಂತೆ ಅವರು ಮುಂದುವರೆದಿರ್ತಾರೆ. ಹಾಗಾಗಿ ಇನ್ನೇನು ಮಾಡ್ಕೊಳ್ಳೋಕ್ಕಾಗದೆ ಅಲ್ಲಿಗೆ ಹೋಗಲೇಬೇಕು. ವ್ಯಾಸಭಾರತದಲ್ಲಿ ಕರ್ಣ ಈ ಮಾತನ್ನು ಹೇಳ್ತಾನೆ. ಕೃಷ್ಣ ಅವನನ್ನು ಕರೀತಾನೆ, ನಮ್ಮ ಪಕ್ಷಕ್ಕೆ ಬಾ ಅಂತ ಉದ್ಯೋಗ ಪರ್ವದಲ್ಲಿ. ಅವನು ಹೇಳ್ತಾನೆ, ನಾನು ಮತ್ತೆ ವಾಪಸ್ ಬರಲಾಗದಷ್ಟು ದೂರ ಹೋಗಿದ್ದೀನಿ ಅಂತ. ಸಿನಿಮಾದಲ್ಲಾದರೆ ಓವರ್ ನೈಟು ಬೇಡ, ಓವರ್ ಶಾಟ್ ಬದಲಾವಣೆ ಬಂದುಬಿಡುತ್ತೆ. ಇಲ್ಲಿ ಹಾಗಾಗೋಲ್ಲ, ಬದುಕಲ್ಲಿ ಹಾಗಾಗೋಲ್ಲ. ಯಾಕೆ? ಎಷ್ಟೋ ವರ್ಷಗಳಿಂದ ಬೇರೆಯಾಗಿ ಬೆಳೆದಂಥ ಮಕ್ಕಳು ಸಿನಿಮಾದಲ್ಲಿ ಸೇರಿದ ತಕ್ಷಣ ಒಬ್ಬ ಕ್ರಿಶ್ಚಿಯನ್ನು, ಒಬ್ಬ ಮುಸ್ಲಿಮು, ಒಬ್ಬ ಹಿಂದೂ ಮನೆಗಳಿಗೆ ಹೋಗಿರ್ತಾರೆ. ಅಂದರೆ ಎಲ್ಲರೂ ಭಯ್ಯ ಅಂತ ತಪ್ಪಿಕೊಳ್ತಾರೆ. ಹಿಂದಿ ಸಿನಿಮಾಗಳಲ್ಲಿ ಅಮರ್ ಅಕ್ಬರ್ ಆಂಟನಿಯಿಂದ ಮೊದಲುಗೊಂಡು ಎಲ್ಲದರೊಳಗೂ. ನಮ್ಮಲ್ಲಿ ಸಾಧ್ಯವಾಗೋಲ್ಲ. ನಿಜ ಜೀವನದಲ್ಲಿ ನಂಬಿಕೆಗಳು, ಆಚಾರಗಳು ಎಲ್ಲ ವ್ಯತ್ಯಾಸವಾಗುತ್ತೆ. ಒಟ್ಟಿಗೆ ಹುಟ್ಟಿ ಒಟ್ಟಿಗೆ ಬೆಳೆದವರಿಗೇ ಆಗದೇ ಇದ್ದರೆ ಎಲ್ಲ ಕಡೆ ದಿಕ್ಕಪಾಲಾದವರಲ್ಲಿ ಹೇಗೆ ಸಾಧ್ಯ ಆಗುತ್ತೆ? ಈ ವಾಸ್ತವವನ್ನು ಮಹಾಕವಿ ಗಮನಿಸ್ತಾನೆ. ಕರ್ಣ ಹೇಳ್ತಾನೆ, ನನಗೆ ಗೊತ್ತು ನಾವು ಗೆಲ್ಲೋಲ್ಲ, ನನಗೆ ಗೊತ್ತು ನಾವು ಒಳ್ಳೆಯವರಲ್ಲ, ಆದರೂ ಇಲ್ಲೇ ಉಳಿತೀನಿ, ಬರಲಾಗದಷ್ಟು ದೂರ ಹೋಗಿದ್ದೀವಿ, ವಿ ಶಾಲ್ ಮೀಟ್ ಇನ್ ಹೆವನ್ ಅಂತಾನೆ. ಆತ್ಮವಿಶ್ವಾಸ ಜಾಸ್ತಿ ಕರ್ಣಂಗೆ. ಯಾವನೋ ಒಬ್ಬ ಸನ್ಯಾಸಿ ಒಬ್ಬ ಭಕ್ತೆಯನ್ನು ತನ್ನ ದೈಹಿಕ ಬಯಕೆಗೆ ಬಳಸ್ಕೊಂಡು ಬಿಟ್ಟಿದ್ದ. ಅವಳು ಒಲೆದು ಬಿಟ್ಟಿದ್ಲು. ಅವಳೊಮ್ಮೆ ಕೇಳ್ತಾಳೆ ಅವನನ್ನು, ಅವಯೋ ಸಂಗಮನಾಥ ಸಂಗಮ ಕಾಂತ ಸಂಗಮೋನಾಥ ಪುನಃ ಕುತ್ರ ಭವಿಷ್ಯತಿ. ಸ್ವಾಮಿ, ನಿಮ್ಮ ಭೇಟಿ ಮತ್ತೆ ಎಲ್ಲ ಆಗುತ್ತೆ ಅಂತ. ಧರ್ಮಶಾಸ್ತ್ರಂ ಪ್ರಮಾಣಂ ಚೇತ್ ಕುಂಭೀಪಾಕೆ ಭವಿಷ್ಯತಿಯಿಂದ. ಧರ್ಮಶಾಸ್ತ್ರವೇ ಸತ್ಯವಾಗಿದ್ದರೆ ನರಕದಲ್ಲೇ ಮತ್ತೆ ಮೀಟ್ ಮಾಡೋದು ಅಂತ. ಅವನು ಪಾಪ ಪರಿವ್ರಾಜಕ, ಅವರಿಗಿದ್ದ ವಾಸ್ತವ ಪ್ರಜ್ಞೆನೂ ಕರ್ಣನಿಗಿಲ್ಲ. ಕೆಟ್ಟವರು ಅಂತ ಒಪ್ಕೊಂಡಾಯಿತು. ಹಾಗಿದ್ದರೆ ನರಕ ಸಿಗುತ್ತದೆ ಅಂತಿಲ್ಲ. ಏನೆಂದರೆ ವೀರಸ್ವರ್ಗ ಅನ್ನುವುದು ಅಲ್ಲಿ ಉಂಟು ತಾತ್ಪರ್ಯ. ಇಷ್ಟೇ, ಮುಂದೆ ಹೋಗೋಕ್ಕಾಗೋದಿಲ್ಲ ಅನ್ನುವ ಆ ಒಂದು ಭಾರ ಇದೆ. ಈ ಒಂದು ಗಿಲ್ಟ್ ಎಂಥ ಕೆಟ್ಟವರಿಗೂ ಕೊನೆಗಾಲಕ್ಕೆ ಬರುತ್ತೆ. ಆ ಗಿಲ್ಟಿನಿಂದಲೇ ದುರ್ಯೋಧನ, ಕರ್ಣ ಇವರೆಲ್ಲ ಸತ್ತಿದ್ದು ಅಂತಲೂ ಅನಿಸುತ್ತೆ ಎಷ್ಟೋ ಬಾರಿ. ಅವರಿಗೆ ಮೋಟಿವೇಶನ್ ಇಲ್ಲ. ಗೆಲ್ಲಬೇಕು ಅಂತಂದರೆ ಪಾಂಡವರಿಗಿರುವಂಥ ರೋಷ, ಸಿಟ್ಟು, ಸೆಡವು, ಸಾತ್ವಿಕವಾದ ಆಕ್ರೋಶ ಇಲ್ಲ ಅವರಿಗೆ. ಮತ್ತು ಅಷ್ಟು ವರ್ಷ ಕಾಲ ಸುಖಪಟ್ಟವರಿಗೆ ಸುಖವನ್ನು ಉಳಿಸಿಕೊಳ್ಳಬೇಕು ಅಂತಿರೋದಕ್ಕಿಂತ ಸುಖವನ್ನು ಕಾಣದೇ ಇದ್ದವರಿಗೆ ಸುಖವನ್ನು ಸಂಪಾದಿಸಿಕೊಳ್ಬೇಕು ಅಂತಿರುವ ತೀವ್ರತೆ ತುಂಬ ದೊಡ್ಡದು. ಯಾಕೆ ನೋಡಿ, ಸಾಮಾನ್ಯಕ್ಕೆ ಅಧಿಕಾರಾರೂಢವಾದ ಪಕ್ಷ ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋದಿಲ್ಲ. ಅದರೊಳಗೆ ಕಾಣಿಸುತ್ತೆ ಫೈಟಿಂಗ್ ಝೀಲ್ ಅನ್ನೋದು ಕಡಿಮೆ ಆಗಿರುತ್ತೆ ಅಂತ.
ಆಮೇಲೆ ಇನ್ನೂ ಒಂದು ಮಾತು ಬರುತ್ತೆ. ಅವನು ವೇಣಿ ಸಂಹಾರದಲ್ಲಿ ಹೇಳ್ತಾನೆ, ಆ ಮಾತನ್ನು ಕೂಡ ನಾವು ದುರ್ಯೋಧನನ ಬಾಯಿನಲ್ಲಿ ನಾವು ಕಾಣ್ತೀವಿ. ಪ್ರತ್ಯಕ್ಷಂ ಹತಬಾಂಧವ ಮಮ ಪರೇ ಹಂತುಂ ನ ಯೋಗ್ಯಾರ್ಹ ಕಿಂವಾ ತೇನ ಕೃತೇನ ತೈರಿವ ಕೃತಂ ಎನ್ನ ಪ್ರಕಾಶಂ ರಣೆ ಏಕೋಹಂ ಭವತೀ ಸುತಕ್ಷಯಕರೋ ಮಾತಃ ಕಿಯಂತೋರಯಃ ಸಾಮ್ಯಂ ಕೇವಲ ಮೇತು ದೈವ ಮಧುನ ನಿಷ್ಪಾಂಡವ ಮೇದಿನಿ. ವೈರಿಗಳೇನು, ಅವರು ಬೇಕಾದಂತೆ ಸತ್ರು, ನಮ್ಮ ಕಡೆಯೂ ಬೇಕಾದಂತೆ ಸತ್ತಿದ್ದೀವಿ. ಇನ್ನು ಅಳಿದುಳಿದ ಪಾಂಡವರನ್ನು ನಾನು ನಿರ್ಮೂಲನೆ ಮಾಡ್ತೀನಿ, ನನಗೆ ಉಳಿದಂಥ ಶಕ್ತಿಯಲ್ಲಿ ನಾನು ಮಾಡೇ ಮಾಡ್ತೀನಿ, ಹಾಗಾಗಿ ಇದು ನಡೆಯುವುದೇ ಸರಿ ಅಂತ ಹೇಳ್ಬಿಟ್ಟಂತಾನೆ. ಆಮೇಲೆ ಇನ್ನೂ ಒಂದಿದೆ, ಏನಂದರೆ ಅಷ್ಟು ಜನ ಮಕ್ಕಳು ಕಳ್ಕೊಂಡ ತಾಯಿಗೆ ಒಬ್ಬನನ್ನು ಉಳಿಸ್ಕೊಳ್ಬೇಕು ಅನ್ನೋ ಬಯಕೆ ಹೇಗಿದೆಯೋ, ಅದೇ ಥರ ಅಷ್ಟು ಜನ ತಮ್ಮಂದ್ರನ್ನ ಕಳ್ಕೊಂಡಂಥ ಅಣ್ಣನಿಗೆ ಅವರ ಸಾವಿಗೆ ಸೇಡು ತೀರಿಸ್ಕೊಳ್ಬೇಕು ಅಂತ ಇರಬೇಕಲ್ಲ ಅನ್ನುವ ಮಾತು ಬರುತ್ತೆ. ಇನ್ನೂ ಮಿಗಿಲೇನೆಂದರೆ, ಧರ್ಮರಾಜ ಒಬ್ಬ ತಮ್ಮ ಸತ್ತರು ತಾನು ಅಗ್ನಿಪ್ರವೇಶ ಮಾಡ್ತಿದ್ದಾನೆ. ಆದರೆ ದುರ್ಯೋಧನ 99 ಜನ ತಮ್ಮಂದು ಸತ್ತಾಗಲೂ ಕೂಡ ಜಲಪ್ರವೇಶ ಮಾಡೋದಕ್ಕೆ ಸಿದ್ಧ ಇದ್ದಾನೆ ಜೀವಗಳನ್ನಾಗಿ. ಎಷ್ಟು ವಿಡಂಬನೆ, ಎಷ್ಟು ವಿಪರ್ಯಾಸ ಅನ್ನೋದು ಗೊತ್ತಾಗುತ್ತೆ. ಹೇಗೋ ತಾಯಿ ತಂದೆಗಳನ್ನು ಸಮಾಧಾನಪಡಿಸಿ ಅವನು ಹೊರಡ್ತಾನೆ. ಸುಮಾರು ವೇಣಿ ಸಂಹಾರದಲ್ಲಿ ಆ ಮಾರ್ಮಿಕವಾದ ಭಾವಗಳು ಎಲ್ಲವೂ ಕೂಡ ಬರ್ತವೆ. ಭೀಷ್ಮೇ ದ್ರೋಣೇ ಚ ನಿಹತೆ ಯಾ ಆಸೀದವಲಂಬನಂ ವತ್ಸಸ್ಯ ಮೇ ಸುರಚ್ಛೂರೋ ರಾಧೇಯ ಸೋಪ್ಯಯಂ ಹತಃ. ಧೃತರಾಷ್ಟ್ರನಿಗೆ ಅದೇ ಚಿಂತೆ, ಏನು ಮಾಡೋದು, ಭೀಷ್ಮ ಹೊರಟೋದ, ದ್ರೋಣ ಹೊರಟೋದ, ಎಲ್ಲರೂ ಹೊರಟೋಗ್ಬಿಟ್ರು, ಇನ್ಯಾರಿದ್ದಾರೆ, ಕರ್ಣನೂ ಇಲ್ಲವಲ್ಲ, ಇನ್ನೇನು ಮಾಡೋದು. ಭವತಿ ತನಯ ಸತ್ಯಂ ಸಂಶಯ ಸಾಹಸೇಷು ದ್ರವತಿ ಹೃದಯಮೇತದ್ ಭೀಮಮುತ್ಪ್ರೇಕ್ಷ್ಯ ಭೀಮಂ ಅತಿಕೃತಿ ನಿಪುಣಂ ತೇ ಚೇಷ್ಟಿತಂ ಮಾನಶೌಂಡ ಛಲಬಹುಲ ಮರೀಣಾಂ ಸಂಗರಂ ಹಾ ಹತೋಸ್ಮಿ. ನನಗೆ ಯುದ್ಧ ಅಂದರೆ ಹೆದರಿಕೆ ಆಗುತ್ತಪ್ಪ, ನೀನು ಮಾಡೋ ಸಾಹಸ ಅಂದರೆ ನನಗೆ ಭಯವಾಗುತ್ತೆ, ಹೃದಯ ಕರಗಿ ಹೋಗ್ತಾ ಇದೆ, ನೀನು ಮಾನಶೌಂಡೀರ್ಯತೆಯಿಂದ ಹಾನಿ ಮಾಡಿಕೊಳ್ಳಬೇಡ ಅನ್ನುವ ಮಾತನ್ನು ಧೃತರಾಷ್ಟ್ರ ಹೇಳ್ತಾನೆ. ಆಮೇಲೆ ಇವನು ಒಪ್ಕೊಳ್ಳೋದಿಲ್ಲ, ನಾನು ಯುದ್ಧವನ್ನು ಮಾಡುವುದೇ ಹೌದು, ನಾನು ಬೇರೆ ಯಾವ ರೀತಿಯಲ್ಲೂ ನನ್ನನ್ನು ನಾನು ಹಿಂದಕ್ಕೆ ತಂದುಕೊಳ್ಳೋದಿಲ್ಲ ಅಂತ ಕಳಿಸಿಕೊಡ್ತಾನೆ. ಛಲಮನೆ ಕೈಗೊಂಡು ಪಾಂಡು ನಂದನರೋಳ್ ಕಾದಿದಲ್ಲದ ಸಂಧಿಯನ್ ಒಡಂಬಡನ್ ಅಂತ ಹೇಳಿಬಿಟ್ಟು ನೀನು ತೆರಳುವುದು ಅಂತಂದಾಗ ಅವನು ಹೇಳ್ತಾನೆ, ನಿಮ್ಮಜ್ಜನೋಳು ಆಲೋಚಿಸಿ ನೆಗಳುವುದು. ನಾವು ತೆರಳುವುದು, ಆದರೆ ನೀನು ಗಾಂಗೇಯನಲ್ಲಿ ಭೀಷ್ಮನಲ್ಲಿ ಹೋಗಿ ಒಂದು ಸ್ವಲ್ಪ ಸಮಾಲೋಚನೆ ಮಾಡುವಂತ. ಆಗ ಸಂಜಯನ ಜೊತೆಗೆ ಭೀಷ್ಮ ಬಿದ್ದಿರುವ ಜಾಗಕ್ಕೆ ಹೋಗ್ತಾನೆ. ಅವನು ಓಘವತಿ ನದಿ ತೀರದಲ್ಲಿ ಶರತಲ್ಪಗತನಾಗಿದ್ದಾನೆ. ಕುರುಕ್ಷೇತ್ರ ಬಹಳ ದೊಡ್ಡ ಜಾಗ, ಸರಸ್ವತಿ ದೃಷದ್ವತಿ ನದಿಗಳ ಮಧ್ಯದ ಭೂಮಿ, ವೇದಭೂಮಿಯೇ ಕುರುಕ್ಷೇತ್ರ. ಅಲ್ಲಿ ಅನೇಕ ಸಣ್ಣ ಪುಟ್ಟ ನದಿಗಳೆಲ್ಲ ಇದ್ವು. ಅಂಥದ್ದೊಂದು ಸಣ್ಣ ತೊರೆ ಓಘವತಿ. ಆ ಓಘವತಿ ನದಿ ತೀರದಲ್ಲಿ ಶರತಲ್ಪಗತನಾದ ಭೀಮನ ಬಳಿಗೆ ಹೋಗುವಾಗ ಮೆಲ್ಲ ಮೆಲ್ಲನೆ ನಡ್ಕೊಂಡು ಹೋಗ್ತಾನೆ. ಇದೆಲ್ಲಕ್ಕೂ ಕೂಡ ದುರ್ಯೋಧನ ಪಾದಯಾತ್ರೆ ಮಾಡುವ ಸ್ಥಿತಿ. ಪಂಪನ ಭಾರತದಿಂದ ಸಾಕಷ್ಟು ಭಾವನೆಗಳನ್ನು ಎರವಲು ತಗೊಂಡಿದ್ದಾನೆ. ಹಲಚಕ್ರಾಂಕುಶ ರೇಖಾ ವಿಲಸಿತ ಪದತಳಕ್ಕೆ ಮಾಡೆ ಪುನರುಕ್ತತೆಯಂ ಹಲಚಕ್ರಾಂಕುಶ ಕುರುಕುಲ ತಿಲಕಂ ಕುಸಿ ಕುಸಿದು ಮೆಲ್ಲ ಮೆಲ್ಲನೆ ನಡೆದಂ. ಬರಿಗಾಲಲ್ಲಿ ನಡೀತಾ ಇದ್ದಾನೆ. ರಾಜರುಗಳಿಗೆ ವಿಶೇಷವಾದ ದೇಹ ಸಾಮುದ್ರಿಕ, ಹಸ್ತ ಸಾಮುದ್ರಿಕ ಇವೆಲ್ಲ ಉಂಟು ಅಂತ ಶಾಸ್ತ್ರ. ಇವನ ಪಾದಗಳಲ್ಲಿ ವಿಶಿಷ್ಟವಾದ ಲಾಂಛನ, ಧ್ವಜ, ರಥ ಮತ್ತು ಬಿಲ್ಲು, ಪದ್ಮ, ಅಂಕುಶ, ನೇಗಿಲು, ಈ ರೀತಿಯಾದಂಥ ಗೆರೆಗಳು ಅಂದರೆ ರೇಖೆಗಳಿರಬೇಕು ಅಂತ. ಹಲ, ಚಕ್ರ, ಅಂಕುಶ ಇತ್ಯಾದಿ ರೇಖೆಗಳಿರಬೇಕು. ಆ ರೇಖೆಗಳು ಕಾಲಲ್ಲಿರುವ ದುರ್ಯೋಧನ ಬರಿಗಾಲಲ್ಲಿ ನಡೀತಾ ಇದ್ದಾನೆ. ಯುದ್ಧರಂಗದಲ್ಲೂ ಆ ಆಯುಧಗಳು ಬಿದ್ದಿವೆ, ಅವು ತಮ್ಮ ಮುದ್ರೆಗಳನ್ನು ಇವನ ಕಾಲಿಗೆ ಮಾಡ್ತಾ ಇವೆ, ಅಂದರೆ ಚುಚ್ಚಿಕೊಳ್ತಾ ಇವೆ. ಹಲ, ನೇಗಲನ್ನು ಇಟ್ಟುಕೊಂಡು ಹಲವರು ಯುದ್ಧಕ್ಕೆ ಬಂದಿದ್ದಾರೆ. ಸೈನಿಕರನ್ನು ಖಾಲಿ ಆಯಿತು ಅಂದರೆ ರೈತರನ್ನು ಸೇರಿಸು ಅಂತ ಮಾಡಿದ್ದಾರೆ. ಹಾಗೆ ಬಲಭದ್ರ ಮೊದಲಾದವರು ಹಲಾಯುಧಿಗಳೇ ಆಗಿದ್ದವರಲ್ವ. ಆ ಹಲ, ಚಕ್ರ ಅದನ್ನು ಬಳಸಿದ್ದಾರೆ. ಅಂಕುಶ, ಆನೆಗಳನ್ನು ನಿಯಂತ್ರಣ ಮಾಡೋಕ್ಕೆ ಹಸ್ತಿಪಕರು, ಮಾವಟಿಗಳು ಬಳಸ್ತಕ್ಕಂಥದ್ದು, ಅವೆಲ್ಲ ಬಿದ್ದು ಇವರ ಕಾಲಿಗೆ ಚುಚ್ಚಿಕೊಳ್ತಾ ಇದೆ. ಆದ್ದರಿಂದ ಹಲಚಕ್ರಾಂಕುಶ ರೇಖಾ ವಿಲಸಿತ ಪದತಳಕ್ಕೆ ಮಾಡೆ ಪುನರುಕ್ತತೆಯಂ, ಅದು ಇನ್ನೊಂದು ಬಾರಿ ಅದನ್ನು ಪುನರುಕ್ತಿ ಮಾಡ್ತಾ ಇದೆಯಾ, ಮತ್ತೊಂದು ಬಾರಿ ಎನ್ಗ್ರೇವ್ ಮಾಡ್ತಾ ಇದೆಯಾ ಅನ್ನುವಂತೆ ಚುಚ್ಚಿಕೊಳ್ತಾ ಇದೆ ಅಂತ ಕವಿಯ ಉತ್ಪ್ರೇಕ್ಷಾಲಂಕಾರ ಎಷ್ಟು ಚೆನ್ನಾಗಿದೆ ನೋಡಿ.
ಕುರುಕುಲ ತಿಲಕಂ ಕುಸಿ ಕುಸಿದು ಮೆಲ್ಲ ಮೆಲ್ಲನೆ ನಡೆದಂ. ಒಂದು ಬಾರಿ ಇದ್ರೇ ಸಾಕು, ರಾಜರಾಗ್ತಾರೆ. ಎರಡನೇ ಬಾರಿ ಇದ್ದರೆ ದೇವರಾಜ್ಯಕ್ಕೆ ಗೆಲ್ಲಬೇಕು ಅಷ್ಟೆ. ಆಗ ಸಂಜಯನಿಗೆ ಸಂಕಟ ಆಗುತ್ತೆ. ದುರ್ಯೋಧನ ಕೆಡಕು ಗೊತ್ತಿದೆ ಎಲ್ರಿಗೂ, ಆದರೆ ಎಷ್ಟು ಕೆಟ್ಟವನಾದರೂ ಚೆನ್ನಾಗಿ ಭಾಳ ಕೆಟ್ಟವನು ಅಂತ ಒಂದು ಸಂಕಟ ಇರುತ್ತಲ್ಲ, ಅದು ಕಾಡುತ್ತೆ ಸಂಜಯನನ್ನು. ವಿನುತ ವಿರೋಧಿ ಮಂಡಳಿ ಮೌಳಿ ವಿಘಟ್ಟಿತ ಪಾದಪದ್ಮ ಪಾದಪೀಠ ಕಾಂಚನ ಕಮಲಾಯಮಾನವಿವು ನಿಮ್ಮಯ ಮೆಲ್ಲಡಿ ಬಿಂಡಿವಾಳ ದಂಬಿನ ಕರವಾಳ ಕಕ್ಕಡೆಯ ಕುಂತದ ಧಾರೆಗಳ್ ಉರ್ಚೆ ಸಂಯುಗಾವನಿತಳದೊಳ್ ವಿಧಾತ್ರವಶತಿಂ ನಿಮಗಂ ನಡೆವಂಟು ತಾದುದೇ. ವಿನುತ ವಿರೋಧಿ ಮಂಡಲಿಕ ಮೌಲಿ ವಿಘಟ್ಟಿತ ಪಾದಪೀಠ ಸಕಲ ಸಾಮಂತ ಮಕುಟ ಮಾಣಿಕ್ಯ ನೀರಾಜಿತರಾದ ಪಾದಪದ್ಮ ನಿನ್ನದು. ನೀನು ಕಾಂಚನ ಕಮಲಾಯಮಾನ ಬಂಗಾರದ ಕಮಲಗಳಂತೆ ಇರುವ ಪಾದಗಳನ್ನು ಹೊಂದಿದವನು. ನಿಮ್ಮಯ ಮೆಲ್ಲಡಿ ಮೃದುಪಾದ ಬಿಂಡಿವಾಳ ಅಂಬು ಕರವಾಳ ಕಕ್ಕಡೆಯ ಕೊಂತ ಇವುಗಳ ಧಾರೆ ಅಲುಗುಗಳು ಚುಚ್ಚುತ್ತಾ ಇವೆಯಲ್ಲ ಅಂತ ಹೇಳ್ಬಿಟ್ಟು. ಬಿಂಡಿವಾಳ ಅಗಲವಾದಂಥ ಒಂದು ಖಡ್ಗ, ಕರವಾಲ ಕೈಗತ್ತಿ, ಕಕ್ಕಡೆಯ ಅಂತಂದರೆ ಮುಳ್ಳು ಮುಳ್ಳಾದ ಒಂದು ಆಯುಧ, ಕೊಂತ ಅಥವಾ ಕುಂತ ಅಂತಂದರೆ ಶೂಲ ಈಟಿ, ಇವುಗಳೆಲ್ಲದರ ಧಾರೆ ಅಂದರೆ ಅಲುಗು ರೇಸರ್ ಎಡ್ಜ್ ಅಂತೀವಲ್ಲ, ಅದು ನಿಮ್ಮ ಕಾಲನ್ನು ಚುಚ್ಚುತ್ತಾ ಇದೆ. ಇಂಥ ನೆಲದ ಮೇಲೆ ನೀವು ಓಡಾಡುವುದಾಯ್ತಲ್ಲ ಅಂತ. ಇಷ್ಟು ದುಸ್ಥಿತಿ ಬಂತೆ, ಎಷ್ಟೆಲ್ಲ ವೈಭವ ಇದ್ದವರು ಅಂತ. ಆಗ ಸಂಜಯನಿಗೆ ಇವನೇ ಸಮಾಧಾನ ಹೇಳ್ತಾನೆ. ತನುಜಾನುಜರ ವಿಯೋಗದ ಮನಃಕ್ಷತಂ ನೋಯಿಸಲ್ಕೆ ನೆರೆಯವು ಸಮರಾವನಿಯೊಳು ಉಳಿದಿರ್ದ ಕೈದುಗಳು ಇನಿಸುಂ ನೋಯಿಕುಮೆ ವಜ್ರಮನನ ಪೆನ್ನಂ. ಅಲ್ಲ, ನನ್ನ ಮಕ್ಕಳು ತಮ್ಮಂದರು ಎಲ್ಲ ಸತ್ತಿದ್ದ ನೋವೇ ನನ್ನನ್ನು ತಿಂತಾ ಇಲ್ಲ, ಇನ್ನು ಈ ಜುಜುಬಿ ನೋವು ಏನು ಮಾಡುತ್ತೆ ಅಂತ ಹೇಳಿಬಿಟ್ಟು. ಈ ರೀತಿಯಾದ ಮಾತುಗಳು ಕವಿ ಅಯತ್ನಿತವಾಗಿ ಬರದಂತೆ ತೋರುತ್ತೆ, ಆದರೆ ಅದರೊಳಗೆ ಎಷ್ಟು ಸೊಗಸಾದ ಕಾವ್ಯ ಇದೆ ನೋಡಿ. ಆ ನೋವೇ ಬಾಧಿಸದೇ ಇದ್ದಾಗ ಈ ನೋವು ಹೇಗೆ ಮಾಡುತ್ತೆ. ರಾಮ ಹೇಳ್ತಾನಲ್ಲ ಭವಭೂತಿಯ ಉತ್ತರಾಂಚರತಿಯಲ್ಲಿ, ಹೇಹಸ್ತ ದಕ್ಷಿಣ ಮೃತಸ್ಯ ಶಿಶೋರ್ದ್ವಿಜಸ್ಯ ಜೀವಾತವೇ ವಿಸರ್ಜ ಶೂದ್ರಮುನೋ ಕೃಪಾಣಂ ರಾಮಸ್ಯ ಬಾಹುರಸಿ ನಿರ್ಭರ ಗರ್ಭಕಿನ್ನ ಸೀತಾ ವಿವಾಸನ ಪಟೋ ಕರುಣಾ ಕುತಸ್ತೆ. ಅಲ್ಲ, ಸೀತೆಯನ್ನು ಪರಿತ್ಯಾಗ ಮಾಡಿದವನು ಗರ್ಭಿಣಿಯಾದ ಸಹಧರ್ಮಿಣಿಯನ್ನು ಪರಿತ್ಯಾಗ ಮಾಡಿಯೇ ಗಟ್ಟುಮುಟ್ಟಾಗಿದೆಯಾ ಕಲ್ಲುಗುಂಡಾಗಿ, ಇನ್ನು ನಿನಗೆ ಶೂದ್ರಮುನಿಯಾದಂಥ ಇವನನ್ನು ಕೊಲ್ಲೋದಕ್ಕೆ ಏನು ಕಾರುಣ್ಯ ಅಡ್ಡಿ ಬರುತ್ತೆ, ಏನು ಸಂಕಟವಾಗುತ್ತೆ, ಕೊಲ್ಲು ಬಲಗೈಯೇ ಕತ್ತಿಯನ್ನು ಎತ್ತು ಕತ್ತರಿಸು ಕತ್ತನ್ನು ಅಂತಂತಾನೆ. ಅಂದರೆ ಅದು ಮಾಡೋದವನಿಗೆ ಇದು ಮಾಡೋದೇನು? ತಮ್ಮಂದರ ಮಕ್ಕಳ ಸಾವಿಗೆ ಪ್ರತಿಕಾರ ಮಾಡದೇ ಇದ್ಮೇಲೆ ಇನ್ನೇನು ಮಾಡಿ ಏನು ಪ್ರಯೋಜನ, ಎಷ್ಟು ನೋವಾದರೂ ನೋವಿಲ್ಲ ಅಂತನ್ನುವಂಥದ್ದು. ಹೀಗೆ ಹೋಗ್ತಾ ಇದ್ದರೆ ಮರುಳುಗಳು ಪಿಶಾಚಗಳು ಬರ್ತವೆ. ನಮ್ಮಲ್ಲೆಲ್ಲ ಇದು ಕಾವ್ಯ ಸಮಯವಾಗಿದೆ. ಯುದ್ಧದಲ್ಲಿ ಸ್ಮಶಾನದಲ್ಲಿ ಭೂತ ಪ್ರೇತಗಳು, ಮೋಹಿನಿ ಶಾಕಿನಿ ಢಾಕಿನಿಗಳು ಇವೆಲ್ಲ ಓಡಾಡಿಕೊಂಡಿರುತ್ತವೆ ಅಂತ ಈ ಕಲ್ಪನೆಯನ್ನು ಇವನು ಪಂಪನಿಂದ ತೆಗೆದುಕೊಂಡಿದ್ದಾನೆ. ಪಂಪ ಭಾರತದ 14ನೇ ಆಶ್ವಾಸದಲ್ಲಿ ಬರುತ್ತೆ, ಆ ಎಲ್ಲ ವಿವರಗಳು ಬರುತ್ತವೆ. ಸ್ವಲ್ಪದಲ್ಲಿ ಬರುತ್ತೆ, ಅದನ್ನು ಇವನು ವಿಸ್ತರಿಸಿ 4-5 ಪದ್ಯಗಳಿಗೆ ಬೆಳೆಸಿಕೊಂಡಿದ್ದಾನೆ. ಆ ಮರುಳುಗಳು ಬಂದು ಕೋಲಾಹಲವನ್ನು ಮಾಡುತ್ತವೆ. ಅವುಗಳು ಇವನನ್ನು ಕಂಡು ಗೇಲಿ ಮಾಡುತ್ತವೆ. ಹಾಗೆ ಗೇಲಿ ಮಾಡುವುದರೊಳಗೆ ಬರುವಂಥ ಮಾರ್ಮಿಕತೆ ಏನಿದೆ, ದುರ್ಯೋಧನನ ಸ್ವಭಾವವನ್ನು ತೋರಿಸ್ತಕ್ಕಂಥದ್ದು, ಅದು ತುಂಬ ಚೆನ್ನಾಗಿ ಈ ಕಾವ್ಯದಲ್ಲಿ ಕಾಣಿಸಿಕೊಳ್ಳುತ್ತದೆ. ಆ ಭೂತಗಳು ನೋಡಿ ಯಾವ್ಯಾವ ರೀತಿಯಾಗಿ ಮಾಡ್ತಾ ಇದ್ದವು ಅನ್ನೋದನ್ನು ತುಂಬ ವಿಸ್ತರಿಸಿ ಹೇಳ್ತಾನೆ. ಇನಿಸಿನಿಸು ತಿಂಬೆ ಮೊರ್ಮೆಯೇ ತಿನೆ ತವುಗುಂ ಇದೆಂದು ತಾಮು ಮಾನೆಯ ಪೆಣನಂ ತಿನ್ನಲಾರದೆ ಪೆರರ್ಗಿಕ್ಕದೆ ಮನಮಂ ಪಸುತಿರ್ದುವಲ್ಲಿ ಲೋಭಿ ಮರುಳುಗಳು. ಕೆಲವೊಂದು ಜಿಪುಣ ದೆವ್ವಗಳು, ಅವು ಸ್ವಲ್ಪನೇ ತಿನ್ನುತ್ತೆ. ಇನಿಸಿನಿಸು ತಿಂಬೆಂ ಒರ್ಮೆಯ ತಿನೆ ತವುಗುಂ ಇದೆಂದು, ಒಂದೇ ಸರ್ತಿ ಗುಳುಮ್ಮಂತ ನುಗ್ಗಿಬಿಟ್ರೆ ಖಾಲಿ ಆಗುತ್ತೆ ಅಂತ ಆನೆಯ ಪೆಣನಂ, ಆನೆ ಹೆಣವನ್ನು ಸ್ವಲ್ಪ ತಿಂತಾ ಇದ್ವಂತೆ. ತಿನ್ನಲಾರದೆ ಪೆರಗಿಕ್ಕದೆ ಮನಮಂ ಪಸುತಿರ್ದುವಲ್ಲಿ ಲೋಭಿ ಮರುಳುಗಳು. ತಾವೂ ತಿನ್ನೋಲ್ಲ, ಬೇರೆಯವ್ರಿಗೂ ಕೊಡೋಲ್ಲ. ಹೀಗೆ ಸತ್ತ ಮೇಲೂ ಈ ಜಿಪುಣತನ ಸತ್ತಿಲ್ಲ, ಆ ರೀತಿಯಾದ ದೆವ್ವಗಳಿದ್ವಂತೆ. ಅವಿರಳ ಶವಕುಲಮಿರೆ ಲೋಭವಶದಿನ್ ಅತಿದೂರದಿಂದ ಬಂದ ಪಿಶಾಚಾನಿವಹಕ್ಕೆಲ್ಲಂ ಶವಮಾಂಸ ವಿಕ್ರಯಂ ಗೈದುವಲ್ಲಿ ಪರದ ಮರುಳುಗಳು. ಇನ್ನು ದೂರದಿಂದ
ಬಂದಂಥ ದೆವ್ವಗಳ ಕೆಲವು. ಪಾಪ ಕುರುಕ್ಷೇತ್ರದ ಹತ್ತಿರದಲ್ಲೇ ಯಾವುದೋ ಹುಣಸೆ ಮರಕ್ಕೆ ಆಲದ ಮರಕ್ಕೆ ಎಲ್ಲ ನೇತಾಡ್ಕೊಂಡಿದ್ದವು ಲೋಕಲ್. ಅವುಗಳು ಗಬಕ್ಕಂತ ಬಂದುಬಿಟ್ಟಿವೆ ಆ ಹೆಣಗಳನ್ನೆಲ್ಲ ಹಿಡಿಯೋದಕ್ಕೆ. ಆದರೆ ಇನ್ನೆಲ್ಲಿಯೋ ಹಸ್ತಿನಾವತಿಯಲ್ಲಿಯೋ ಅಂಗದೇಶದಲ್ಲಿಯೋ ವಂಗದೇಶದಲ್ಲಿಯೋ ಕಳಿಂಗದಲ್ಲಿಯೋ ಅಲ್ಲಿಂದ ಬರುವಂಥ ದೆವ್ವಗಳಿಗೆ ಬರೋದ್ರೊಳಗಾಗಿಯೇ ಆಕ್ಯುಪೈಡ್. ಅವುಗಳ ತಿನ್ನೋದಕ್ಕೆ ಸ್ಲಾಟ್ಸೇ ಇಲ್ಲ. ಇವುಗಳೆಲ್ಲ ತಮ್ಮ ಉಡ್ಡೆ ಹಾಕ್ಕೊಂಡು ಬಿಟ್ಟಿದ್ವು. ನೀವು ಈ ಮಾಂಸವನ್ನು ತಿನ್ನಬೇಕು ಅಂದರೆ ಇಷ್ಟು ದುಡ್ಡು ಕೊಡಬೇಕು ಅಂತಲೋ ಏನೋ, ಅದಕ್ಕೆ ಯಾವ ಕರೆನ್ಸಿ ವ್ಯವಹಾರವೋ, ಅಲ್ಲಿ ಯಾವ ಡಾಲರೋ ಯಾವ ಪೌಂಡೋ ಎಂಥದ್ದೋ ಗೊತ್ತಿಲ್ಲ. ಅವು ಪರದ ಅಂದರೆ ಹರದ ಅಂತೀವಲ್ಲ, ವಣಿಕ್, ಆ ವ್ಯಾಪಾರವನ್ನು ಮಾಡ್ತಾ ಇವೆ. ನವರಕ್ತ ರಕ್ತ ವಸ್ತ್ರಂ ನವಾಂತರ ಯಜ್ಞೋಪವೀತಂ ಯಸೆಯೇ ಪಿಶಾಚ ನಿವಹಮನ್ ಅಡಗುಣಿಮೆಂದು ನವವೇದಮಂ ಪೇಳ್ವರಲ್ಲಿ ರಕ್ಕಸ ಪಾರ್ವರು. ಇನ್ನು ಬ್ರಹ್ಮರಾಕ್ಷಸ ದೆವ್ವಗಳಿವೆ. ಅವುಗಳು ರಕ್ತಸಿಕ್ತವಾದಂತಹ ಚರ್ಮವನ್ನೇ ಮಡಿಪಂಚೆಯಾಗಿ ಉಟ್ಟುಕೊಂಡಿವೆ. ಕೆಂಪು ಮುಕುಟ ಉಟ್ಕೋತಾರಲ್ಲ ಆ ರೀತಿಯಾಗಿ ಹೊಸ ಕರುಳಿನ ಯಜ್ಞೋಪವೀತ ಹಾಕ್ಕೊಂಡಿವೆ. ಎರಡಂತೂ ಗೃಹಸ್ಥರಿಗೆ ಬೇಕು, ಉಪವೀತಾರ್ಥಂ ತೃತೀಯಂ ಅಂತ ಮೂರನೇದು. ಹೀಗಾಗಿ 9 ಎಳೆ ತಗಲಾಕ್ಕೊಂಡು ಎಲ್ಲರಿಗೂ ಸುಭೋಜನ ವಸ್ತು ಇತಿ ಭವಂತೋ ಮಹಂತೋ ಅನುಗೃಣ್ಣಂತು ಅಂತ ಹೇಳಿಕೊಂಡು ಹಸ್ತೋದಕ ಹಾಕ್ತಾ ಬೆರೀತಾ ಇವೆ. ಮುಂಬಿಟ್ಟು ಕಾದಿ ಕೊಲೆ ಹೈಡಿಂಬಿಯನ ಸಮರರಂಗದೊಳ್ ಮೀನಂ ತಿಂಬಂತಿರೆ ನಾಯಂ ತಿಂಬಂತಿರೆ ತಿಂದರಲ್ಲಿ ರಕ್ಕಸಿಯರ್ಕಳ್. ಇನ್ನು ರಾಕ್ಷಸಿಯರು ಈ ಸಮರದಲ್ಲಿ ಹೇಗೆ ಒಬ್ಬ ವೀರನನ್ನು ಇನ್ನೊಬ್ಬ ವೀರ ಕೊಂದನೋ ಆ ರೀತಿಯಲ್ಲಿ ಮೀನೊಂದು ತಿನ್ನುತ್ತದೆಯಲ್ಲೋ ಹೇಗೆ ನಾಯಿ ಕಿತ್ತು ತಿನ್ನುವಂತೆ ಇನ್ನೊಂದು ದೆವ್ವವನ್ನು ಮತ್ತೊಂದು ದೆವ್ವವೇ ತಿಂತಾ ಇತ್ತಂತೆ. ಆ ರೀತಿ ಜಗಳ ಕೋಲಾಹಲ ಅವೆಲ್ಲ ಕೂಡ ಇತ್ತು ಅಂತ. ಎಂಥದ್ದು ಇತ್ತು ಅದರ ವಿವರಣೆಗಳನ್ನೇ ಕೊಡ್ತಾನೆ. ದೊಡ್ಡ ಗದ್ಯವನ್ನು ಬರೆದಿದ್ದಾನೆ. ಕಬಂಧ ನರ್ತನಾವಲೋಕನಾತಿ ಕುತೂಹಲೋನ್ಮೀಲಿತ ನಿಶಾಚರ ಪಿಶಾಚ ಭೂತ ವೇತಾಳೋತ್ತುಂಗ ಕರತಳಾನನ ಕೋಳಾಹಲ ಕಳಕಳಾಟ್ಟಹಾಸ ಹಾಸ ಸಂತ್ರಾಸಿತ ಸಕಲ ಕಟಕ ಚಾತುರಂಗ ಬಲ ಮುಕುಟ ಸಂಘಟಿತ ಚಕ್ರ ಚಟುಲ ಗತಿನಿ ಯುದ್ಧಾಪಾತ ರುಧಿರ ಕರ್ದಮ ಸಂಮರ್ದಿತ ಮಮಪ್ಪ ಸಂಗ್ರಾಮ ಭೂಮಿಯೊಳ್ ಅಂತ. ಅವುಗಳ ಚಪ್ಪಾಳೆ ತಟ್ಕೊಂಡು ಕುಣ್ಕೊಂಡು ಎಲ್ಲ. ಇನ್ನು ಕೆಲವು ಕಾವ್ಯಗಳಲ್ಲಂತೂ ಬರುತ್ತೆ. ಅವುಗಳು ಆನೆಯ ಅಸ್ಥಿಪಂಜರದ ಬೆನ್ನು ಮೂಳೆಯನ್ನು ತೆಗೆದುಕೊಂಡು ನೇಗಿಲಾಗಿ ಮಾಡಿಕೊಂಡು ಅದನ್ನು ಉಳ್ತಾ ಮನುಷ್ಯರ ಕಣ್ಣುಗಳನ್ನೇ ಬೀಜವಾಗಿ ಬಿತ್ತುತ್ತಾ ಬೆಳೆ ಬೆಳಿಬೇಕು ಅಂತ ನೋಡ್ತಾ ಇದ್ವಂತೆ. ಈ ರಾಕ್ಷಸಿಯರು ಮರಳುಗಳು ಈ ಥರ ಎಲ್ಲ ಮಾಡ್ತಾ ಇದ್ವು ಅಂತ. ನವಭೂತ ಭಾಷೆಯಂ ಕುರುಪು ವೇಳ್ದು ತಾಂ ಅಡ್ಡಗವಿತೆಯಂ ಮಾಡಿ ಮಹಾವ್ಯವಸಾಯಂಗೈವ ಮರುಳ್ಗವಿಗಳು ತಾವೇಂ ಗುಣಾಢ್ಯರಂ ಮಸುಳಿಸರೆ. ಇನ್ನು ಈ ದೆವ್ವಗಳಲ್ಲಿ ಕವಿದೆವ್ವಗಳು ಇವೆಯಂತೆ. ಮರುಳ್ಗವಿಗಳು, ಕವಿಗಳೇ ಮರುಳು. ಇನ್ನು ಮರುಳ್ಗವಿಗಳನ್ನೋದು ಪುನರುಕ್ತಿ ದೋಷ ಅಂತ ಆಕ್ಷೇಪ ಮಾಡ್ಬೋದು. ನವಭೂತ ಭಾಷೆಯಂ, ಹೊಸ ಭೂತ ಭಾಷೆಯಲ್ಲಿ ಕುರುಪುವೇಳ್ದು, ಒಳ್ಳೆ ಸೊಗಸಾಗಿ ತಮ್ಮ ಸ್ಟೈಲ್ ಗೊತ್ತಾಗುವಂತೆ ತಾಂ ಅಡ್ಡಗವಿತೆಯಂ ಮಾಡಿ, ವಿನೂತನವಾದ ಕವಿತೆಯನ್ನು ಮಾಡಿ ಮಹಾವ್ಯವಸಾಯಂಗೈವ ಮರುಳ್ ಕವಿಗಳು ತಾವೇಂ ಗುಣಾಢ್ಯರಂ ಮಸುಳಿಸರೆ, ಗುಣಾಢ್ಯರನ್ನು ಮರೆ ಮಾಡುವಂತೆ ಇದ್ದುವಂತೆ. ಇಲ್ಲಿ ಗುಣಾಢ್ಯ ಅಂತ ತುಂಬ ಪ್ರಸಿದ್ಧವಾದ ಬೃಹತ್ ಕಥೆಯನ್ನು ಬರೆದವನು, ಭೂತಭಾಷೆಯಲ್ಲಿ ಬರೆದವನು. ದಂಡಿಯೇ ತನ್ನ ಕಾವ್ಯಾದರ್ಶದಲ್ಲಿ ಹೇಳ್ತಾನೆ, ಬೃಹತ್ ಕಥಾಂ ಭೂತಭಾಷಾ ನಿಬದ್ಧಾಂ ಆಹುಹು ಭೂತಭಾಷಾ ನಿಬದ್ಧಾಂ ಬೃಹತ್ ಕಥಾಂ ಅಂತ. ಭೂತಭಾಷೆ ಅನ್ನುವುದು ಒಂದು ಪೈಶಾಚಿ ಪ್ರಾಕೃತ. ಆ ಪ್ರಾಕೃತ ಅದರಲ್ಲಿ ಮಾಡಿ ಗುಣಾಢ್ಯನನ್ನು ಮೀರಿಸುವಂತೆ ಇವರು ತೋರ್ಪಡಿಸ್ತಾ ಇದ್ರು ಅಂತ. ಈ ರೀತಿಯಾಗಿದ್ದಂಥ ಮರುಳುಗಳು ಗುಂಪಲ್ಲಿ ಬಂದು ಗುರುವಿನ ನೆತ್ತರಂ ಕುಡುವೆ ನಪ್ಪೊಡವಂ ದ್ವಿಜವಂಶಜಂ ನಿಜಾವರಜನ ನೆತ್ತರಂ ಕುಡುವೆ ನಪ್ಪೊಡೆ ಭೀಮನೆ ಪೀರ್ದನ್ ಐದೆ ಭೀಷ್ಮರ ಬಿಸಿನೆತ್ತರಂ ಕುಡಿವೊಡೆ ಇನ್ನು ಮೊಳಂ ಕುರುರಾಜ ನಿನ್ನ ನೆತ್ತರ ಸೆವಿನೋಳ್ಪೊಡಾಂ ಬಯಸಿ ಬಂದಪನೆಂದುದೊಂದು ಪುಲ್ಮರುಳ್. ಒಂದು ದೆವ್ವ ಬಂದು ಸಾಕಷ್ಟು ಲಿಬರ್ಟಿ ತಗೊಂಡಿದೆ ದುರ್ಯೋಧನನ ಹತ್ರ. ಹೇಳ್ತಾ ಇದೆ, ನೋಡಪ್ಪ, ರಕ್ತ ಕುಡಿಬೇಕು ಅಂತ ಬಂದಿದ್ದೀವಿ, ನಮಗೂ ಕೆಲವು ಮರ್ಯಾದೆ ಇದೆ, ಕೆಲವು ರಿಸ್ಟ್ರಿಕ್ಷನ್ಸ್ ಇವೆ. ಈಗ ರಾಜಕಾರಣಿಗಳಿಗೆ ಇಲ್ಲದೆ ಹೋಗ್ಬೋದು, ನಮಗಿವೆ. ಗುರುವಿನ ನೆತ್ತರಂ ಕುಡಿವೆಂ, ದ್ರೋಣನ ನೆತ್ತರನ್ನು ರಕ್ತವನ್ನು ಕುಡಿಯೋಣ ಅಂದರೆ ದ್ವಿಜವಂಶಜಂ, ಬ್ರಾಹ್ಮಣನ ನೆತ್ತರು ಪುಳಿಚಾರು, ರಸ ಇಲ್ಲ, ರಕ್ತಿ ಇಲ್ಲ, ಕಿಕ್ಕೇ ಬರೋಲ್ಲ. ಬ್ರಾಹ್ಮಣ ರಕ್ತ ಕುಡಿಯಬಾರ್ದು ಅಂತ ಶಾಸ್ತ್ರ ಅಂತ. ಅವುಗಳಿಗೂ ಇವೆ ಪಾಪ. ನಿಜಾವರಜನ ನೆತ್ತರಂ ಕುಡಿವೆನಪ್ಪೊಡೆ, ನಿನ್ನ ತಮ್ಮಂದೇ ರಕ್ತ ಕುಡಿಯೋಣ ಅಂದರೆ ಭೀಮನೇ ಪೀರ್ದನ್, ಭೀಮನೇ ಕುಡಿದು ಬಿಟ್ಟಿದ್ದಾನೆ. ಇನ್ನೆಲ್ಲಿ ಇದೆ
ಇನ್ನು ಭೀಷ್ಮನದೇ ರಕ್ತ ಕುಡಿಯೋಣವಾ ಅಂತಂದರೆ ಭೀಷ್ಮರ ಬಿಸಿನೆತ್ತರಂ ಕುಡಿಬೋಡೆ. ಅವರು ಮುದುಕರಾಗಿದ್ದರೂ ಬಿಸಿ ರಕ್ತ ಇದೆ ಅವರಲ್ಲಿ, ಕುಡಿಯೋಣ ಅಂದರೆ ಇನ್ನೂ ಮೊಳಂ ಇನ್ನೂ ಸತ್ತಿಲ್ವಲ್ಲ. ಅಂದರೆ ಬದುಕಿದವರನ್ನು ಹಿಂಸೆ ಮಾಡಬಾರದು ಅಂತ ಪಾಪ ಅವರುಗಳ ಎಥಿಕ್ಸ್ ಅಷ್ಟು ಉಂಟು. ಹಾಗಾಗಿ ಕುರುರಾಜ ನಿನ್ನ ನೆತ್ತರ ಸವಿಯ ನೋಡ್ಪೊಡಾಂ ಬಯಸಿ ಬಂದ ಪೆನ್, ನಿನ್ನ ರಕ್ತ ಕುಡಿಯೋದಕ್ಕೆ ಬಂದಿದ್ದೀನಿ, ನೀನು ಯಾವಾಗ ಸಾಯ್ತೀಯ ಅಂತ ಹೇಳದೆ ಕೇಳ್ತಾ ಇರ್ತಕ್ಕಂಥದ್ದು. ಇದು ನೋಡಿ ಕವಿಗಳು ಎಷ್ಟು ಚೆನ್ನಾಗಿ ಪೂರ್ವದ ಚಮತ್ಕಾರಗಳನ್ನು ಅಪೂರ್ವ ರೀತಿಯಲ್ಲಿ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ಇದೇ ವೇಣಿ ಸಂಹಾರದ 3ನೇ ಅಂಕದ ಆರಂಭದಲ್ಲಿ ಒಂದು ಪ್ರವೇಶಕ ಬರುತ್ತೆ. ಇಬ್ಬರು ರಾಕ್ಷಸ ದಂಪತಿಗಳು ಬರ್ತಾರೆ, ರುಧಿರಪ್ರಿಯ ಮತ್ತು ವಸಾಗಂಧೆ ಅಂತ. ಅವರುಗಳ ಸಂವಾದದಲ್ಲಿ ನಾವು ನೋಡ್ತೀವಿ, ಏನೇನು ರಕ್ತ ಮಾಂಸಗಳನ್ನು ಸಂಗ್ರಹ ಮಾಡಿದ್ದೀಯಾ ಅಂತ ಹೇಳ್ಬಿಟ್ಟು ಅನ್ನುವಾಗ ಅಲ್ಲಿ ಸ್ಪಷ್ಟವಾಗಿ ಹೇಳುವುದಾಗುತ್ತದೆ. ಎಷ್ಟೆಷ್ಟು ಉಂಟು, ಎಷ್ಟೆಷ್ಟಿದೆ ಸ್ಟಾಕು, ಎಷ್ಟೆಷ್ಟಿಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದನ್ನು ಹೇಳ್ತಾ ಇದ್ದಾಳೆ. ಅರೇ ರುಧಿರಪ್ರಿಯ ಪೂರ್ವಸಂಚಿತಂ ಜಾನಾಸ್ಯೇವ ತ್ವಂ ನವಸಂಚಿತಂ ಶೃಣು ತಾವತ್ ಭಗದತ್ತ ಶೋಣಿತ ಕುಂಭ ಸಿಂಧುರಾಜ ವಸಾ ಕುಂಭೌ ದ್ವೌ ದೃಪದ ಮತ್ಸ್ಯ ಭೂರಿಶ್ರವ ಸೋಮದತ್ತ ಬಾಲ್ಹೀಕ ಪ್ರಮುಖಾಣಾಂ ನರೇಂದ್ರಾಣಾಂ ಅನ್ಯೇಷಾಮಪಿ ಪ್ರಾಕೃತ ಪುರುಷಾಣಾಂ ರುಧಿರ ವಸಾ ಮಾಂಸಸ್ಯ ಘಟಾಃ ಅಪಿನದ್ಧಮುಖಾಃ ಸಹಸ್ರಸಂಖ್ಯಾಃ ಸಂತಿ ಮೇ ಗೃಹೆ. ಇಲ್ಲಿ ಕವಿ ಒಂದು ತಂತ್ರವಾಗಿ ಬಳಸ್ಕೊಳ್ತಾನೆ. ಏನಂದರೆ, ಮೊದಲನೇ ಅಂಕ ಯುದ್ಧಕ್ಕೆ ಮುನ್ನ, 2ನೇ ಅಂಕ ಯುದ್ಧಾರಂಭದ್ದು, 3ನೇ ಅಂಕದಲ್ಲಿ ಯುದ್ಧದ ನಡುವಿಗೆ ಬಂದಿದೆ, ದ್ರೋಣ ಇನ್ನೂ ಸತ್ತಿಲ್ಲ, ಅದಕ್ಕೆ ಮುನ್ನ ನಡೆಯುವಂಥದ್ದು. ಅಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅನ್ನೋದನ್ನು ಕವಿ ನಾಟಕದಲ್ಲಿ ಹೇಳಿಸ್ಬೇಕಲ್ಲ, ಅದಕ್ಕೆ ಒಂದು ಡೈಲಾಗಲ್ಲಿ ಹೇಳಿಸ್ತಾ ಇದ್ದಾನೆ ರಾಕ್ಷಸಿಯರ ಬಾಯಿಂದ. ಭಗದತ್ತನ ರಕ್ತ 1 ಮಡಿಕೆ, ಸಿಂಧುರಾಜನಾದಂಥ ಜಯದ್ರಥ ಸೈಂಧವನ ರಕ್ತದ ಕೊಬ್ಬು 2 ಮಡಿಕೆ, ಮತ್ತು ದೃಪದನ, ವಿರಾಟನ, ಭೂರಿಶ್ರವ, ಸೋಮದತ್ತ, ಬಾಲ್ಹೀಕ ಇವರೇ ಮುಂತಾದವರ ಕೊಬ್ಬು ರಕ್ತ ಮಾಂಸಗಳದ್ದು ಸೀಲ್ ಮಾಡಿದ ಮಡಿಕೆಗಳು ಸಾಕಷ್ಟು ಸಂಖ್ಯೆಯಲ್ಲಿವೆ ಅಂತ ಹೇಳ್ಬಿಟ್ಟು, ಇದನ್ನು ಇವನು ಅದೇ ಪರಿಭಾಷೆಯನ್ನು ಈ ಮರುಳುಗಳ ಮೂಲಕ ಪಂಪನ್ನು ಬಳಸಿಕೊಂಡ, ರನ್ನನ್ನು ಬಳಸಿಕೊಂಡ, ಎಷ್ಟು ಬೇರೊಂದು ರೀತಿಯಲ್ಲಿ ರೂಪ ಕೊಡ್ತಾ ಇದ್ದಾರೆ ಅಂತ. ಅಂದರೆ ಒಂದೇ ಐಡಿಯಾ ಒಬ್ಬೊಬ್ಬ ಕವಿ ಒಂದೊಂದು ರೀತಿ ಬೆಳೆಸ್ಕೊಳ್ತಾನೆ. ಆನಂದವರ್ಧನ ಧ್ವನ್ಯಾಲೋಕದ 4ನೇ ಉದ್ಯೋತದಲ್ಲಿ ಹೇಳ್ತಾನೆ, ಸಾದೃಶ್ಯ ಬೇಕಾದಷ್ಟಾಗುತ್ತೆ, ಆದರೆ ಸಾದೃಶ್ಯ ಅನ್ನುವಂಥದ್ದು ಯಾವ ಥರ ಇರಬೇಕು, ನಮ್ಮ ಕನ್ನಡಿಯ ನೆರಳಿನ ಥರ ಆಗಬಾರ್ದು. ಅಂದರೆ ಕನ್ನಡಿ ನೆರಳಿಗೆ ಜೀವ ಇಲ್ಲ, ಬಿಂಬ ಏನು ಮಾಡಿದ್ರೆ ಪ್ರತಿಬಿಂಬ ಅದು ಮಾಡುತ್ತೆ, ಆ ಥರ ಆಗಬಾರ್ದು. ಸ್ವತಂತ್ರವಾದ ವ್ಯಕ್ತಿತ್ವ ಇರಬೇಕು. ಒಂದು ಹೋಲಿಕೆ, ಕೃಷ್ಣನಂತೆ ಮೇಕಪ್ ಮಾಡ್ಕೊಂಡಿರಬೇಕು, ಕೃಷ್ಣ ಅಲ್ಲದೆ ಇದ್ದರು. ನಾನು ಕೃಷ್ಣನಂತೆ ಚಲನೆವಲನೆ ಮಾಡಿದ್ರೆ ಬೇರೆದು ಮಾಡ್ಬೋದು ಬೇಕಾದರೆ, ಈ ರೀತಿಯಾದ ವ್ಯತ್ಯಾಸ ಇರಬೇಕು ಅಂತ ಇಲ್ಲಿ ಅಂಥದ್ದನ್ನು, ಆ ಚಮತ್ಕಾರವನ್ನು ನಾವು ನೋಡ್ತೀವಿ. ಈಗ ನಾನು ಹೇಳಿದ ವೇಣಿ ಸಂಹಾರದ ವಾಕ್ಯಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಆಮೇಲೆ ಅದನ್ನು ಕೇಳುತ್ತುಂ ಬರಬರೆ ಕದನದೊಳ್ ಉಳ್ಮಿದುಳ ಕರ್ದಮದೊಳ್ ಜಗುಳದಂಘ್ರಿ ಜಾರೆ ಪೋಪುದು ಒಡನಿರ್ದ ಸಂಜಯನ್ ಇಳೇಶ್ವರನಂ ಪಿಡಿದು ಊರುಭಂಗಮಾಗದೆ ಒಲಮೆಂದು ಅದಾಡ ಊರುಭಂಗಮಾಗದೆ ಒಲಮೆಂದೊಡೆ ಆಗದೆನೆ ಪುಲ್ಮರುಳ್ ಒಂದೆಡೆ ಹೋಗಿ ಭೀಮಕೋಪದೆ ನಿನಗೆ ಊರುಭಂಗ ಭಯಮಾಗದೆ ಪೋಕುಮೆ ಕೌರವೇಶ್ವರ. ಅವನು ನಡ್ಕೊಂಡು ಬರ್ತಾ ಇದ್ದಾನೆ, ಅಲ್ಲಿ ತಲೆ ಒಡೆದು ಮಿದುಳು ಹೊರಕ್ಕೆ ಚಿಮ್ಮಿರುವಂಥ ಒಂದು ಜಾಗ, ಮಿದುಳಿನ ಮೇಲೆ ಕಾಲಿಟ್ಟ ತಕ್ಷಣ ಸರಕ್ಕಂತ ಜಾರಿದೆ. ಭೀಮನ ಆ ಗದಾಘಾತಕ್ಕೋ ಅಥವಾ ಮತ್ತಾವನ ಒಂದು ಪ್ರಳಯ ಸದೃಶವಾದಂತಹ ಆಘಾತಕ್ಕೋ ಸಿಕ್ಕು ಸತ್ತ ಸೈನಿಕರ ತಲೆಯ ಮೇಲೆ ಕಾಲಿಟ್ಟು ದುರ್ಯೋಧನ ಜಾರಿ ಅವನು ಬಿದ್ದು, ತಕ್ಷಣವೇ ಸಂಜಯ ಬಂದು ಅವನಿಗೆ ಆಸರೆ ಕೊಟ್ಟು ಎಬ್ಬಿಸಿದ್ದಾನೆ. ಇಳೇಶ್ವರನಂ ಪಿಡಿದು ಊರುಭಂಗಮಾಗದೆ ವಲಂ, ಏನಪ್ಪ ತೊಡೆಗಡೆ ಮುರಿದೋದಿತ್ತು ಹುಷಾರು ಅಂತಾನೆ. ಅದನ್ನು ಈ ಮರುಳು ಭೀಮಕೋಪದೆ ನಿನಗೆ ಊರುಭಂಗಮಾಗದೆ, ಭೀಮನ ಕೋಪದಿಂದ ನಿನಗೆ ತೊಡೆ ಮುರಿದೇ ಇರುತ್ತಾ ಅಂತ ಹೋಗಿ ಕೇಳುತ್ತೆ. ಆ ಶ್ಲೇಷೆಯನ್ನು ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾನೆ ನೋಡಿ ಕವಿ. ಎಂದ ಮರುಳ ಮಾತು ತನಗೆ ಕರ್ಣ ಕಠೋರಮಾಗಿ ತನಗೆ ಮುನ್ನ ಮೈತ್ರೇಯರು ಕೊಟ್ಟ ಊರುಭಂಗ ಶಾಪಮಂ ನೆನೆನೆದು ಮನದೊಳು ಕಟ್ಟು ಕಡೆದು ತಾಂ ಮಹಾಸತ್ವನ್ ಅಪ್ಪುದರಿಂದ ಒಂದು ಮಂ ಬಗೆಯದೆ ಮರುಳ ಮಾತಿನೊಳು ಪುರುಳೇನೆಂದರಸಂ ಹೋಗೆ. ಈ ಮರುಳ ಮಾತಿನಲ್ಲಿ ಪುರುಳೇನು ಅಂತ ಕುವೆಂಪು ಅವರು ತಮ್ಮ ಸ್ಮಶಾನ ಕುರುಕ್ಷೇತ್ರದಲ್ಲಿ ಇದನ್ನೆಲ್ಲ ಬಳಸ್ಕೊಂಡಿದ್ದಾರೆ. ಅವರಿಗಿತ್ತು, ಪಂಪನಿಂದ ಕುವೆಂಪು ಅವರಿಗೆ ಆ ಅಖಂಡವಾದ ಒಂದು ಸಾಹಿತ್ಯ ಸಂಸ್ಕೃತಿಯ ಸೇತುವೆ ಇತ್ತು.
ಆ ದೆವ್ವ ಇದು ಏನು ಹೇಳುತ್ತೆ, ಈ ಮರುಳಿನ ಮಾತಿನಲ್ಲಿ ಹುರುಳೇನು ಅಂತ ಹೇಳ್ಬಿಟ್ಟು ಅವನು ಹೋಗ್ತಾ ಇದ್ದಾನೆ. ಕರ್ಣ ಕಠೋರವಾದರು, ಅಂತರಂಗಕ್ಕೆ ಗಲಿಬಿಲಿ ತಂದರು, ಮೈತ್ರೇಯ ಶಾಪ ಕೊಟ್ಟಿದ್ದಾನೆ, ನೀನು ದುರ್ಯೋಧನ ತೊಡೆ ಮುರ್ಕೊಂಡು ಸಾಯಿ, ಭೀಮನಿನ ತೊಡೆ ಮುರೀಲಿ ಅಂತ. ಆದರೂ ಅದನ್ನು ಲೆಕ್ಕಕ್ಕಿಡದೆ ಹೋಗ್ತಾ ಇದ್ದಾನೆ. ಆಗ ಒಂದು ಮರುಳು ಅಡ್ಡಗಟ್ಟಿ ಕೇಳುತ್ತೆ, ಅರಗಿನ ಮಾಡದೊಳ್ ವಿಷದ ಲಡ್ಡಗೆಯೊಳ್ ಕೊಲಲೆಂದು ಬಂಧು ಮತ್ಸರದೊಳೆ ವೈರಮಂ ಪಡೆದು ಭೀಮನನ್ ಇನ್ನಿತರಕ್ಕೆ ತಂದ ನೀಮ್ಮರುಳೆಯೋ ಭೂತ ಕೋಟಿವೆರ ಸಾಹವ ರಂಗದೊಳ ಆಡುತ್ತಿರ್ಪ ತಾಂ ಮರುಳನು ನೋಳ್ಪಂ ಇರ್ವರ ಮರುಳ್ತನಮಂ ಪಣಿರಾಜಕೇತನ. ಅಲ್ಲ ದುರ್ಯೋಧನ, ಮರುಳಿನ ಮಾತಿನೊಳ್ ಪುರುಳೇನು ಅಂತಂತೀಯಲ್ಲ, ಇದೆಂಥದ್ದು ಅಂತ ನನ್ನ ಮಾತಿನ ಹುರುಳು ನೋಡ್ಕೊ. ಅರಗಿನ ಮಾಡದೊಳ್, ಅರಗಿನ ಮನೆಯಲ್ಲಿ ಸುಟ್ಟು ವಿಷದ ಲಡ್ಡುಗೆಯೊಳ್ ವಿಷಾನ್ನವನ್ನು ಹಾಕಿ ಕೊಲ್ಲೆಂದು ಭೀಮನನ್ನು ಎಷ್ಟು ನೀನು ಕೊಲ್ಲಬೇಕು ಅಂತ ಪ್ರಯತ್ನಪಟ್ಟೆ. ವೈರಮಂ ಪಡೆದು ಅವನಿಂದ ಈ ರೀತಿಯಾಗಿ ವೈರವನ್ನು ಅವನು ಮನಸ್ಸೊಳಗೆ ತಂದುಕೊಂಡು ನಿನ್ನ ಮೇಲೆ ಪ್ರತೀಕಾರ ಮಾಡುವಂತೆ ಮಾಡಿಸಿ ಇನ್ನಿತರಕ್ಕೆ ತಂದ. ಇಲ್ಲಿವರೆಗೂ ಅವನನ್ನು ತಂದಿಯಲ್ಲ. ಅಂದರೆ ಪಾಂಡವರು ಎಷ್ಟು ಕ್ಷಮಾಶೀಲರಾಗಿದ್ದರು, ಅವರನ್ನು ಇಲ್ಲಿವರೆಗೂ ನೀನು ಎಳ್ಕೊಂಡು ಬಂದಿಯಲ್ಲ. ಲೀಸ್ಟ್ ರಾ ಬ್ರೇಕ್ಸ್ ದಿ ಕ್ಯಾಮೆಲ್ಸ್ ಬ್ಯಾಕ್ ಅಂತ ಇಂಗ್ಲೀಷ್ನ ಗಾದೆ. ಕಡೆಯ ಒಂದು ಹುಲ್ಲು ಕಡ್ಡಿಯು ಪ್ರಾಣಿಯ ಮೇಲೆ ಹೊರಿಸಿದಾಗ ಅದು ಭಾರವಾಗಿ ಜರ್ಜರಿತವಾಗಿ ಬೀಳುತ್ತದೆ. ಹಾಗೆ ಮಾಡಿಸಿದೆಯಲ್ಲ, ಡೋಂಟ್ ಸ್ಟ್ರೆಚ್ ಬಿಯಾಂಡ್ ಇಟ್ಸ್ ಲಿಮಿಟ್ಸ್ ಅಂತಾರಲ್ಲ, ಆ ಥರ ಮಾಡಿದೆಯಲ್ಲ. ಇಂಥ ಮಾಡುವ ನೀನು ಮರುಳನು ಅಥವಾ ಭೂತ ಕೋಟಿ ವೆರಸು ಈ ಎಲ್ಲ ಭೂತ ಪ್ರೇತಗಳ ಜೊತೆಗೆ ಬಂದು ಆಹವರಂಗದೊಳಾಡುತ್ತಿರ್ಪ, ಈ ಅಳಿದುಳಿದ ಜನ ಇರತಕ್ಕಂಥ ಮಹಾ ಸ್ಮಶಾನದಂತಿರುವ ಈ ಯುದ್ಧ ಭೂಮಿಯನ್ನು ರುದ್ರಭೂಮಿಯಲ್ಲಿ ಆಡ್ತಾ ಇರ್ತಕ್ಕಂಥ ನಾನು ಮರುಳ, ನಮ್ಮಿಬ್ಬರ ಮರುಳ್ತನವನ್ನು ನೋಡೋಣ ಅಂತ ಹೇಳ್ಬಿಟ್ಟು ಅದು ಹೇಳುತ್ತೆ. ಅಂದರೆ ದೆವ್ವ ಕೂಡ ದುರ್ಯೋಧನಕ್ಕೆ ಬುದ್ಧಿ ಹೇಳೋಕೆ ಹೊರಟಿದೆ, ಆದರೆ ದುರ್ಯೋಧನ ಕೇಳ್ತಾ ಇಲ್ಲ. ಏನೇ ಸುಯೋಧನಂ ಕೆಳಗಿವಿಗೇಳ್ದು ಕಿವಿಗೆ ಹಾಕ್ಕೋತಾನೇ ಇಲ್ಲ. ಹೋಗ್ತಾ ಇದ್ದರೆ ಇದು ಹೇಳುತ್ತೆ ನೋಡಿ, ಇಲ್ಲಿರ ನನ್ನ ಪ್ರತಿಭೆ ಅಂದರೆ ಇಂಥ ಜಾಗದಲ್ಲೇ ಯಾರೂ ಎಲ್ಲವನ್ನೂ ತಾವೇ ಸೃಷ್ಟಿ ಮಾಡೋಕ್ಕಾಗೋಲ್ಲ. ಪೂರ್ವ ಕವಿಗಳ ಸೃಷ್ಟಿಯ ಮೇಲೆ ಅಪೂರ್ವವಾದ ಶಿಲ್ಪಾಭಿರಾಮ ಚಮತ್ಕಾರವನ್ನು ಮಾಡ್ತಾರೆ. ಎಲ್ಲ ಕವಿಗಳನ್ನು ಸಾಲಾಗಿ ಇಟ್ಟರೆ ಒಬ್ಬರ ಜೋಬು ಇನ್ನೊಬ್ಬರ ಕೈ ಒಟ್ಟೊಟ್ಟಿಗೆ ಸೇರಿರುತ್ತೆ. ಅವ್ರ ಜೋಬಲ್ಲಿ ಇವ್ರ ಕೈ ಇನ್ನೊಬ್ಬರ ಜೋಬಲ್ಲಿ. ಆದರೆ ಅವರು ಎಷ್ಟು ಸೊಗಸಾಗಿ ಕೈ ಇಟ್ಟಿದ್ದಾರೆ ಅನ್ನೋದೇ ಚಮತ್ಕಾರ. ನುಡಿಯದೆ ಪೋಗಲ್ ಏಲೆನೆ ಪೋದೊಡೆ ದುರ್ಜಟಿಯಾಣೆ ಮೀರಿ ಪೋದೊಡೆ ಕಲಿ ಭೀಮನಾಣೆಯನೆ ದುರ್ಜಟಿಯಾಣೆಗೆ ನಿಂದು ಭೀಮನೆಂದೊಡೆ ಮುಳಿದಟ್ಟಿ ಕುಟ್ಟಲ್ ಅರಸಂ ಗದೆಗೊಂಡೊಡೆ ಭೂತಕೋಟಿಯಂ ಬಡಿಗೊಳೆ ಸಂಜಯಂ ನಯದೆ ಬಗ್ಗಿಸಿದಂ ರಾಜಕೇತುವಂ. ನುಡಿಯದೆ ಪೋಗಲ್ಲಿಯೇ, ನೀನು ನನಗೆ ಉತ್ತರ ಕೊಡದೆ ನೀನು ಹೋಗುವಂತೆ ಇಲ್ಲ. ಪೋದೊಡೆ ದುರ್ಜಟಿಯಾಣೆ, ಹೋದರೆ ಶಿವನಾಣೆ ಅಂತಂತ. ಅದನ್ನು ಮೀರಿ ಪೋದೊಡೆ ಕಲಿ ಭೀಮನಾಣೆ, ಅದನ್ನು ಮೀರಿದರೆ ಭೀಮನಾಣೆ ಅಂತಂತ ಆ ದೆವ್ವ ಹೇಳುತ್ತೆ. ದುರ್ಜಟಿಯಾಣೆಗೆ ನಿಂದು ಶಿವನಾಣೆ ಅಂದ ತಕ್ಷಣ ನಿಲ್ತಾನೆ. ಭೀಮನೆಂದೊಡೆ ಮುಳಿದಟ್ಟಿ ಕುಟ್ಟಲ್, ಭೀಮ ಅಂದ ತಕ್ಷಣ ಕೋಪ ಬಂದು ಗದೆ ಇಟ್ಟುಕೊಂಡು ಪಠಾರಂತ ಹೊಡೆಯೋಕ್ಕೆ ಹೋಗ್ತಾನೆ. ಆಗ ಸಂಜಯ ನಯದೆ ಬಗ್ಗಿಸಿದ, ಇದೇನು ನಿನ್ನ ಭ್ರಮೆ? ಇಲ್ಲಿ ನೋಡಿ, ಅದು ದೆವ್ವ ಹೊರಗಿಲ್ಲ, ಇವನು ಅಂತರಂಗದ ದೆವ್ವ. ಅರಿಗಿನ ಮನೆಯನ್ನು ಸುಟ್ಟ ದೆವ್ವ, ವಿಷದ ಲಡ್ಡಿಗೆಯನ್ನು ಹಾಕಿದ ದೆವ್ವ, ಪಾಂಚಾಲಿ ಕೇಶಾಂಬರಾಪಕರ್ಷಣದ ದೆವ್ವ, ಒಂದೇ ಎರಡೇ ಮಾಯಾ ದುರೋದರ ಮೋಸದ ಜೂಜನ ದೆವ್ವ. ಇದು ಕಾಡ್ತಾ ಇರುವಂಥದ್ದು ಹೊರಗಿಂದಲ್ಲ. ಆದರೆ ಇದನ್ನು ಹೊರಗಡೆ ಮರುಳುಗಳಾಗಿ ರಂಗದಲ್ಲಿ ತೋರಿಸಿದಾಗ ಆಗುವ ಪರಿಣಾಮ ತುಂಬ ಅದ್ಭುತವಾದದ್ದು. ಕಾವ್ಯದಲ್ಲಿ ತೋರಿಸಿದ್ರೆ ಆಗುವ ಪರಿಣಾಮ ಅದ್ಭುತ. ನಮ್ಮ ಪೂರ್ವದ ಕವಿಗಳು ಕಾವ್ಯವನ್ನು ಬರೆದವರು ಅಲೌಕಿಕ ಪವಾಡವನ್ನು ತಂದಿದ್ದು ಈ ಕಾರಣಕ್ಕೆ. ಅಂತರಂಗ ಪ್ರಪಂಚವನ್ನು ತೋರಿಸೋದಕ್ಕಾಗಿ ಈ ಅಲೌಕಿಕ ಪ್ರಪಂಚವನ್ನು ತಂದರು. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆಗ ಅವನು ಹೇಳ್ತಾನೆ, ಇಂದು ಬಾ ಅಂತ ಸಂಜಯ ಕರ್ಕೊಂಡು ಹೋಗ್ತಾನೆ. ಮುನಿದೈ ತಂದಿಲ್ಲಿ ಭೀಮಂ ಭವದನುಜನನ ದ್ರೌಪದಿ ದ್ರೋಹನಂ ಕೊಂದೆನ್ ಎನಲ್ ಕಾಂ ಕೇಳಲಾರೆಂ ಪರಿಭವ ಮದನದಂ ಮುಂದೆ ಮುಂದೆಂದು ಬಾಷ್ಪಾಂಬು ನಿಮಗ್ನಂ ಭಗ್ನಚಿತ್ತಂ ತಲೆಯ ನೆರಗಿ ನೆಲ್ಲಿರ್ದನೋ ಭೀಷ್ಮಂ ನೋಡುವೆಂ ತೋರೆನೆ ಕುರುಕುಲನಂ ಸಂಜಯಂ ಕೊಂಡು ಪೋದಂ. ನನಗಿನ್ನಿರೋಕ್ಕಾಗೋಲ್ಲಪ್ಪ, ಇನ್ನು ಹತ್ತಿರಕ್ಕೆ ಬಂದರೆ ಭೀಮ ಕೊಂದ ದುಶ್ಯಾಸನನ್ನೇ ನಾನು ಕಂಡುಬಿಡ್ತೀನೋ ಏನೋ, ಅದು ನೋಡೋಕ್ಕಾಗೋದಿಲ್ಲ. ಬೇಡ, ನಾನು ಗುರು ಸತ್ತಂತ ದ್ರೋಣ ಸತ್ತ ಜಾಗವನ್ನು ನೋಡೋಕ್ಕೆ ಇಷ್ಟಪಡೋದಿಲ್ಲ. ಎಲ್ಲಿದ್ದಾನೆ ಭೀಷ್ಮ, ಅಲ್ಲಿಗೆ ನನ್ನ ಕರ್ಕೊಂಡು ಹೋಗು ಅಂತಾನೆ. ಆಗ ಕರ್ಕೊಂಡು ಹೋಗ್ತಾನೆ. ಹೇಗೆ ಅನ್ನೋದನ್ನು ಕವಿ ಹೇಳ್ತಾನೆ ನೋಡಿ. ಇಭಶೈಲಂಗಳ ನೇರಿ ಏರಿ ರುಧಿರ ಸ್ರೋತಂಗಳಂ ದಾಂಟಿ ದಾಂಟಿ ದೋರ್ ನೀಲ ಲತಾ
ವಿಪಿನ ವ್ರಾತಂಗಳೊಳ್ ಸಿಲ್ಕಿ ಸಿಲ್ಕಿ ಭರಂಗೆಯ್ದು ಆರೀದಿ ಸಂಜಯ ಶಿರಸ್ಕಂಧಾವಲಂಬಂ ಕುರುಪ್ರಭುಖಂಡಂ ಶರಜಾಲ ಜರ್ಜರಿತ ಗಾತ್ರತ್ರಾಣನಂ ದ್ರೋಣನಂ. ಆ ದಾರಿಯನ್ನು ಕ್ರಮಿಸಿದ ಬಗೆಯನ್ನು ಹೇಳ್ತಾ ಇದ್ದಾನೆ ಮತ್ತೆ ಬಹುಕ್ರೀಡಿತ ವೃತ್ತದಲ್ಲಿ. ವಿಭಶೈಲಂಗಳ ನೀರು ಏರಿ ಆನೆಗಳು ಅನ್ನುವ ಬೆಟ್ಟಗಳನ್ನು ಹತ್ತಿ ಹತ್ತಿ, ಇಲ್ಲೆಲ್ಲ ಒಂದೊಂದು ವಾಕ್ಯದ ವಾಕ್ಯಖಂಡದ ಕೊನೆಗೆ ಎರಡೆರಡು ಪದಗಳು ಪುನರುಕ್ತವಾಗ್ತಾ ಇವೆ. ಅದು ಕವಿ ಮಾಡುವ ರಚನಾ ಚಮತ್ಕಾರ. ಪದ್ಯದಲ್ಲಿ ಆದ್ಯಂತ ಮಾಡಿದ್ದಾನೆ. ವಿಭಶೈಲಂಗಳ ನೀರು ಏರಿ ಆನೆ ಅನ್ನುವ ಬೆಟ್ಟಗಳನ್ನು ಹತ್ತಿ ಹತ್ತಿ ಅಂದರೆ ಎಷ್ಟು ಆನೆಗಳು ಸತ್ತಿವೆ, ಅದನ್ನು ಎಷ್ಟು ಹತ್ತಿದ್ದು ಅನ್ನುವ ವಿಪ್ಸಾಯಾಮ್ ದುರುಕ್ತಿ ಎರಡು ಬಾರಿ ಹೇಳಬೇಕಲ್ಲ, ಆಗ ಗೊತ್ತಾಗುತ್ತೆ. ನೋಡಿ, ನಿಮ್ಮ ಮನೆಗೆ ಸುತ್ತಿ ಬಂದ್ವಿ ಎನ್ನುವಾಗಿರುವ ಪರಿಣಾಮ ನಿಮ್ಮ ಮನೆಗೆ ಸುತ್ತಿ ಬಂದ್ವಿ ಅಂದರೆ ಆಗುವಂಥದ್ದಲ್ಲ. ನೋಡ್ತಾ ನೋಡ್ತಾ ಮೈ ಮರೆತೀವಿ. ಅಲ್ಲಿ ಆ ನೋಡುವುದರ ತಾದಾತ್ಮ್ಯ ಉಂಟು. ಕಾವ್ಯದಲ್ಲಿ ಯಾವುದು ದೋಷ, ಯಾವುದು ಗುಣ, ಒಂದು ಪದ ಬಳಸಿದ್ರ ಮೇಲೆ ಮತ್ತೆ ಪದ್ಯದಲ್ಲಿ ಆ ಪದ ಬಳಸಬಾರ್ದು ಅಂತಾರೆ. ಆದರೆ ಇಂಥ ಸಂದರ್ಭದಲ್ಲಿ ಬಳಸಬಹುದು ಅಂತ. ಅದರಿಂದಲೇ ಆನಂದವರ್ಧನ ಹೇಳ್ತಾನೆ, ರಸದೋಷ ಒಂದೇ ನಿತ್ಯ ದೋಷ, ಇನ್ನು ಮಿಕ್ಕಿದ್ದೆಲ್ಲ ಅನಿತ್ಯ ದೋಷ ಅಂತ. ರುಧಿರ ಸ್ರೋತಂಗಳಂ ದಾಂಟಿ ದಾಂಟಿ, ರಕ್ತದ ತೊರೆಗಳನ್ನು ದಾಟಿ ದಾಟಿ, ದೋರ್ನೀಲ ಲತಾ ವಿಪಿನ ವ್ರಾತಂಗಳೊಳ್ ಸಿಲ್ಕಿ ಸಿಲ್ಕಿ, ಎಷ್ಟೆಷ್ಟೋ ತೋಳುಗಳು ಹಾಗೆ ಎತ್ತಿ ಕೊಲ್ಲೋದಕ್ಕೆ ಹೋಗಿದ್ದಾರೆ, ಬಾಣ ಎದೆಗೆ ಬಿದ್ದಿದೆ, ಅಲ್ಲೇ ನಿಂತು ಹಾಗೆ ಸತ್ತಿದ್ದಾರೆ. ಒಬ್ಬರು ಇನ್ನೊಬ್ಬರು ತೋಳುಗಳೊಳಗೆ ಹೊಸ್ಕೊಂಡು ಹೋಗಿದ್ದಾರೆ. ಅವುಗಳ ಬಳ್ಳಿಗಳು ಹೆಣಕೊಂಡಂಥ ಮೆಳೆಗಳಿವೆಯಲ್ಲ, ಅದರ ಮಧ್ಯೆ ಸಿಕ್ಕಾಕೊಂಡು ಮತ್ತೆ ಬಿಡಿಸಿಕೊಂಡು ಭರಂಗೈದು ಆರೈದಿ ಹುಡುಕಿ ಸಂಜಯ ಶಿರಸ್ಕಂಧಾವಲಂಬಂ, ಸಂಜಯನ ತಲೆಯನ ಭುಜವನ್ನು ಎಲ್ಲ ಹಿಡ್ಕೊಂಡು ಮೆಲ್ಲನೆ ಬಂದು ಶರಜಾಲ ಜರ್ಜರಿತ ಗಾತ್ರತ್ರಾಣನಂ ದ್ರೋಣನಂ. ಗಾತ್ರತ್ರಾಣ ಅಂದರೆ ಕವಚ, ಬಾಣಗಳಿಂದ ಚೂರಾಗಿರುವ ಕವಚವುಳ್ಳಂಥ ಸತ್ತು ಬಿದ್ದ ದ್ರೋಣನ ಶವಕ್ಕೆ ಬಂದ. ಆ ಗುರುವನ್ನು ನೋಡೋದು ಎಲ್ಲಿ ಅಂತ ಕಷ್ಟಪಟ್ಕೊಳ್ಳೋದು ಅಂತ ಅಂದುಕೊಂಡಿದ್ದಲ್ಲ, ಅಲ್ಲಿ ಅವನನ್ನೇ ಕಾಣ್ತಾ ಇದ್ದಾನೆ. ಆಗ ಅದನ್ನು ನೋಡ್ತಾನೆ. ಅಂತೆನಿಸಿದ್ದ ನಿಸರ್ಗ ದೃಷ್ಟದ್ಯುಮ್ನ ಕಚ ನಿಗ್ರಹಕರ ವಿಲುಲಿತ ಮೌಳಿಯಾಗಿದ್ದ ಭಾರದ್ವಾಜ ನಿರವಂ ರಾಜರಾಜಂ ನೋಡಿ ಅವನು ತಲೆ ಕೂದಲನ್ನು ಹಿಡಿದು ಕತ್ತರಿಸಿ ಮೇಲಕ್ಕೆ ಪ್ರದರ್ಶನ ಮಾಡಿರ್ತಾನೆ, ಬಿಸಾಕಿರ್ತಾನೆ ದ್ರೋಣಾಚಾರ್ಯನ ತಲೆಯನ್ನು. ಆ ಮುಷ್ಟಿ ಇನ್ನೂ ಬಿಗಿಯಾಗಿ ಹಾಗೇನೆ ಆ ತಲೆ ಕೂದಲನ್ನು ಒಂದು ಕಡೆ ಒತ್ತಟ್ಟಿಗೆ ಇಟ್ಟಿದ್ದು ಕೂಡ ಇತ್ತು ಅನ್ನುವಂತೆ ಬರೀತಾನೆ. ನೋಡ್ತಾನೆ, ಅರಿಯಮೆ ಬಿಲ್ಲ ಭಿನ್ನಣಕ್ಕೆ ಗಾಂಡಿವಿಯಲ್ತು ಪಿನಾಕಿಯಂ ನೆರೆಯ ನಿದರ್ಚಿ ನಿಮ್ಮೊಡನೆ ಕಾದಿ ಗೆಲಲ್ ಕರಿದು ನಿಮ್ಮುಪೇಕ್ಷೆಯೆಂದರಿ ಅರಿದೆನಿದೆನ್ನ ಕರ್ಮವಶಂ ಎಂದರಿಯಂ ನಿಮಗಿಂತು ಸಾವು ಈ ತೆರದಿನ್ ಅಕಾರಣಂ ನೆರೆಯ ಸಂಭವಿಸಿರ್ದುದೋ ಕುಂಭಸಂಭವ. ಮೊದಲು ಬೈದಿದ್ದ, ಓ ಜಂಗಡ, ಬಿಲ್ಲೋ ಜಂಗಡ ಅಂತೆಲ್ಲ ಛಿ ಅಂತ ಬೈದವನು ಈಗ ಸತ್ತ ಗುರುವಿನ ಹೆಣ ನೋಡಿ ಸಂಕಟ ಪಡ್ತಾನೆ. ಆಗ ಬೈದಿದ್ದೇನು, ಈಗ ಕೊಂಡಾಡೋದೇನು ಅಂದರೆ ಇವೆಲ್ಲ ಸಂಚಾರಿ ಭಾವಗಳು. ಗುರುವಿನ ಬಗ್ಗೆ ಗೌರವ ಇದ್ದದ್ದೇ ಹೌದು, ನಮಗೂ ಕೆಲವ್ರ ಬಗ್ಗೆ ಏನೇನೋ ಅಭಿಪ್ರಾಯಗಳಿರುತ್ತವೆ. ಆದರೆ ಆಮೇಲೆ ಕೆಲವು ಸಂದರ್ಭದಲ್ಲಿ ಬಹಳ ಒಳ್ಳೆಯ ಅಭಿಪ್ರಾಯವೇ ಇರುತ್ತೆ. ಅದರೊಳಗೂ ಸಾಕ್ಷಾತ್ತಾಗಿ ಅವರು ಸತ್ತಿರುವುದನ್ನು ನೋಡ್ತಾ ಇದ್ದಾಗ ಬೈಕೊಳ್ಳೋಕ್ಕೆ ಸಾಧ್ಯವ. ಅರಿಯಮೆ ಬಿಲ್ಲ ಭಿನ್ನಣಕ್ಕೆ ಗಾಂಡಿವಿಯಲ್ತು ಅಲ್ಲ, ನಮಗೆ ನೋಡಿದ್ರೆ ಅರ್ಜುನ ಅಲ್ಲ ಬಾಣ ಮತ್ತು ಬಿಲ್ಲನ್ನು ಪ್ರಯೋಗ ಮಾಡೋದ್ರೊಳಗೆ ಧನುರ್ಬಾಣ ಕೌಶಲ ಅವನದಲ್ಲ. ಪಿನಾಕಪಾಣಿಯುಂ ನೆರೆಯ ನಿದಿರ್ಚಿ ನಿಮ್ಮೊಡನೆ ಕಾದಿ ಗೆಲಲ್ ಕರಿದು. ಪಿನಾಕಪಾಣಿಯಾದ ಧೂರ್ಜಟಿ ಶಿವನಿಗೂ ಕೂಡ ನಿಮ್ಮೊಡನೆ ಇದ್ದು ಯುದ್ಧ ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಮ ಉಪೇಕ್ಷೆ ಎಂದರಿಯನ್, ನೀವೇನು ಉಪೇಕ್ಷೆ ಮಾಡಿದ್ರೋ ನನಗೆ ಗೊತ್ತಿಲ್ಲ, ಅಥವಾ ಇದು ಕರ್ಮವಶವೋ ಗೊತ್ತಿಲ್ಲ. ನಿಮಗೂ ಹೀಗೆ ಸಾವು ಬಂತು, ಇನ್ನೆಂಥದ್ದು ಈ ಅನ್ಯಾಯವನ್ನು ಏನಂತ ಹೇಳೋಣ, ಮೃತ್ಯುವಿಗೆ ಮೃತ್ಯುವಾಗಬಲ್ಲ ಶಕ್ತಿ ನಿಮ್ಮದಲ್ಲ ಅಂತಂತಾನೆ. ಶರಸಂದೋಹಮನ್ ಅನ್ಯ ಸೈನ್ಯದೊಡಲೊಳ್ ಬಿಲ್ಬಲ್ಮಯಂ ತನ್ನ ಶಿಷ್ಯರ ಮೈಯೊಳ್ ನಿಜಕೀರ್ತಿಯಂ ನಿಖಿಳ ದಿಕ್ಚಕ್ರಂಗಳೊಳ್ ಚಿತ್ತಮಂ ಹರಪಾದಾಂಬುಜ ಯುಗ್ಮದೊಳ್ ನಿರಿಸಿದಂ ಚಾಪಾಗಮಾಚಾರ್ಯರೊಳ್ ದೊರೆಯಾರೆಂಬಿನಂ ಅಣ್ಮಿ ಸತ್ತ ಬಳಿದೆಂ ದ್ರೋಣಂಗೆ ಮೈವೆತ್ತುದೋ. ತುಂಬ ಚೆನ್ನಾಗಿರುವ ಪದ್ಯ ಹೇಳ್ತಾ ಇದ್ದಾನೆ. ಇಂಥದ್ದು ನಿಮ್ಮ ಒಂದು ಶಕ್ತಿ, ಇಂಥದ್ದು ನಿಮ್ಮ ವಿಶೇಷವಾದ ಪ್ರಜ್ಞೆ, ಅದಕ್ಕೆ ಹೋಲಿಕೆಯನ್ನೇ ಕೊಡೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾ ಇದ್ದಾನೆ. ಶರಸಂಧಾನಂ ಅನ್ಯ ಸೈನ್ಯದೊಳಲೊಳು, ನೀವು ಬಾಣಗಳನ್ನು ಇಟ್ಕೊಂಡಿದ್ದೀರಲ್ಲ, ಆ ಬಾಣಗಳೆಲ್ಲ ವೈರಿಗಳ ಸೈನ್ಯದ ಒಡಲಿನಲ್ಲಿ ಇದೆ ಅಂತ. ಅಂದರೆ ಒಂದು ಬಾಣವು ಕುಸಿ ಹೋಗಲಿಲ್ಲ, ಎಲ್ಲ ಶತ್ರುಗಳನ್ನು ಧ್ವಂಸ ಮಾಡಿದೆ. ಬಿಲ್ಬಲ್ಮಯಂ ತನ್ನ ಶಿಷ್ಯರ ಮೈಯೋಳು,
ಇನ್ನು ಧನುರ್ವಿದ್ಯಾ ಕೌಶಲವನ್ನು ನಿಮ್ಮ ಶಿಷ್ಯರ ಮೈಯಲ್ಲಿಯೇ ರಕ್ತಗತವಾಗಿ ಮಾಡಿದ್ದೀರ. ನಿಜ ಕೀರ್ತಿಯಂ ನಿಖಳ ದಿಕ್ಚಕ್ರಂಗಳು. ಇನ್ನು ನಿಮ್ಮ ಕೀರ್ತಿಯನ್ನು ದಿಗಂತ ವಿಶ್ರಾಂತವಾಗಿಸಿದ್ದೀರಿ. ನಿಮ್ಮ ಬಾಣಗಳೆಲ್ಲ ಶತ್ರುಗಳ ಎದೆ ಹೊಕ್ಕಿವೆ. ನಿಮ್ಮ ವಿದ್ಯೆಯೆಲ್ಲ ಶಿಷ್ಯರ ಮೈಗೂಡಿದೆ. ನಿಮ್ಮ ಕೀರ್ತಿಯೆಲ್ಲ ದಿಗಂತ ವಿಶ್ರಾಂತವಾಗಿದೆ. ಚಿತ್ತಮಂ ಹರಪಾದಾಂಬುಜ ಯುಗ್ಮದೊಳ್. ಇನ್ನು ನಿಮ್ಮ ಮನಸ್ಸು ಮಹಾದೇವನನ್ನೇ ಸೇರಿ ಕರಗಿ ಹೋಗಿದೆ. ಯಾಕೆ? ಆತ ದೇವತೆಗಳಿಗೆ ಧನುರಾಚಾರ್ಯ, ಸಕಲ ಶಸ್ತ್ರಾಸ್ತ್ರಾಗಮಗಳಿಗೆ ಪರಮಾಚಾರ್ಯ ಶಿವ. ಹಾಗಾಗಿ ಛಾಪಾಗಮಾಚಾರ್ಯರೊಳ್ ದೊರೆಯಾರೆಂಬೆನಮನ್ ಅಣ್ಮಿ ಸತ್ತವಿಳಿದೇಂ ದ್ರೋಣಂಗೆ ಮೈವೆತ್ತುದು. ಧನುರ್ವಿದ್ಯಾ ಗುರುಗಳಲ್ಲಿ ಗುರು ಯಾರು ಅಂದರೆ ದ್ರೋಣಾಚಾರ್ಯ ಅಂತ ಇನ್ಯಾರನ್ನು ಹೇಳೋದಕ್ಕೆ ಸಾಧ್ಯ ಅಂಥೇಳಿ ಗುರುವಿಗೆ ನಮಸ್ಕಾರ ಮಾಡ್ತಾನೆ. ಇಂದು ಕುಂಭ ಸಂಭವನಂ ತ್ರಿಪ್ರದಕ್ಷಿಣಂ ಗೈದು 3 ಬಾರಿ ಪ್ರದಕ್ಷಿಣೆ ಮಾಡಿ ಬರೆದಾಗ ಅಲ್ಲಿಯೇ ಅಭಿಮನ್ಯುವನ್ನು ಕಾಣ್ತಾನೆ. ಇದು ಇವನ ಅತ್ಯದ್ಭುತವಾದ ನಿರೂಪಣೆ. ಅಂದರೆ ತಾನಿಲ್ಲಿ ಈಗ ಶತ್ರು ಮತ್ತು ಸಖ, ಸ್ವಪಕ್ಷ ವಿಪಕ್ಷ ಅನ್ನುವ ಭೇದಾತೀತನಾಗಿ ನೋಡ್ತಾ ಇದ್ದಾನೆ. ಆ ಮಟ್ಟಕ್ಕೆ ಬಂದುಬಿಟ್ಟಿದೆ. ಯುದ್ಧವನ್ನು ಕಂಡು ಸಂಕಟ ಪಡುವ ಒಬ್ಬ ಜೀವ. ಅರೆ ಮುಗಿರ್ದ ಕಣ್ಮಲರ್ ಅಲರ್ದ ಮೊಗಂ ಕಡಿವೋದ ಕೈಯುಂ ಆ ಸುರತರಮಾಗೆ ಖರ್ಚಿದವಡುಂ ಬೆರಸನ್ಯ ಶರಪ್ರಹಾರ ಜರ್ಜರಿತ ಶರೀರನಾಗಿ ನವಲೋಹಿತ ವಾರ್ಧ್ಯೋಳ್ ಅಳ್ದು ಬಿದ್ದನಂ ಕುರುಪತಿ ನೋಡಿ ಕಂಡನ್ ಅಭಿಮನ್ಯು ಕುಮಾರನನ್ ಆಜಿವೀರನಂ. ಅರೆಮುಗಿದಿರ್ದ ಕಣ್ಣು, ಅರ್ಧ ನಿಮೀಲಿತನಾದ ನೇತ್ರ, ಅಲರ್ಧ ಮೊಗಂ ಅರಳಿ ಇರುವ ಮುಖ. ಅಂದರೆ ಆ ಮುಖದಲ್ಲಿ ಇನ್ನೂ ಉಲ್ಲಾಸ ಇದೆ, ಪ್ರಫುಲ್ಲತೆ ಇದೆ. ಕಡಿವೋದ ಕೈಯು, ಕತ್ತರಿಸಿ ಹೋಗಿರುವ ಕೈಗಳು. ಖರ್ಚಿದವಡು, ಅವಡುಗಚ್ಚಿದ್ದಾನೆ. ಅನ್ಯಶರ ಪ್ರಹಾರ ಜರ್ಜರಿತ ಶರೀರ. ಅನ್ಯ ಅನ್ನೋದಕ್ಕೆ ಬೇರೆಯ ಅಂತ ಶತ್ರು ಅಂತ ಎರಡರ್ಥವೂ ಇದೆ. ಶತ್ರುಗಳ ಆಯುಧಗಳಿಂದ ಬಾಣಗಳಿಂದ ತುಂಡು ತುಂಡಾಗಿದೆ ಮಿಕ್ಕ ಎಲ್ಲ ಮೈ. ನವಲೋಹಿತ ವಾರ್ಧ್ಯೋಳ್, ಹೊಸ ರಕ್ತದ ಸಮುದ್ರದಲ್ಲಿ ಮಿಂದೆದ್ದಿರುವಂತಹ ಅವನನ್ನು ನೋಡಿ, ಗುರುಪತಿ ಅಭಿಮನ್ಯು ಕುಮಾರನ ನೋಡಿ ಅಳ್ತಾನೆ. ಗುರು ಪಣ್ಣಿದ ಚಕ್ರವ್ಯೂಹ ರಚನೆ ಪೆರರ್ಗರಿದು ಪುಗಲದಂಪೊಕ್ಕು ರಣಾಜಿರದೊಳ್ ಅರಿಂದ್ರಪರ ನಿಕ್ಕಿದನ್ ಅರಸುತ ನಿನ್ನೊರೆಗೆ ದೊರೆಗೆ ಗಂಡರುಂ ಒಳರೆ. ದ್ರೋಣಾಚಾರ್ಯ ಮಾಡಿದಂಥ ಪದ್ಮವ್ಯೂಹವನ್ನು ಭೇದನೆ ಮಾಡೋಕ್ಕೆ ಯಾರಿಗೂ ಆಗೋಲ್ಲ. ಅಂಥದ್ದನ್ನು ಭೇದಿಸಿದ ನಿನ್ನಂಥವರು ಗಂಡರುಂ ಒಳರೆ. ನಿನ್ನಂಥ ಗಂಡುಗಳು ವೀರರು ಇದಾರಪ್ಪ ಈ ಜಗತ್ತಿನಲ್ಲಿ. ಪಲರಿದ್ದು ಕಾದಿದರ್ ಮೈಗಲಿಗಳು ತನ್ನೊಂದೇ ಮೈಯೊಳಂ ತವೆ ಕೊಂದೈ ಪಲರಂ ನಿನ್ನಂ ಪೆತ್ತಳ್ ಮೊಲೆವೆತ್ತಳೆ ವೀರ ಜನನಿ ವೆಸರಂ ವೆತ್ತಳ್. ಅಷ್ಟು ಮಾತ್ರವಲ್ಲ, ಎಷ್ಟೆಷ್ಟು ಜನ ವೀರಯೋಧರು ಈ ಯುದ್ಧದಲ್ಲಿ ಕೆಲಸ ಮಾಡಲಿಲ್ಲ, ಕಾದಿ ಸ್ವರ್ಗವನ್ನು ಗಳಿಸಲಿಲ್ಲ. ಆದರೆ ನಿನ್ನಂತೆ ಹೋರಾಡಿದವರು ಯಾರೂ ಇಲ್ಲ. ನಿನ್ನ ತಾಯಿ ಬರೀ ಸ್ತನವನ್ನು ಧರಿಸಿರುವ ತಾಯಿ ಮಾತ್ರನ ವೀರ ವನಿತೆ, ವೀರ ಮಾತೆ ಅಂತ ಹೆಸರು ಪಡೆದವಳು. ಆ ಒಂದು ಶಕ್ತಿ, ಆ ಒಂದು ಸೌಭಾಗ್ಯ ನಿನ್ನದು ಅಂತ. ತೆಲುಗಿನ ದೊಡ್ಡ ಕವಿ, 20ನೇ ಶತಮಾನದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು ಕರುಣಶ್ರೀ ಎನ್ನುವ ಕಾವ್ಯನಾಮದ ಜಂಧ್ಯಾಲ ಪಾಪಯ್ಯ ಶಾಸ್ತ್ರಿ. ಅವರು ವಿಜಯಶ್ರೀ ಅಂತ ಒಂದು ಒಳ್ಳೆಯ ಕಾವ್ಯವನ್ನು ಬರೆದಿದ್ದಾರೆ. ಅದು ಕೌರವ ಪಾಂಡವ ಯುದ್ಧ ಪೂರ್ವದ ಒಂದು ಚಿತ್ರಣ ಕೊಡ್ತಕ್ಕಂಥ ರಮಣೀಯವಾದ ಪದ್ಯ, ಖಂಡಕಾವ್ಯ. ಅಲ್ಲಿ ದ್ರೌಪದಿ ಒಂದು ಕಡೆ ಮಾತನ್ನು ಹೇಳ್ತಾಳೆ. ಭಾರತದ ವೀರಮಾತೆ ಅನ್ನುವಂಥ ಸ್ಥಾನ ಯಾವುದಿದೆ, ಆ ಒಂದು ಭಾಗ್ಯವು ಅತ್ತಗಾರಿಕೆ ಗಲ್ಗು ನಟಂಚು ಚೂಚಿ ಚೂಟನಟ್ಲು ಊರಕ ಉಂಟಿಮಿ. ಅತ್ತೆಗೆ ಸಿಗುತ್ತೆ ಭಾರತದ ವೀರಮಾತೆ ಆಗುವಂಥ ಪಟ್ಟ ಅಂತ ನಾವು ನೋಡಿಯೂ ನೋಡದೆ ಸುಮ್ಮನೆ ಇದ್ವಿ. ಆದರೆ ಆ ಗೌರವಲಕ್ಷ್ಮಿ ಆಮೆಕು ಲಭ್ಯಮುಗಾಕನುನ್ನ ಆ ಗೌರವಲಕ್ಷ್ಮಿ ನಮ್ಮ ಅತ್ತೆಗೆ ಸಿಕ್ಕದೇ ಇದ್ದರೆ ಕುಮಾರುಲ ಗಲ್ಗಿನಟ್ಟಿ ಹಿಡಿಂಬಾರಮಣೀಲ ಲಾಮಕು ಸುಭದ್ರಕು ಈ ದೃಪಜಾತ್ಮಕುಂದಕ್ಕುಗಾಕ. ಆ ಗೌರವಲಕ್ಷ್ಮಿ ಲಭ್ಯಮುಗುಗಾಕ, ಯಾರಿಗೆ ಲಭ್ಯವಾಗಲಿ? ಕುಮಾರುಲಗನ್ನ ಹಿಡಿಂಬಾರಮಣೀಲ ಲಾಮಕುನ್ ಸುಭದ್ರಕುನ್ ಈ ದೃಪದಾತ್ಮ ಜಾತಕುನ್. ಅವರಿಗೆ ಸಿಗದೇ ಇದ್ದರೆ ವೀರಮಾತೆಯ ಅಂತ ಅನಿಸ್ಕೊಳ್ಳುವಂಥ ಪದವಿ ಹಿಡಿಂಬೆಗೆ ಸಿಗಲಿ, ಸುಭದ್ರೆಗೆ ಸಿಗಲಿ, ನನಗೇ ಸಿಗಲಿ ಅಂತಾಳೆ. ಆ ಮಟ್ಟಕ್ಕೆ ಅಭಿಮನ್ಯುವಿನ ತಾಯಿ ವೀರಮಾತೆ ಆದಳು ಸುಭದ್ರೆ ಅನ್ನುವುದನ್ನು ದುರ್ಯೋಧನನೇ ಹೇಳ್ತಾ ಇದ್ದಾನೆ. ಮತ್ತೆ ಹೇಳ್ತಾನೆ ನೋಡಿ, ಅಸಮಬಲ ಭವದ್ವಿಕ್ರಮಂ ಅಸಂಭವಂ ಪೆರರ್ಗೆ ನಿನ್ನ ನಾನೀತಂ ಪ್ರಾರ್ಥಿಸುವೆನ್ ಅಭಿಮನ್ಯು ನಿಜ ಸಾಹಸೈಕ ದೇಶಾನುಮರಣಂ ಯಮಗಕ್ಕೆ ಗಡ. ಅತ್ಯದ್ಭುತವಾದ ಪದ್ಯ. ಅಸಮಬಲ,
ಅಸಮಾನ ಬಲನೆ ಭವದ್ವಿಕ್ರಮಂ ಅಸಂಭವಂ ಪೆರರ್ಗೆ. ನಿನ್ನ ಪರಾಕ್ರಮ ಬೇರೆಯವರಿಗೆ ದಕ್ಕುವಂಥದ್ದೇ ಅಲ್ಲ. ನಿನ್ನನ್ನು ಇನಿತಂ ಪ್ರಾರ್ಥಿಸುವೆಂ, ನಿನ್ನನ್ನು ಇಷ್ಟೇ ಬೇಡ್ಕೊಳ್ತೀನಪ್ಪ ಅಭಿಮನ್ಯು. ನಿಜ ಸಾಹಸೈಕ ದೇಶಾನುಮರಣಂ ಯಮಗಕ್ಕಿಗಡ. ನೀನು ಸಾಹಸ ತೋರಿಸಿದೆಯಲ್ಲ, ಅದರ ಒಂದಂಶದ ಸಾಹಸ ತೋರಿಸಿದ ಸಾವು ನಮಗೆ ಬಂದರೆ ಸಾಕು ಅಂತ. ಅತ್ಯದ್ಭುತವಾದ ಪದ್ಯ. ಈ ರೀತಿ ಎದುರಾಳಿಗಳಿಂದ ಅನ್ನಿಸಿಕೊಳ್ಳುವಂಥ ಅಭಿಮನ್ಯು ಎಷ್ಟು ದೊಡ್ಡವನು, ಅದನ್ನು ಆ ಹೊತ್ತಿಗೆ ಮನಸ್ಸಿನಲ್ಲಿ ತಂದುಕೊಂಡ ದುರ್ಯೋಧನನೂ ದೊಡ್ಡವನು ಅಂತ ತೋರಿಸಿದ್ದಾನೆ ಕವಿ. ಇಲ್ಲಿ ನೋಡಿ, ಕವಿ ಯಾರನ್ನೂ ಸಣ್ಣವರನ್ನಾಗಿ ಮಾಡದೆ ಇವನನ್ನು ದೊಡ್ಡವನನ್ನಾಗಿ ಮಾಡಿದ್ದಾನೆ, ದುರ್ಯೋಧನನ್ನು. ಇದು ತುಂಬ ದೊಡ್ಡದು. ಪಂಪಭಾರತದಲ್ಲಿ ಕರ್ಣನನ್ನು, ಇಲ್ಲಿ ರನ್ನನ ಗದಾಯುದ್ಧದಲ್ಲಿ ದುರ್ಯೋಧನನ್ನು ದೊಡ್ಡವರನ್ನಾಗಿ ನಾವು ಕಾಣುವುದು, ಅಲ್ಲಿಯ ಅರ್ಜುನ ಇಲ್ಲಿಯ ಭೀಮ ಹೀನರಾಗಿ ಅಲ್ಲ. ಈ ಥರ ಮಾಡೋದ್ರೊಳಗೆ ಯಾವ ಬೆಲೆಯೂ ಇಲ್ಲ. ಹಾಗೆ ಮಾಡದೆ ಮಾಡುವುದು ಮಹಾಕವಿತ್ವದ ಲಕ್ಷಣ. ಭಾಸನದು ಈ ದೃಷ್ಟಿ. ಅವನ ಪ್ರತಿಮಾ ನಾಟಕ ನೋಡಿ, ಅಥವಾ ಅವನ ಅಭಿಷೇಕ ನಾಟಕವನ್ನು ನೋಡಿ, ಅಥವಾ ಅವನ ಪಂಚರಾತ್ರ ನೋಡಿ, ಎಲ್ಲಿಯೂ ಕೂಡ ನಮಗೆ ಕಾಣಿಸ್ತಕ್ಕಂಥದ್ದು ಎದುರಿಗಳನ್ನು ಉನ್ನತರನ್ನಾಗಿ ಮಾಡ್ತಾನೆ, ಆದರೆ ಧರ್ಮಪಕ್ಷದವರನ್ನು ಅವನತರನ್ನಾಗಿ ಮಾಡಲ್ಲ. ಇದು ತುಂಬ ದೊಡ್ಡ ಕೌಶಲ. ಹೀಗೆ ಮಾಡೋದು ಬಹಳ ಕಷ್ಟ. ಒಂದು ಗೆರೆಯನ್ನು ದೊಡ್ಡದು ಮಾಡಬೇಕು ಅಂದರೆ ಇನ್ನೊಂದು ಸಣ್ಣ ಗೆರೆ ಹಾಕಬೇಕು. ಅದನ್ನೇ ಸಣ್ಣದು ಮಾಡಬೇಕು ಅಂದರೆ ಮತ್ತೊಂದು ದೊಡ್ಡ ಗೆರೆ ಎಳಿಬೇಕಲ್ವ. ಹೀಗೆ ಯಾವುದನ್ನು ಅಳಿಸದೆ ಮಾಡುವಂಥದ್ದು ಇದೆಯಲ್ಲ, ಇದು ತುಂಬ ದೊಡ್ಡ ಕಾವ್ಯದ ಗಳಿಕೆ. ಹಾಗೆ ಅಭಿಮನ್ಯುವಿಗೆ ಕೈ ಮುಗಿದು ಬರ್ತಾನೆ ಅಂತ. ಅಭಿಮನ್ಯುವಿಗೆ ಕೈಗಳ ಮುಗಿದು ಬರುತ್ತಂ ತನ್ನ ಮಗನಪ್ಪ ಲಕ್ಷ್ಮಣಕುಮಾರನ ನೆನೆದು ಮನ್ಯೂದ್ಗತ ಕಂಠನಾಗಿ ತದಾಸನ್ನ ಪ್ರದೇಶದವಳು ಕಂಡು. ಅಭಿಮನ್ಯುವಿನ ಕೈಯಲ್ಲೇ ಲಕ್ಷಣ ಸತ್ತಿದ್ದು, ಅದೇ ಪದ್ಮವ್ಯೂಹ ಭೇದನ ದಿವಸವೇ ಸತ್ತಿದ್ದು. ಗಳಿತ ಶರಮಾಯಿತು ಹಸ್ತಂ, ಗಳಿತ ರಣೋತ್ಸಾಹಮಾಯಿತು ಹೃದಯಂ, ನಯನಂ ಗಳಿತಾಶ್ರವಾಯಿತು ಕೌರವ ಕುಳತಿರಕಂಗ ಕುಮಾರನಂ ಕಾಣಲೋಡಂ. ಕೈಯಲ್ಲಿದ್ದ ಬಿಲ್ಲು ಜಾರಿ ಹೋಯಿತು, ಉತ್ಸಾಹವೆಲ್ಲ ಬತ್ತಿ ಹೋಯಿತು, ಕಣ್ಣಿಂದ ನೀರು ಸುರಿಯಿತು. ಇದನ್ನು ನೋಡಿ, ಕೈಯಿಂದ ಬಾಣ ಜಾರಿತು, ಹೃದಯದಿಂದ ಉತ್ಸಾಹ ಜಾರಿತು, ಕಣ್ಣಿಂದ ನೀರು ಜಾರಿತು ಅಂತ ಹೇಳ್ತಾನೆ. ಈ ಗಳಿತ 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 ಅನ್ನುವ ಶಬ್ದಗಳಿಂದ ಅವನು ತಂದಿರುವ ಪರಿಣಾಮ ಹೇಳ್ತಾನೆ. ಜನಕಂಗೆ ಜಲಾಂಜಲಿಯಂ ತನೂಭವಂ ಕೊಡುವುದುಚಿತಂ, ಅದು ಗೆಟ್ಟಿಗಳು ನಿನಗಾಂ ಕೊಡುವಂತಾದುದೆ ತನೂಜ, ನೀಂ ಕ್ರಮ ವಿಪರ್ಯಯಂ ಮಾಡುವುದೇ. ಜನಕಂಗೆ ಜಲಾಂಜಲಿಯಂ ತನೂಭವಂ ಕೊಡುವುದುಚಿತಂ. ತಂದೆಗೆ ಮಕ್ಕಳು ತಿಥಿ ಮಾಡೋದು, ಶ್ರಾದ್ದ ಮತ್ತು ಜಲಾಂಜಲಿ, ನಿವಾಪಾಂಜಲಿ, ತಿಲೋದಕ ಕೊಡುವುದು ಉಂಟು. ಅದು ಕೆಟ್ಟೋಯ್ತು, ಆ ಪದ್ಧತಿ ಕೆಟ್ಟೋಯ್ತು. ಇವನೇ ಅದಕ್ಕೆ ಆದಿಮೂಲ. ಇವನ ತಂದೆ ತಾಯಿಗಳಿಗೆ ಆ ಸ್ಥಿತಿ ಬಂತು. ನಿನಗಾಂ ಕೊಡುವಂತಾದುದೆ, ನಿನಗೆ ನಾನು ತಿಲೋದಕ ಕೊಡುವಂತೆ ಆಯ್ತಲ್ಲ, ನೀನು ಕ್ರಮ ವಿಪರ್ಯಯಂ ಮಾಡುವುದೇ, ನೀನು ಕ್ರಮ ತಪ್ಪುವುದೇ. ಭೈರಪ್ಪನವರು ಮಂತ್ರವನ್ನು ಅವರ ಆತ್ಮೀಯ ಗೆಳೆಯರಾದ ಪ್ರಭು ಅವರಿಗೆ, MSK ಪ್ರಭು ಅವರಿಗೆ ಅರ್ಪಣೆ ಮಾಡ್ತಾ, ಪ್ರಭು ಸರದಿ ಮುರಿದಿರಿ ಏಕೆ ಅಂತಂತಾರೆ. ಇವರಿಗಿಂತ ಚಿಕ್ಕವರು, ನೀವು ಸರದಿ ಮುರಿದಿರಿ ಏಕೆ ಅಂತ ಚಿಕ್ಕ ವಾಕ್ಯದಲ್ಲಿ, ವಾಕ್ಯವೂ ಅಲ್ಲ, ವಾಕ್ಯ ಖಂಡ, ಅದರೊಳಗೆ ತಂದುಕೊಟ್ಟಂಥ ಪರಿಣಾಮ ನೀಂ ಕ್ರಮ ವಿಪರ್ಯಯಂ ಮಾಡುವುದೇ ಅಂಥೇಳಿ ಹೆಚ್ಚು ಹೇಳಿದೆ. ಅವನು ಮುಂದೆ ಬಂದುಬಿಡ್ತಾನೆ. ಬಂದಾಗ ಗುಣಿಗಳ್ ತ್ರಿಲೋಕ ಚೂಡಾಮಣಿಗಳ್ ಕೈಲಾಸ ಶೈಲ ಕಲ್ಪಕ ಸುಭಟಾಗ್ರಣಿಗಳ್ ನೆರೆದೆನ್ನೆಯ ಕಾರಣದಿಂದಿ ನೃಪಸುತರ್ಕಳ್ ಅಳ್ಕಾಡಿದರೆ. ಯುದ್ಧದಲ್ಲಿ ಎಷ್ಟು ಜನ ಗುಣವಂತರು, ಮೂರು ಲೋಕದ ಚೂಡಾಮಣಿಗಳಂಥವರು, ಕೈಲಾಸ ಸದೃಶರಾದ ಮೇರು ಸಮಾನ ಧೀರರಾದ ಸುಭಟಾಗ್ರಣಿಗಳು, ಇವರೆಲ್ಲ ಬಂದು ಯುದ್ಧ ಮಾಡಿ ನನಗೋಸ್ಕರ ಸತ್ರಲ್ಲ ಅಂತ. ಅದೇ ನಾವು ಯೋಚನೆ ಮಾಡಬೇಕು. ಒಂದು ಕೆಲಸ ಮಾಡುವ ಮುನ್ನ ಇದರಲ್ಲಿ ಭಾಗವಹಿಸೋದಕ್ಕೆ ಬಂದವರಿಗೆ ನಾವು ಏನು ಕೊಡಬಲ್ಲಿವಿ ಅಂತ, ನಮಗಾಗಿ ಹೋರಾಡುವವರಿಗೆ ನಾವು ಏನು ಕಲ್ಪಿಸಿಕೊಡಬಲ್ಲಿವಿ. ನಾವು ನಮ್ಮ ತೀಟೆ, ನಮ್ಮ ತೆವಲಿಗಾಗಿ ಇಷ್ಟು ಜನಕ್ಕೆ ಬಲಿ ಕೊಡೋದು ಸಾಧುವೆ, ಬಲಿ ಮಾಡೋದು ಇಷ್ಟು ಜನರನ್ನು ಸಾಧುವೆ, ಅದು ಯಾವ ರೀತಿ ಸಮರ್ಥನೀಯ ಅಂತ ಇದನ್ನು ದೊಡ್ಡವರೆಲ್ಲರೂ ಮತ್ತೆ ಮತ್ತೆ ಪ್ರಶ್ನೆ ಮಾಡಿಕೊಳ್ಬೇಕು. ಅದರಿಂದಲೇ ಗುರುವಾಗ್ಕೊಳ್ಳೋದು ತುಂಬ ಕಷ್ಟ. ಈ ಕಾಲದಲ್ಲಿ ಎಲ್ಲರೂ ಗುರು ಗುರು ಅಂತ ಅನ್ನಿಸ್ಕೊಳ್ಳೋದಕ್ಕೆ ಆಸೆ ಪಡ್ತಾರೆ. ಯಾವ TV ಚಾನೆಲ್ ತೆಗೀರಿ, ಅಲ್ಲಿ ಟಿವಿಗಳಿಗಿಂತ ಜಾಸ್ತಿ ಕಾಣಿಸೋದು ಗುರುಗಳದೇ ಮುಖ. ಒಬ್ಬನನ್ನು ಸರ್ವೋನ್ನತ ಸ್ಥಾನಕ್ಕೆ ಏರಿಸಿ ಅವನಿಗೆ ಸದ್ಗತಿಯನ್ನು ಕೊಡಬಲ್ಲಂಥವನು ಗುರು. ಆ ಶಕ್ತಿ ನಮಗುಂಟ. ಅದಿಲ್ಲದೆ ಗುರು ಅಂತಂದರೆ ಭೂಮಿಗೆ ಭಾರವಾಗಬೇಕಷ್ಟೇ. ಗುರು ಅಂದರೆ ಭಾರ ಅಂತ ಉಂಟು. ಹಾಗೆ ಒಬ್ಬ ನಾಯಕ ಅಂತಂದರೆ ಅವನನ್ನು ನಚ್ಚಿಕೊಂಡು ಎಲ್ಲರಿಗೂ ಕೂಡ ಶ್ರೇಯಸ್ಸು ಪ್ರೇಯಸ್ಸು ಸಿದ್ಧವಾಗಬೇಕು. ಹಾಗಿಲ್ಲದೆ ಇದ್ದರೆ ಯಾವ ಥರ ನಡೆಸುವುದಕ್ಕೆ ಹೇಗೆ ಸಾಧ್ಯ? ಇದುವರೆಗೂ ನಚ್ಚಿಕೊಂಡು ಬಂದದ್ದಷ್ಟು ಕೂಡ ಪುಡಿ ಪುಡಿ ಆಗಿಬಿಟ್ರೆ ಗತಿ ಏನು? ಗಾಂಧೀಜಿಯವರನ್ನು ಕಂಡಾಗ
ಅವರು ಎಷ್ಟು ದೊಡ್ಡವರಾದರೂ ಅವ್ರನ್ನ ನಚ್ಚಿಕೊಂಡು ಹೋದವರಿಗೆ ಎಷ್ಟು ಅವಿವೇಕದ ಅನ್ಯಾಯದ ಪರಿಸ್ಥಿತಿಗಳು ಕಾಣಿಸ್ತು ಅಂತ ಅನ್ನೋದನ್ನು ನೋಡಿದ್ರೆ ಗೊತ್ತಾಗುತ್ತೆ ಅದೆಷ್ಟು ಪ್ರಮಾದಕಾರಿಯಾದದ್ದು ಅಂತ. ಅಹಿಂಸೆ ಅಂತಂತಾರೆ. ಸ್ವಾತಂತ್ರ್ಯ ಭಾರತದಲ್ಲಿ ಸೈನ್ಯ ಇಲ್ಲದೆ ಇರೋದಕ್ಕೆ ಸಾಧ್ಯವ? ಪೊಲೀಸರಿಲ್ಲದೆ ಇರೋದಕ್ಕೆ ಸಾಧ್ಯವ? ಲಾ ಆ್ಯಂಡ್ ಆರ್ಡರ್ ಇಲ್ಲದೆ ಇರೋದಕ್ಕೆ ಸಾಧ್ಯವ? ಇದರ ಬಗ್ಗೆ ಏನಂತ ಹೇಳಬೇಕು? ಈ ಥರ ಎಲ್ಲ ಬಂದಾಗ ತುಂಬ ಕಷ್ಟ ಆಗುತ್ತೆ ಎಂದು ಪಶ್ಚಾತ್ತಾಪಂಗಯ್ಯ ಸಂಜಯಂ ಸಂತೈಸಿ ಭೀಮಸೇನನ ಗದಾ ಪರಿಘ ಪ್ರಹರಣದಿಂ ರುಧಿರ ಪ್ರವಾಹವಶನಾಗಿದ್ದ ಯುವರಾಜ ನಿರ್ದಡಿಯಂ ಬಂದಾಗಳ್. ಆಗ ದುಶ್ಯಾಸನ ಇರೋ ಜಾಗಕ್ಕೆ ಬಂದುಬಿಡ್ತಾನೆ. ಇಲ್ಲಿ ಕವಿ ಹೇಳ್ತಾನೆ, ಇಡೀ ಕಾವ್ಯವನ್ನು ನಾನು ಸಿಂಹಾವಲೋಕನ ಕ್ರಮದಿಂದ ರೂಪಿಸ್ತೀನಿ ಅಂತ, ಫ್ಲ್ಯಾಶ್ ಬ್ಯಾಕ್ ಟೆಕ್ನಿಕ್ಕಿಂದ ಎಲ್ಲವನ್ನು ರೂಪಿಸಿಕೊಳ್ತೀನಿ ಅಂತ. ಎಲ್ಲವನ್ನಂದರೆ ಏನು? ಮಹಾಭಾರತದಲ್ಲಿ ಮುಖ್ಯವಾದ ಘಟನೆಗಳು ಎರಡು. ಒಂದು ಮಾಯಾದ್ಯೂತ, ಮತ್ತೊಂದು ಕುರುಕ್ಷೇತ್ರ ಯುದ್ಧ. ಮಾಯಾದ್ಯೂತದ ಪ್ರಸ್ತಾವನೆ ಇಲ್ಲಿ ಅನೇಕ ಮುಖವಾಗಿ ಬರುತ್ತೆ. ಕುರುಕ್ಷೇತ್ರ ಯುದ್ಧದ ಕಡೆಗೆ ಬಂದಿದ್ದರೂ ಇವರೆಲ್ಲ ಸತ್ತವರನ್ನು ನೋಡ್ಕೊಳ್ಳೋ ಮೂಲಕವಾಗಿ ಮೊದಲಿನ ಕಥೆ ಬರುತ್ತೆ. ಹೀಗಾಗಿ ಅವೆರಡು ಘಟನೆಗಳು ಸಾಧಿತವಾಗಿದೆ ಅಂತ ಅರ್ಥವೇ ಹೊರತು ವನವಾಸ ಎಲ್ಲಿ, ಅಜ್ಞಾತವಾಸ ಎಲ್ಲಿ, ಅಥವಾ ಆದಿಪರ್ವ ಸಂಭವ ಪರ್ವ ಎಲ್ಲಿ ಅಂದರೆ ಅದು ತೋರಿಸೋಕ್ಕಾಗೋಲ್ಲ. ಆದರೆ ಈ ಫ್ಲ್ಯಾಶ್ ಬ್ಯಾಕ್ ಟೆಕ್ನಿಕ್ ಅನ್ನೋದು ತುಂಬ ಸಮರ್ಥವಾಗಿ ಬಳಸ್ಕೊಂಡಿದ್ದಾನೆ. ಇದಕ್ಕೂ ಕೂಡ ಭವಭೂತಿಯೇ ಪ್ರೇರಣೆ ಅಂತ ಅನಿಸುತ್ತೆ. ಭವಭೂತಿ ಉತ್ತರಾಂಶರತಿಯ ಮೊದಲನೇ ಅಂಕ ಚಿತ್ರದರ್ಶನ ಅಂಕದಲ್ಲಿ ಬರುವ ಚಿತ್ರವನ್ನು ನೋಡಿ ಹಳೆಯದನ್ನು ನೆನೆಸ್ಕೊಳ್ಳೋ ಹಾಗೆ ಇಲ್ಲಿ ಸ್ಮಶಾನ ಚಿತ್ರಗಳನ್ನು, ರುದ್ರಭೂಮಿಯಾದ ಯುದ್ಧಭೂಮಿಯ ಚಿತ್ರಗಳನ್ನು ಮಾಡ್ಕೋತಾ ಇದ್ದಾನೆ. ಅಲ್ಲಿ ಬಣ್ಣಗಳು ಕ್ಯಾನ್ವಾಸಿನ ಮೇಲೆ ಕುಂಚಗಳ ಮೂಲಕ ಚಿತ್ರೀಕೃತವಾಗಿದ್ದರೆ, ಇಲ್ಲಿ ರಕ್ತಗಳ ಅನ್ನುವ ಬಣ್ಣಗಳ ಮೂಲಕವಾಗಿ ಆಯುಧಗಳು ಅನ್ನುವ ಕುಂಚಗಳಿಂದ ರಣಭೂಮಿ ಅನ್ನುವ ಕ್ಯಾನ್ವಾಸಿನ ಮೇಲೆ ಈ ಬೀಭತ್ಸ ಘೋರವಾದ ಚಿತ್ರ ನಿರ್ಮಿತವಾಗಿದೆ. ನೋಡ್ತಾನೆ, ನಡೆ ಉಡಿವನ್ನ ಮೇರಿ ಬರಿಯಲ್ಲು ಉಡಿವನ್ನೆಗ ಮೊತ್ತಿ ಮೆಟ್ಟಿ ಮೈ ಅಡಗಡನಗಾಗೆ ಮುನ್ನು ಉರುಮನ್ ಇರ್ಬನಿಯಾಗಿ ಪೋಳ್ದ ನೆತ್ತರಂ ಕುಡಿದನ ನೆತ್ತರಂ ಕುಡಿಯದನ್ನೆಗಂ ಅನ್ನಳಲಿಂತು ಪೋಕುಮೆಂದು ಅಡಿಗಡಿಗಳ್ದು ತನ್ನಡುಗದಮ್ಮನ ಈಕ್ಷಿಸಿದಂ ಸುಯೋಧನಂ. ನೋಡ್ತಾ ಇದ್ದಾನೆ ತನ್ನ ತಮ್ಮನ ಶವ ಯಾವ ರೀತಿಯಾಗಿದೆ ಅನ್ನುವಂಥದ್ದು. ನಡುವುಡಿವನ್ನಂ ಏರಿ ಅವನ ಸೊಂಟ ಮುರಿಯೋವರೆಗೂ ಅವನನ್ನು ಚಚ್ಚಿ ತುಳಿದು ಮಾಡಿಟ್ಟಿದ್ದ. ಬರಿಯಲ್ ಉಡಿವನ್ನೆಗಂ ಒತ್ತಿ ಮೈಯೆಲ್ಲದ ಮೂಳೆಗಳು ಪುಡಿಪುಡಿಯಾಗುವವರೆಗೂ ಒತ್ತಿ ಮೆಟ್ಟ ಮೈ ಅಡಗಡಗಾಗೆ ತುಳಿದಂತಹ ಮೈ ಮಾಂಸದ ಗೊಜ್ಜು ಆಗಿಬಿಡಬೇಕು ಹಾಗೆ ಮಾಡಿ ಮುಂದುವರಮನ್ ಎರ್ಬಗಿಯಾಗಿರೆ ಪೋಳ್ದು ಆ ಎದೆಯನ್ನು ಎರಡು ಪಾಲಾಗುವಂತೆ ಸೀಳಿ ನೆತ್ತರಂ ಕುಡಿದ ಅರ್ಧ ನೆತ್ತರನ್ನು ಮೊಗೆದು ಕುಡಿದಂತಹ ವೈರಿ ಅಳುದುದನ್ ಆ ವೈರಿ ದುರ್ಯೋಧನನ ವೈರಿಯಾದ ಭೀಮ ಅಳಿಯೋವರೆಗೂ ನನಗೆ ಈ ತಮ್ಮನ ಸಂಕಟ ತೀರುವುದಿಲ್ಲ ಅಂತ ತನ್ನಣುಗದಮ್ಮನನ್ನು ಈಕ್ಷಿಸಿದಂ. ನೋಡ್ತಾ ಇದ್ದಾನೆ, ಇವನನ್ನು ಸೊಂಟಕ್ಕೆ ಒದ್ದು ಗದೆಯಿಂದ ಬಡಿದು ಮೈಯನ್ನೆಲ್ಲ ಹೊಡೆದು ಮೂಳೆಗಳನ್ನು ಪುಡಿ ಮಾಡಿ ಮಾಂಸದ ಮುದ್ದೆಯಾಗಿ ಹಿಸುಕಿ ಅದನ್ನು ಹಿಟ್ಟಾಗಿಸಿ ಎದೆಯನ್ನು ಸೀಳಿ ರಕ್ತವನ್ನು ಕುಡಿದು ಬಾಯಿಗೆ ಬಡಿದು ಹಲ್ಲುಗಳನ್ನು ಉದುರಿಸಿ ಹೊಟ್ಟೆಯನ್ನು ಸೀಳಿ ಕರುಳನ್ನು ತೆಗೆದು ಎಷ್ಟು ಮಾಡಿರ್ತಕ್ಕಂಥದ್ದು. ಅಬ್ಬಾ. ಆದರೆ ಇವನು ದ್ರೌಪದಿಗೆ ಮಾಡಿದ ಅವಮಾನವೂ ಅಷ್ಟೇ ಅಲ್ವ. ಅದನ್ನು ನೋಡಿದಾಗ ನಮಗನ್ಸುತ್ತೆ ಮಾಡಬಾರದ್ದು ಮಾಡಿದ್ರೆ ಆಗಬಾರದ್ದಾಗತ್ತೆ ಎನ್ನುವ ಗಾದೆ ಸತ್ಯವಾಯಿತು ಅನ್ನುವಂಥದ್ದು. ಆಮೇಲೆ ನೋಡಿ ಸಂಕಟ ಪಡ್ತಾನೆ. ನಿಜ ಜೀವಂ ಪರಲೋಕದೊಳ್ ನಿಜ ಮಹಾಮಾಂಸಂ ಪಿಶಾಚಾಸ್ಯದೊಳ್ ನಿಜ ರಕ್ತಂ ರಿಪುಕುಕ್ಷಿಯೊಳ್ ನಿಜ ಶಿರಂ ನಕ್ತಂಚರಿಯ ಹಸ್ತದೊಳ್ ನಿಜ ಕಾಯಂ ಕುರುಭೂಮಿಯೊಳ್ ನೆಲೆಸೆ ಗಾಂಧಾರೀಜ ದುರ್ಯೋಧನಾನುಜ ದುಶ್ಯಾಸನ ಭೀಮ ಗದಯಂ ಪಂಚತ್ವವಂ ಪುರ್ದಿದೈ. ಅದ್ಭುತವಾದ ಪದ್ಯ. ಪಂಚತ್ವ ಅಂದರೆ ಸಾವು. ಪಂಚಭೂತಗಳು ಅವುಗಳ ಅಂಶಗಳನ್ನು ತೆಗೆದುಕೊಂಡು ಹೊರಟೋಗುತ್ತವೆ. ನಾವು ಇನ್ವೆಸ್ಟ್ ಮಾಡಿದ್ವಲ್ಲಪ್ಪ, ನಮ್ಮ ಶೇರ್ಸನ್ನೆಲ್ಲ ನಮಗೆ ವಾಪಸ್ ಕೊಟ್ಬಿಡು ಅಂತ ಶೇರ್ ಹೋಲ್ಡರ್ಸ್ ಒಂದೇ ಬಾರಿಗೆ ಬಂದು ಬ್ಯಾಂಕ್ಗಳನ್ನು ಸಂಸ್ಥೆಗಳನ್ನು ಮುತ್ತಿಗೆ ಹಾಕಿದ್ರೆ ಅವು ಲಿಕ್ವಿಡೈಸ್ ಆಗಿಬಿಡುತ್ತವೆ, ಅವು ಡಿಸಾಲ್ವ್ ಆಗಿಬಿಡುತ್ತವೆ, ದಿವಾಳಿ ಆಗಿಬಿಡುತ್ತವೆ ಅಂತಂದಿವಲ್ಲ, ಅದೇ ಆಗಿರುವಂಥದ್ದು. ಪಂಚಭೂತಗಳು ಒಮ್ಮೆಲೇ ಬಂದು ತಮ್ಮ ಶೇರ್ಸ್ಗಳನ್ನು ಕಿತ್ತುಕೊಂಡು ಹೋಗಿರುವಂಥದ್ದು. ಅದು ಇಲ್ಲಿ ಯಾವ ರೀತಿಯಾಗಿದೆ ಅಂತ ಹೇಳ್ತಾನೆ. ನಿಜ ಜೀವಂ ಪರಲೋಕದೊಳು, ಜೀವ ದೇವಲೋಕಕ್ಕೋ ವೀರಸ್ವರ್ಗಕ್ಕೋ ಹೋಯಿತು. ನಿಜ ಮಹಾಮಾಂಸಂ, ಅವನ ಮಾಂಸ ಪಿಶಾಚಾಸ್ಯದೊಳು, ರಾಕ್ಷಸರಿದ್ದಾರಲ್ಲ, ಇಲ್ಲಿ ರಕ್ತ ಸಿಗದೇ ಇದ್ದರೆ ಮಾಂಸ ಆದರೂ ಮೆತ್ತಗೆ ಮಾಡಿರ್ತಕ್ಕಂಥದ್ದು ಮಕ್ಕಳಿಗಾಗುತ್ತೆ ಮುದುಕಿಯರಿಗಾಗುತ್ತೆ ಅಂತ ಕಿತ್ಕೊಂಡು ತಿಂದಿವೆ ಅನಿಸುತ್ತೆ. ನಿಜ ರಕ್ತಂ, ಇನ್ನು ರಕ್ತ ರಿಪು ಕುಕ್ಷಿಯೋಳ್, ಇವನ ರಕ್ತ ಭೀಮನ ಹೊಟ್ಟೆ ಒಳಗೆ ಬಂದಿದೆ.
ನಿಜಶಿರಂ ಅವನ ತಲೆ ನಕ್ತಂಚರಿ ಹಸ್ತದಳು. ರಾಕ್ಷಸಿಯರ ಕೈನಲ್ಲಿ ಬಂದಿದೆ, ಚೆಂಡಾಟ ಆಡ್ತಾ ಇವೆ ಅವು. ಏಕೆಂದರೆ ದ್ರೌಪದಿಯನ್ನು ಅವಮಾನ ಮಾಡಿದವನು ಇವನ ತಲೆಗೆ ಇನ್ನೇನಾದರೂ ಮಾಡಬೇಕು ಅಂತ ಅಂದುಕೊಂಡು ಆ ತಲೆಯನ್ನು ಕತ್ತರಿಸಿಕೊಂಡು ಆಟ ಆಡ್ತಾ ಇವೆ. ನಿಜ ಕಾಯಂ ಇನ್ನು ಉಳಿದ ಶರೀರ ಕುರುಭೂಮಿಯೊಳು ನೆಲೆಸೆ ಗಾಂಧಾರೀಜ ದುರ್ಯೋಧನಾನುಜ ದುಶ್ಯಾಸನ ನೀನು ಭೀಮ ಗದೆಯಂ ಪಂಚತ್ವಮಂ ಪೊರ್ದಿದೈ. ಭೀಮನ ಗದೆಯ ಆಘಾತದಿಂದ ಪಂಚತ್ವ 5 ಬಗೆಯಾದೆ. ಜೀವ, ಮಾಂಸ, ರಕ್ತ, ಶಿರಸ್ಸು, ಕಾಯ ಇವು 5 ದಿಕ್ಕಿಗೆ 5 ಪಾಲಾಗಿ ಹೋಗಿವೆ ಅನ್ನುವಂಥದ್ದು. ಇಲ್ಲಿ ಇರುವಂಥದ್ದು ಯಥಾಸಂಖ್ಯಾ ಅನ್ನುವಂಥ ಒಂದು ಅಲಂಕಾರ. ಯಥಾಸಂಖ್ಯಾಲಂಕಾರ ಅಂದರೆ ಒಂದು ಸಂಖ್ಯೆಗಳಿಗೆ ಸಮೀಕರಣ ಮಾಡ್ತಕ್ಕಂಥದ್ದು. ಹಾಗೆ ಆ ಯಥಾಸಂಖ್ಯಾಲಂಕಾರ ಅಲಂಕಾರವೇ ಅಲ್ಲ ಅಂತ ಡಾಕ್ಟರ್ ವಿ ರಾಘವನ್ನವರು ಸ್ಪಷ್ಟ ಮಾಡಿಕೊಡ್ತಾರೆ. ಆದರೆ ಇಲ್ಲಿ ಅದೂ ಅಲಂಕಾರವಾಗಿದೆ ಅಂತಂದರೆ ಕವಿಯ ವೈದುಷ್ಯ ಎಂಥದ್ದು, ಪ್ರತಿಭೆ ಎಂಥದ್ದು ಅಂತ ಅನ್ನೋದು ಗೊತ್ತಾಗುತ್ತೆ. ಮತ್ತು ಹೇಳ್ತಾನೆ, ಜನನೀ ಸ್ತನ್ಯಮನ್ ಉಂಡೆನಾಂ ಬಳಿಕೆ ನೀಂ ಸೋಮಾಮೃತಂ ದಿವ್ಯ ಭೋಜನಂ ಎಂಬಂತಿವನ್ ಉಂಡೆನಾಂ ಬಳಿಕೆ ನೀಂ ಬಾಲತ್ವದಿಂದೆಲ್ಲಿಯೂ ವಿನಯೋಲ್ಲಂಘನಮಾದುದಿಲ್ಲ ಮರಣಕ್ಕೆ ಎನ್ನಿಂದೆ ನೀಂ ಮುಂಚಿದೈ ಮೊನೆಯೊಳ್ ಸೂಳ್ ತಡಮಾಯ್ತು ಇದೊಂದೆಳೆಯೊಳ್ ಹಾವತ್ಸ ದುಶ್ಯಾಸನ. ಕರುಣರಸವನ್ನು ಅದೆಷ್ಟು ಚೆನ್ನಾಗಿ ತೋರ್ಪಡಿಸ್ತಾ ಇದ್ದಾನೆ ನೋಡಿ. ಮತ್ತು ಭಾಷೆ ಎಷ್ಟು ಸರಳವಾಗಿದೆ, ಒಂದು ವ್ಯರ್ಥ ಪದ ಪ್ರಯೋಗ ಇಲ್ಲ. ದಲ್, ಮಾಣ್, ಮೇಣ್, ಗಡಂ ಯಾವುದೂ ಇಲ್ಲ. ಅವು ಬಂದರೂ ರಸಭರಿತವಾಗುತ್ತವೆ. ಜನನೀ ಸ್ತನ್ಯಮುನ್ ಉಂಡೆನಾಂ ಬಳಿಕೆ ನೀನು, ಮೊದಲು ತಾಯಿ ಹಾಲು ಕುಡಿದು ನಾನು, ಆಮೇಲೆ ನೀನು. ಸೋಮಾಮೃತಂ ದಿವ್ಯ ಭೋಜನಂ, ಇನ್ನು ಸೋಮ, ಪೂರ್ವಡಾಶ ಇತ್ಯಾದಿ ಯಜ್ಞಗಳ ಹವಿಶೇಷವನ್ನು ನಾನು ಮೊದಲು, ಬಳಿಕ ನೀನು. ಬಾಲತ್ವದಿಂದೆಲ್ಲಿಯೂ ವಿನಯೋಲ್ಲಂಘನ ಮಾಡುವುದಿಲ್ಲ, ಯಾವ ವಯಸ್ಸಿನಿಂದಲೂ ಈ ವಿನಯವನ್ನು ತಪ್ಪಿದ್ದಲ್ಲ. ದುರ್ಯೋಧನ ದುಶ್ಯಾಸನರ ಭ್ರಾತೃಪ್ರೇಮವೂ ಅಸಾಧಾರಣವೇ, ನಮಗದನ್ನೇ ಕಾಣಿಸೋದಿಲ್ಲ. ಕೆಟ್ಟವರು ತುಂಬ ಆತ್ಮೀಯರಾಗಿರ್ತಾರೆ, ಆದರೆ ನಮಗೆ ಗೊತ್ತಾಗೋದಿಲ್ಲ. ಒಳ್ಳೆಯವರ ಆತ್ಮೀಯತೆ ಲೋಕಕ್ಕೆ ಆದರ್ಶ ಅಂತಿವೆ. ಆದರೆ ಇಲ್ಲಿಯೂ ಕೂಡ ಆತ್ಮೀಯತೆ ಇದೆ ಅಷ್ಟೇ. ವಿ ಹ್ಯಾವ್ ಟು ಸಿ ದಟ್ ಆಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ನಾಟ್ ಆಸ್ ಎನ್ ವೆಕ್ಟಾರ್ ಕ್ವಾಂಟಿಟಿ. ವೆಕ್ಟಾರ್ ಕ್ವಾಂಟಿಟಿ ಆದರೆ ನೋಡಿ ಅದು ಅಧರ್ಮ, ಅಂದರೆ ಸ್ಕೇಲಾರ್ ಆಗಿ ನೋಡಿದ್ರೆ ಅದು ಧರ್ಮ. ಸಮುದ್ರದ ಆಳದಲ್ಲಿ ಹಿಮಾಲಯವನ್ನು ಮುಳುಗಿಸ್ಬೋದು. ಹೀಗಾಗಿ ಎವರೆಸ್ಟ್ ಅತ್ಯಂತ ಎತ್ತರವಾದ ಶಿಖರ ಭೂಮಿಯ ಮೇಲೆ, ನೀರಿನೊಳಗಲ್ಲ ಅಂತ ಅನ್ಬೇಕು. ಆದರೆ ನಮಗೆ ಭೂಮಿಯ ಮೇಲಿರೋದೇ ಕಾಣಿಸುತ್ತೆ. ಯಾಕೆಂದರೆ ವಿ ಸಿ ಆಲ್ವೇಸ್ ಅಬೌವ್ ದಿ ಅರ್ಜನ್, ನಾಟ್ ಬಿಲೋ ದಿ ಅರ್ಜನ್. ಆಮೇಲೆ ಕೆಳಗಡೆ ಮೈನಸ್ ಆಗುತ್ತೆ ಅಂತ. ಅದನ್ನು ಬಿಟ್ಟಾಗ ನಮಗೆ ಇವರ ಪ್ರೇಮವೂ ದೊಡ್ಡದು ಅನಿಸುತ್ತೆ. ಹೀಗಾಗಿ ಎಲ್ಲಕ್ಕೂ ನೀನು ಹಿಂದೆಯೇ ಇದ್ದೆ, ನಾನು ಮುಂದೆಯೇ ಇದ್ದದ್ದು. ಈಗ ಮೊನೆಯೊಳ್ ಸೂಳ್ ತಡಮಾಯಿತು. ಈ ಸಾರಿ ಒಂದು ಮೊನೆಯಿಂದ ಒಂದು ಸ್ವಲ್ಪ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ತಡ ಆಯಿತು. ನಾನು ಹಿಂಬಾಲಿಸ್ತೀನಿ, ಆದರೆ ನೀನು ಅವಸರ ಮಾಡ್ಕೊಂಡು ಬಿಟ್ಟಿಯಲ್ಲಪ್ಪ ಅಂತಂತ ಇದ್ದಾನೆ. ಆಮೇಲೆ ಕರಿತುರಗ ನರಕರೇಬರ ಕರಾಳ ಸಂಘಟ್ಟದಲ್ಲಿ ಬರಬರೆ ಕಂಡಂ ನರಕರ ವಿಮುಕ್ತ ಶರ ಜರ್ಜರಿತ ಅಂಗನಂ ಅಂಗರಾಜನಂ ಕುರುರಾಜಂ. ಆಗ ನರಶರ ಜರ್ಜರಿತ ಅಂಗನಂ, ಅರ್ಜುನನ ಬಾಣಘಾತದಿಂದ ಜರ್ಜರಿತ ಶರೀರನಾಗಿದ್ದಂಥ ಆ ಕರಿ ತುರಗ ನರ ಕಳೇವರಗಳ ಮಧ್ಯೆ ಬಿದ್ದ ಕರ್ಣನ ಶವವನ್ನು ನೋಡ್ತಾನೆ. ಸಂಜಯ ಅಂದುಕೊಳ್ತಾನೆ, ಸಂಜಯಂ ಕಂಡು ಗಂಡಸ್ಯೋಪರಿ ಸ್ಫೋಟಕಂ ಎಂಬಂತೆ, ಗಾಯದ ಮೇಲೆ ಬೊಕ್ಕೆ ಎದ್ದಂತೆ ಅಂತ ಸಂಸ್ಕೃತದ ಗಾದೆ. ಇದು ಕಾಳಿದಾಸ ತನ್ನ ಶಾಕುಂತಲದ 2ನೇ ಅಂಕದಲ್ಲಿ ವಿದೂಷಕನ ಬಾಯಲ್ಲಿ ಹೇಳ್ತಾನೆ. ಗಂಡಸ್ಯೋಪರಿ ಪುಟಕ ಸಂಜಾತಃ ಅಂತ, ಪುಟಕ ಸಮೃತ ಅಂತಲೂ ಪಾಠ ಉಂಟು. ಅಂದರೆ ಗಾಯದ ಮೇಲೆ ಬೊಕ್ಕೆ, ಇದು ಲೋಕರೂಢಿಯಾದ ಗಾದೆ, ಎಲ್ಲೆಲ್ಲಿಯೂ ಇರ್ತಕ್ಕಂಥದ್ದು. ಅದನ್ನು ಸಂಸ್ಕೃತದ್ದೇ ತಗೊಂಡು ಕನ್ನಡದಲ್ಲಿ ಇದನ್ನು ಹಾಗೆ ಬಳಸ್ತಾನೆ. ಇನ್ನು ಕರ್ಣದರ್ಶನದಿಂ ದುಃಖಂ ಮರುಗೊಳಿಸುಗುಂ, ಕರ್ಣನ ಶವದರ್ಶನದಿಂದ ಮತ್ತಷ್ಟು ದುಃಖ ಹೆಚ್ಚಾಗುತ್ತೆ ಅಂತ ಅಂದುಕೋತಾನೆ. ನೋಡ್ತಾನೆ, ಆನು ದುಶ್ಯಾಸನನು ಆನುಂ ದುಶ್ಯಾಸನನು ನೀನು ಮೂವರೇ ದಲ ಆತನು ಕಳಿದ ಬಳಿಕಾನು ನೀನೆ ದಲೀಗಳ್ ನೀನು ಅಗಲ್ತೆ ಓದೆ ಅಂಗಾಧಿಪತಿ. ನಾನು ನೀನು ದುಶ್ಯಾಸನ, ಮೂವರು ಒಲೆಗುಪ್ಪಿನಂತೆ 3 ಜನ ಅಂತ. ಇಬ್ಬರು ಹೋದ್ವಿ, ನಾನೊಬ್ಬ ಒಂಟಿಯಾದನೆಲ್ಲ, 2 ತೋಳನ್ನು ಕಳ್ಕೊಂಡಂತಾಯ್ತಲ್ಲ. ನಿನ್ನ ಮಗಂ ವೃಷಸೇನಂ ತನ್ನ ಮಗಂ ಸತ್ತನ್ ಅಣ್ಮಿ ಲಕ್ಷ್ಮಣನು ನೀನೆನ್ನಂ ಸಂತೈಸುವುದು ಆಂ ನಿನ್ನಂ ಸಂತೈಸೆ ಬಂದ ನಂಗಾಧಿಪತಿ. ನನ್ನ ಮಗ ಲಕ್ಷಣ ಸತ್ತ, ನಿನ್ನ ಮಗ ವೃಷಸೇನ ಸತ್ತ, ಪುತ್ರಶೋಕದಿಂದ ಕಂದಿ ಹೋದ ನಿನ್ನನ್ನು ಸಮಾಧಾನ ಮಾಡೋಕ್ಕೆ ಅಂತ ನಾನೀಗ ಬಂದೆ ಅಂತಂದುಕೋ ಅಂತಂದಾನೆ. ತುಂಬ ಮಾರ್ಮಿಕವಾದಂಥ ಭಾವ. ನಿನ್ನ ಕೆಳಗೆಂ ಸುಯೋಧನನಂ ನೋಡದೆ
ನುಡಿಯದೆ ಅಪ್ಪಿಕೊಳ್ಳದೆ ಬೆಸನೇನೆನ್ನದೆ ಜೀಯೆನ್ನದೆ ದೇವೆನ್ನದೆ ಏಕೆ ಉಸಿರದಿರ್ದೆ ಅಂಗಾಧಿಪತಿ. ಇಲ್ಲಿಂದ ಒಂದು 8-10 ಕಂದ ಪದ್ಯಗಳು ಅಂಗಾಧಿಪತಿ ಅಂಗಾಧಿಪತಿ ಅಂತ ಬರುತ್ತವೆ. ಆ ಶಬ್ದವೇ ಅರ್ಥಪೂರ್ಣವಾಗಿದೆ. ಅಂಗರಾಜ್ಯಕ್ಕೆ ಅಧಿಪತಿ ದುರ್ಯೋಧನ, ಅಂಗಕ್ಕೇ ಅಧಿಪತಿ. ಅವನ ದೇಹದಲ್ಲಿ ದೇಹವಾಗಿ ಏಕದೇಹ ನ್ಯಾಯದಿಂದ ಇದ್ದವನು ಅಂತ ಕೂಡ ಗೊತ್ತಾಗುತ್ತೆ. ನಿನ್ನ ಗೆಳೆಯ ಸುಯೋಧನ ಬಂದ ಅಂತ ಅಂದರೆ ನೋಡಬಾರ್ದೆ, ನುಡಿಯಬಾರದೆ, ಅಪ್ಪಿಕೊಳ್ಳಬಾರದೆ, ಏನು ಹೇಳೋ ಕೆಲಸ ಅನ್ನಬಾರ್ದೆ, ಜಿಯ ಅನ್ನಬಾರ್ದೆ, ದೇವ ಅನ್ನಬಾರ್ದೆ, ಏನೂ ಹೇಳದೆ ಸುಮ್ಮನೆ ಇದೆಯಲ್ಲ ಅಂತ. ಅನೃತಂ ಲೋಭಂ ಭಯಮೆಂ ಬಿನಿತುಂ ನೀ ನಿರ್ದ ನಾಡೋಳ್ ಇರ್ಕುಮೆ ರವಿನಂದನ ನನ್ನೀ ಚಾಗಂ ಅಣ್ಮೆ ಬಿನಿತರ್ಕಂ ನೀನೆ ಮೊತ್ತ ಮೊದಲಿಗನಾದೈ. ಸುಳ್ಳು, ಜಿಪುಣತನ, ಭಯ ಇವು ಯಾವುದೂ ನೀನಿದ್ದ ಊರಲ್ಲಿ ಇಲ್ಲ. ನೀನಿದ್ದಲ್ಲಿ ತ್ಯಾಗ, ಪ್ರೀತಿ ಇವೆಲ್ಲ ಇರುತ್ತೆ. ಅದಷ್ಟು ಇರುವಂಥದ್ರೊಳಗೆ ನೀನೇ ಮೊತ್ತ ಮೊದಲಿಗ ಅಂತ. ಸಂದರ್ಭವಶಾತ್ ಹೇಳಬೇಕು, ಈಚೆಗೆ ಹಲವು ದಶಕಗಳಿಂದ ಕನ್ನಡದಲ್ಲಿ ಮೊಟ್ಟ ಮೊದಲು ಅಂತಾರೆ. ತುಟ್ಟ ತುದಿ ಮೊಟ್ಟ ಮೊದಲು ಅಂತ. ಕಟ್ಟ ಕಡೆ ಸರಿ, ತುತ್ತ ತುದಿ. ತುದಿ ಅನ್ನೋ ಶಬ್ದದ ಹಿಂದೆ ತುತ್ತ ಬರುತ್ತೆ. ಸುಮ್ಮನೆ ತುತ್ತ ಶಬ್ದ ಬಳಸಿದ್ರೆ ಅರ್ಥ ಇಲ್ಲ. ಮೊತ್ತ ಅಂದರೆ ಮೊತ್ತ ಅನ್ನೋದಕ್ಕೆ ಒಟ್ಟು ಸಮ್ ಅನ್ನುವ ಅರ್ಥ ಇದೆ. ಇಂಗ್ಲೀಷ್ನ SUM ಸಮ್ ಅರ್ಥ. ಆದರೆ ಮೊತ್ತ ಅನ್ನೋದಕ್ಕೆ ಅದು ಬಿಟ್ಟು ಬೇರೆ ಅರ್ಥ ಇಲ್ಲ. ಕಟ್ಟ ಕಡೆಗೆ ಕಟ್ಟ ಅಂತ ಅನ್ನೋದಕ್ಕೆ ಏನೂ ಅರ್ಥ ಇಲ್ಲ. ಇವು ಸೇರಿ ಬಂದಾಗ ಮಾತ್ರ, ಈಗ ತುಂಬ ತುದಿ, ತೀರಾ ಕೊನೆ, ತೀರಾ ಮೊದಲು ಅನ್ನುವಂಥದ್ದಕ್ಕೆ ಇದು ಬಳಕೆ ಆಗುತ್ತದೆ. ಈ ರೀತಿ ವಿಶಿಷ್ಟತೆ ಉಂಟು ಕನ್ನಡದಲ್ಲಿ ಇರುವಂಥದ್ದು. ಈ ಥರ ಕೆಲವು ಪದಗಳನ್ನು ಅರ್ಧಾರ್ಧವಾಗಿ ಬಳಸಿ ಸೇರಿಸ್ತಕ್ಕಂಥದ್ದು ಒಂದು ವಿಶೇಷ. ಹಾಗೆ ಬಳಸುವಾಗ ಯಾವ ಅಕ್ಷರ ಹಾಕಬೇಕು? ಮೊದಲಕ್ಷರ ಅಂತೂ ಅದೇ ಇರಬೇಕು. ಕಟ್ಟ ಕಡೆ, ಮೊತ್ತ ಮೊದಲು, ತುತ್ತ ತುದಿ ಅಂತೆಲ್ಲ ಗೊತ್ತಿದೆ. ಆದರೆ ಎರಡನೇ ಅಕ್ಷರ ಏನಿರಬೇಕು? ತುಟ್ಟ ತುದಿ ಆಗಿಬಿಟ್ಟಿದೆ, ಆಮೇಲಿಂದ ಮೊಟ್ಟ ಮೊದಲು ಆಗಿಬಿಟ್ಟಿದೆ. ಯಾಕೆಂದರೆ ನಾವು ಕಟ್ಟ ಕಡೆಯೇ ನೋಡಿಬಿಟ್ಟಿದ್ದೀವಿ. ಕಡೆ ಅನ್ನುವಲ್ಲಿ ಡಕಾರ ಇದೆ. ಆ ಡಕಾರದ ವರ್ಗದಲ್ಲಿ ಅಂದರೆ ಮೂರ್ಧನ್ಯಾಕ್ಷರದಲ್ಲಿ ಬರತಕ್ಕಂಥ ಮೊದಲನೇ ವರ್ಣವನ್ನು ಬಳಸಬೇಕು. ಹಾಗಾಗಿ ಕಟ್ಟ ಕಡೆ, ಟಾಟಾ ಡ, ಕಟ್ಟ ಕಡೆ ಅಂತ ಆಗಬೇಕು. ತುದಿ ಅನ್ನೋದ್ರೊಳಗೆ ದಾ ಇರೋದ್ರಿಂದ ಅದು ದಂತ್ಯ ವರ್ಗಾಕ್ಷರ. ಅದು ಯಾವುದಿದೆ ಅದರೊಳಗೆ ದಕಾರಕ್ಕೆ ಮೊದಲು ಬರುವಂಥ ತಕಾರವನ್ನೇ ಬಳಸಬೇಕು. ಮೊತ್ತ ಮೊದಲು ಮೊದಲ್ ದಾ ಇದೆ, ಹಾಗಾಗಿ ಮೊತ್ತ ಮೊದಲು ಅಂತ ಮಾಡಬೇಕು ಅಂತಿರುವಂಥದ್ದು. ಇದೆಲ್ಲ ಹೇಳಿದ್ರೆ ಯಾಕೆ ಬಳಸಬಾರ್ದು ಅಂತಾರೆ. ಪೂರ್ವ ಕವಿಗಳು ಭಾಷೆಯನ್ನು ಚೆನ್ನಾಗಿ ಬಳಸಿದ್ದಾರೆ. ಹಿಂದಿನವರು ಎಷ್ಟು ಯೋಚನೆ ಮಾಡ್ತಾಯಿದ್ರು, ಎಷ್ಟು ಸೂಕ್ಷ್ಮಗಳನ್ನು ಗಮನಿಸ್ಕೊಳ್ತಾ ಇದ್ರು ಅಂದರೆ, ತೀನಂ ಶ್ರೀಕಂಠಯ್ಯನವರಿಗೆ ತುಂಬ ವಿಶೇಷವಾದಂಥ ಸಂವೇದನೆ ಈ ಥರದೊಳಗಿತ್ತು. ಅವರ ಮಗಳ ಮದುವೆ ಆದಾಗ ಮದುವೆಯ ಕರೆಯೋಲೆಯಲ್ಲಿ ಅವರು ರಿಸೆಪ್ಷನ್ಗೆ ಕನ್ನಡದಲ್ಲೇ ಮಾಡಿಸಿದ್ರು. ಕನ್ನಡ ಪ್ರೀತಿ ಇದ್ದವರು ತಾನೆ. ಆರತ್ಯಕ್ಷತೆ, ಆರತಕ್ಷತೆ ಅಂತ ಹೇಳ್ತಾರಲ್ಲ, ಆರತಿ ಕನ್ನಡ, ಅಕ್ಷತಾ ಸಂಸ್ಕೃತ, ಇವೆರಡನ್ನು ಸೇರಿಸಿದ್ರೆ ಆರತ್ಯಕ್ಷತೆ ಅಂದರೆ ಅರಿಸಂಧಿ, ಆರತಕ್ಷತೆ ಅಂದರೆ ಅರಿಸಮಾಸ. ಎರಡೂ ಬೇಡ ಅಂತ ಫಲತಾಂಬೂಲ ಅಂತ ಪ್ರಿಂಟ್ ಮಾಡಿಸಿದ್ರು. ಅವರ ಮಗಳ ಮದುವೆ ಇನ್ವಿಟೇಷನ್ನಿಂದು ಕಾರ್ಡ್ ನೋಡಿದ್ದೀನಿ ನಾನು. ಅವರದ್ದು ಪುಸ್ತಕದಲ್ಲಿ ಅಚ್ಚು ಮಾಡಿಸಿದ್ದಾರೆ. ಅಂದರೆ ಅಷ್ಟರ ಮಟ್ಟಿಗೆ ಅವರು ಏನೀಗ ಒಂದು ಮದುವೆ ಇನ್ವಿಟೇಷನ್ ತಾನೇ, ಹೇಗಿದ್ದರೆ ಏನು ಸಂಪ್ರದಾಯ ಅಂತ ಯೋಗಾದ ರೂಢಿರ್ ಬಲಿಯಸಿ ಅಂತ ರೂಢಿಯಾಗಿದೆಯಲ್ಲ, ಬಳಸೋದು ಬೇಡ. ತಿಳಿದವರು ತಪ್ಪು ಮಾಡಬಾರ್ದು ಅಷ್ಟೇ. ಅದು ಒಂದೇ ಅವರ ದೃಷ್ಟಿ ಇದ್ದದ್ದು. ಸಾಧುಪ್ರಯೋಗವನ್ನು ಮಾಡೋಣ. ಮಹಾಭಾಷ್ಯಕಾರರು ಹೇಳ್ತಾರೆ, ಒಳ್ಳೆಯ ಶಬ್ದಗಳನ್ನೇ, ಸರಿಯಾದ ಶಬ್ದಗಳನ್ನು ಬಳಸಿದ್ರೆ ಪುಣ್ಯ ಬರುತ್ತೆ, ಅಪಶಬ್ದಗಳನ್ನು ಬಳಸಿದ್ರೆ ಪಾಪ ಬರೋಲ್ಲ, ಅರೆ ಪುಣ್ಯನೂ ಬರೋದಿಲ್ಲ ಅನ್ನುವಂಥದ್ದು ಭಾಷಾ ವಧೂಟಿಯ ಸಂಸ್ಕಾರ. ಒಂದು ಅಪಶಬ್ದ ಅಂದರೆ ಅವಳ 32 ಹಲ್ಲಲ್ಲಿ ಒಂದು ಹಲ್ಲು ಉಜ್ಜಿಲ್ಲ, ಅದು ನಾರ್ತಾ ಇದೆ ಅಂತ ಅರ್ಥ. ಸರಿಯಾಗಿರಬೇಕು. ಆನರಿವ್ಯಂ ಪೃಥೆಯರಿವಳ್ ದಾನವರಿಪುವರಿವನ್ ಅರ್ಕನ ಅರಿವನ್ ದಿವ್ಯಜ್ಞಾನಿ ಸಹದೇವನ್ ಅರಿವಂ ನೀನಾರ್ಗೆಂದು ಆರುಂ ಅರಿಯ ರಂಗಾಧಿಪತಿ. ಇಲ್ಲಿ ದುರ್ಯೋಧನರ ಬಾಯಿನಲ್ಲಿ ತ್ರಿಕಾಲಜ್ಞಾನಿ ಮಾತಾಡಿಸ್ಬಿಟ್ಟಿದ್ದಾನೆ. ರನ್ನ ಸ್ವಲ್ಪ ತೂಕ ತಪ್ಪಿದ್ದಾನೆ. ಅದಕ್ಕೆ ಒಂದು ಕಥೆ ಉಂಟು, ಪಂಪ ಭಾರತದಲ್ಲಿ ಬರುತ್ತೆ, ಅದನ್ನು ತೊಗೊಂಡಿದ್ದಾನೆ. ಒಮ್ಮೆ ಕೌರವ ಮತ್ತು ಕರ್ಣ ಇಬ್ಬರು ಪ್ರವಾಸದಲ್ಲಿದ್ದಾಗ ಒಬ್ಬ ಋಷ್ಯಾಶ್ರಮದಲ್ಲಿ ದುರ್ಯೋಧನನಿಗೆ ಕೀಳಾದ ಆಸನವನ್ನು, ಕರ್ಣನಿಗೆ ಅಗ್ರಾಸನವನ್ನು ಕೊಟ್ಟಾಗ ಈ ತೊತ್ತು ಸೂತನಿಗೆ ಮೀಂಗುಲಿಗಂಗೆ ನೀವೇಕೆ ಕೊಟ್ಟಿರಿ ಅಗ್ರಾಸನಮಂ ಅಂತ ಕೇಳ್ತಾನೆ. ಆಗ ಪಕ್ಕಕ್ಕೆ ಕರೆದು ಅವನು ನಿನಗೆ ಅಣ್ಣ ಕೌಂತೆಯರಲ್ಲಿ ಪ್ರಥಮ ಅಂತ ಹೇಳಿರ್ತಾನೆ ಅಂತ. ಈ ಕಥೆ ಮಹಾಭಾರತದಲ್ಲಿ, ವ್ಯಾಸಭಾರತದಲ್ಲಿ ಇಲ್ಲ.
ಆಮೇಲೆ ಬಂದುಕೊಂಡಂಥದ್ದು. ಅದು ಗೊತ್ತಿದ್ದು ದುರ್ಯೋಧನ ಸುಮ್ಮನೆ ಇದ್ದ ಅಂದರೆ ದುರ್ಯೋಧನ ಕೆಟ್ಟವನಲ್ವೇ. ಹೀಗಾಗಿ ಅದನ್ನು ಪಂಪ ತಂದಿದ್ದರ ಔಚಿತ್ಯ ಏನೋ ಗೊತ್ತಾಗೋಲ್ಲ. ಆ ಥರ ಅನೌಚಿತ್ಯಗಳು ಪಂಪನಲ್ಲಿ ಯಥೇಷ್ಟವಾಗಿವೆ, ರನ್ನಲ್ಲಿ ಕಡಿಮೆ. ಯಾಕೆಂದರೆ ರನ್ನ ಕರೆಕ್ಟಾದ ಹೀರೋನ ಕರೆಕ್ಟಾದ ಪೊಸಿಷನ್ನಲ್ಲಿ ಆಯ್ಕೆ ಮಾಡಿಕೊಂಡ. ದುರ್ಯೋಧನ ರಾಂಗ್ ಹೀರೋ ಅಟ್ ರಾಂಗ್ ಪ್ಲೇಸ್ ಆಯ್ಕೆ ಮಾಡಿಕೊಂಡ. ಅವನು ಕಿರಾತಾರ್ಜುನಿಕೋ ಉತ್ತರ ಗೋಗ್ರಹಣಕ್ಕೋ ಅರ್ಜುನನ ಆಯ್ಕೆ ಮಾಡಿಕೊಂಡ್ರೆ ಫಸ್ಟ್ ಕ್ಲಾಸ್ ಆಗ್ತಾಯಿತ್ತು. ಎಲ್ಲದಕ್ಕೂ ಆಯ್ಕೆ ಮಾಡಿಕೊಂಡ. ಇವನು ನನ್ನ ಮೊದಲನೇ ಪ್ರಸಂಗಗಳಲ್ಲಿ ದ್ರೌಪದಿ ಪರಿಣಯ ಇತ್ಯಾದಿಗಳ ಸಂದರ್ಭದಲ್ಲಿ ಭೀಮನ್ನೇ ಆಯ್ಕೆ ಮಾಡಿಕೊಂಡಿದ್ರೆ ಇವನು ಮುಗ್ಗರಿಸ್ತಾ ಇದ್ದ, ಇವನು ಬಚಾವಾದ. ಪಂಪ ಮಾಡಿದ ತಪ್ಪನ್ನು ಇವನು ಮಾಡಲಿಲ್ಲ ಹೆಚ್ಚಾಗಿ. ಇಲ್ಲೊಂದು ಕಡೆ ಆಗಿದೆ. ನನಗೆ ಗೊತ್ತು, ಕುಂತಿಗೆ ಗೊತ್ತು, ಕೃಷ್ಣನಿಗೆ ಗೊತ್ತು, ಸೂರ್ಯನಿಗೆ ಗೊತ್ತು, ದಿವ್ಯಜ್ಞಾನಿ ಸಹದೇವನಿಗೆ ಗೊತ್ತು, ನೀನು ಯಾರು ಅಂತ ಮಿಕ್ಕವರಿಗೆ ಗೊತ್ತಿಲ್ಲ ಅಂಗಾಧಿಪತಿ ಅಂತಾನೆ. ಸಹದೇವನಿಗೆ ಗೊತ್ತಿದ್ದರೆ ಅವನು ಮಿಕ್ಕವ್ರಿಗೆ ಯಾಕೆ ಹೇಳಬಾರ್ದಾಗಿತ್ತು? ಅದಕ್ಕೊಂದು ಕಥೆ ಇದೆ, ವಿಲ್ಲಿಪುತ್ತೂರು ಭಾರತ, ತಮಿಳು ಭಾರತದಲ್ಲಿ ಬರುತ್ತೆ. ಸಹದೇವ ಬ್ರಹ್ಮಜ್ಞಾನಿ ಸರ್ವಜ್ಞಾನಿ, ಆದರೆ ಅವನು ಅದನ್ನು ಬಾಯ್ಬಿಟ್ಟು ಹೇಳಿದ್ರೆ ತಲೆ 1000 ಹೋಳಾಗುತ್ತೆ ಅಂತ ಶಾಪ ಅಂತ. ಅಂದರೆ ನಾವು ಅನೂಹ್ಯವಾದ ಮಾನವ ಜೀವನದಲ್ಲಿ ಆಗುವ ಊಹಾತೀತವಾದ ವಿಚಿತ್ರತಮವಾದ ಸಂಘಟನೆಗಳಿಗೆ ತಾರ್ಕಿಕವಾದ ಸಂದರ್ಭಗಳನ್ನು ಒದಗಿಸೋಕೆ ಹೋಗ್ತೀವಿ. ಅದು ಹೇಗೆ ಅಂದರೆ, ಚಿತ್ರಪಟದ ರಮಣೀಯವಾದ ಚಿತ್ರಗಳಿಗೆ ನಾವು ನಮ್ಮ ಬಟ್ಟೆ ಸೀರೆ ಪಂಚೆ ಎಲ್ಲ ಉಡಿಸೋಕೆ ಹೋದಂತೆ ಆಗುತ್ತೆ. ಅದು 2 ಡೈಮೆನ್ಷನ್ನು. ನಾವು 3 ಡೈಮೆನ್ಷನ್ ಬಟ್ಟೆ ಉಡಿಸೋಕೆ ಹೋದರೆ ಅದು ಹಾಗೂ ಇಲ್ಲ ಹೀಗೂ ಇಲ್ಲ ಎಡಬಿಡಂಗಿ ಆಗಿರುತ್ತೆ. ಆ ಥರ ಮಾಡಬಾರ್ದು. ಬಣ್ಣದ ಚಿತ್ರಕ್ಕೆ ಮತ್ತೆ ಬಣ್ಣ ಬಳಿಬಾರ್ದು, ಅದನ್ನು ಹಾಗೇ ನೋಡಬೇಕು. ಶಕುನಿ ಯಾಕೆ ಪಾಂಡವರ ಮೇಲೆ ದ್ವೇಷ ಮಾಡ್ದ, ಅದಕ್ಕೊಂದು ಕಥೆ ಕಟ್ಟಿದ್ದಾರೆ. ದುರ್ಯೋಧನ ಶಕುನಿಯ ತಂದೆಯನ್ನು, ಅಣ್ಣ ತಮ್ಮಂದ್ರನ್ನ ಎಲ್ಲರನ್ನೂ ಕೊಂದ, ಆ ಸೇಡು ತೀರಿಸ್ಕೊಳ್ಳೋದಕ್ಕೆ ಅವನು ಹಾಗೆ ಮಾಡ್ದ, ಇತ್ಯಾದಿ ಇತ್ಯಾದಿ. ಅದೇನು ಮಹಾಭಾರತದಲ್ಲಿ ಬರೋಲ್ಲ. ಕೆಲವರು ಸ್ವಭಾವದಿಂದ ಕೆಟ್ಟವರು ಇರ್ತಾರೆ ಸ್ವಾಮಿ, ಏನು ಮಾಡೋಕ್ಕೆ ಸಾಧ್ಯ? ಮಂಥರೆ ಇರ್ತಾಳೆ, ಅವಳಿಗೊಂದು ಪೂರ್ವದ ಕಥೆ ಅಂದರೆ ಇವಳಿಗೆ ಇದು ಬರೋದಕ್ಕೆ ಇನ್ಯಾರಿರ್ಬೋದು, ಇವಳು ಹಿಂದಿನ ಜನ್ಮ ಏನಿರಬೇಕು ತೆಗೆದುಕೊಳ್ಳಿ. ಚಂದನ ಚಾನಲ್ಲೋ, ಸುವರ್ಣ ಚಾನಲ್ಲೋ, ಕಸ್ತೂರಿ ಚಾನಲ್ಲೋ, ರಿಗ್ರೆಷನು, ರಾಮಚಂದ್ರನೋ, ಕ್ಷೇಮಚಂದ್ರನೋ, ಯಾವುದೋ ಒಬ್ಬರು ಚಂದ್ರರೋ ಇಂದ್ರರೋ ಗುರೂಜಿ ಅವ್ರ ಹತ್ರ, ಅಥವಾ ಇನ್ಯಾವುದೋ ಹಿಂದಿ ಚಾನಲ್ಲು, ಅಲ್ಲಿ ರಿಗ್ರೆಷನ್ ಮಾಡಿಸಿ, ರಿಗ್ರೆಷನ್ ಏನು ಅಗ್ರೆಷನ್ ಏನು ಡೈಗ್ರೆಷನ್ ಅಷ್ಟೇ, ಹಿಪ್ನೋಟೈಸ್ ಮಾಡಿ ಪೂರ್ವಜನ್ಮ ತಿಳ್ಕೊಳ್ಳಿ. ಖಂಡಿತ ಅವೆಲ್ಲ ಹಸಿ ಹಸಿ ಸುಳ್ಳುಗಳು. ದೇ ಆರ್ ಆಲ್ ಕಂಡಕ್ಟೆಡ್ ಶೋಸ್. ಏನೂ ಇಲ್ಲ. ಅಷ್ಟು ಸುಲಭವಾಗಿ ಪೂರ್ವಜನ್ಮ ತಿಳ್ಕೊಳ್ಳೋಕ್ಕಾಗಿದ್ದಿದ್ರೆ ಎಷ್ಟೆಷ್ಟೆಲ್ಲ ತಪಸ್ಸುಗಳು, ಎಷ್ಟೆಷ್ಟೆಲ್ಲ ಪ್ರಯತ್ನಗಳು ಯಾಕೆ ಮಾಡಬೇಕಾಗಿತ್ತು? ನಮಗೆ ಅದು ತಿಳಿಯಬಾರ್ದು ಅಂತ ಮರವು ಕೊಟ್ಟಿರೋದೇ ಪರಮಾತ್ಮ ಅನುಗ್ರಹ ಅಂತ ಅಂದ್ಕೋಬೇಕು. ಮರವು ಶಿವಕೃಪೆ ಅಂತ DVG ಅವರು ಹೇಳ್ತಾರಲ್ಲ. ಹಾಗಾಗಿ ಇಲ್ಲೆಲ್ಲ ನಮಗೆ ಯಾವ ತಾತ್ಪರ್ಯವೂ ಇಲ್ಲ. ಇದು ಹುಡ್ಕೋಕ್ಕೆ ಹೋಗಿ ಅದಕ್ಕೊಂದು ಲಾಜಿಕಲ್ ಎಕ್ಸ್ಪ್ಲೇಷನ್ ಕೊಡೋದು ಬದುಕಿನ ಅನಂತ ಸಾಧ್ಯತೆಗಳನ್ನು ಧಿಕ್ಕರಿಸಿದಂತೆ. ನಮಗೆ ಆ ಪಾಠ ಸ್ವಾರಸ್ಯಗಳನ್ನು ಆಸ್ವಾದ ಮಾಡೋಕ್ಕೆ ಆಗೋಲ್ಲ ಅಂತ ಅರ್ಥ, ಇನ್ನೇನೂ ಅಲ್ಲ. ಹೀಗಾಗಿ ಈ ಪದ್ಯದಲ್ಲಿ ರನ್ನ ಎಡವಿದ್ದಾನೆ. ಆದರೆ ಮಿಕ್ಕ ಪದ್ಯಗಳಲ್ಲಿ ಎಷ್ಟೋ ಗೆದ್ದಿದ್ದಾನಲ್ಲ, ಅದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಒಡಹುಟ್ಟಿದನೆಂದರಿದೊಡೆ ಕೊಡುಗುಂ ರಾಜ್ಯಮನೆ ಧರ್ಮತನಯಂ ನಿನಗಾಂ ಕೊಡಲಾರ್ತಿನಿಲ್ಲ ರಾಜ್ಯಕ್ಕೊಡೆಯನ್ ಅರಿಯತ್ತುಂ ಇರ್ದೆನ್ ಅಂಗಾಧಿಪತಿ. ನೀನು ಒಡಹುಟ್ಟಿದವನು ಅಂತ ಗೊತ್ತಾದರೆ ಧರ್ಮರಾಜ ರಾಜ್ಯ ನಿನಗೆ ಕೊಟ್ಟುಬಿಡ್ತಾನೆ, ನಾನು ಕೊಡೋದಿಲ್ವಲ್ಲ, ಇದು ಎಂಥದ್ದು ವಿಪರ್ಯಾಸ ಅಂತ ಬೈಕೋತಾನೆ ಅಂತ ಬಂದಿದೆ. ಇದರಿಂದ ಏನೋ ಕಾವ್ಯಕ್ಕೆ ಅತಿಶಯತ್ವ ಬರಲಿಲ್ಲ. ಆದರೆ ಅವನ ಪಶ್ಚಾತ್ತಾಪದ ಅನೇಕ ಚಿತ್ತ ವಿಕಾರಗಳಲ್ಲಿ, ಚಿತ್ತದ ಬೇರೆ ಬೇರೆ ಸ್ತರದ ಒಂದು ಆಲೋಚನೆಗಳಲ್ಲಿ ಇದು ಒಂದು ಅಂತ ಅಂದುಕೊಳ್ಳಬಹುದು. ಇನ್ನು ಮುಂದೆ ಬಹಳ ಸೊಗಸಾದ ಪದ್ಯಗಳಿವೆ. ಭೀಷ್ಮನನ್ನು ನೋಡುವುದು ಮತ್ತು ಅವನು ಜಲಸ್ತಂಭನ ವಿದ್ಯೆಯನ್ನು ಕಲಿಯೋದು ಇತ್ಯಾದಿ ನಾಳೆ ನೋಡೋಣ. ನಮಸ್ಕಾರ.